MB ಪಾಟೀಲ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ಬಯಸುವವರಲ್ಲಿ ಮೊದಲಿಗ. ಅವರು ಮುಖ್ಯಮಂತ್ರಿ ಆದರೆ ನಾನೇ ಮುಖ್ಯಮಂತ್ರಿ ಆದಷ್ಟು ಸಂಭ್ರಮ ಪಡುವವರಲ್ಲಿಯೂ ಮೊದಲಿಗ. MLC ಅಟ್ಯಾಕ್ ಸರ್, ತಾವು MLA ಆಗ್ಬೋದು? ಇಲ್ಲ, ನಾನು ಯಾವಾಗೂ ಮೊದಲಿನಿಂದ ನನಗೆ MLA ಆಗಂತ ಅಪೇಕ್ಷೆಯನ್ನು ನಾನು ಇಟ್ಕೊಂಡಿಲ್ಲ. MB ಪಾಟೀಲ್ ಪಕ್ಷ ನಿರ್ಧಾರ ಮಾಡ್ತದೆ. ಆ ನಿರ್ಧಾರ ಮಾಡಿದ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ವಿಧಾನ ಪರಿಷತ್ತನ್ನು ಪ್ರವೇಶ ಮಾಡ್ತೇನೆ. ನಿಮ್ಮೆಲ್ಲರ ಮಕ್ಕಳಿಗೆ ನೋಡಿ, ನಾನು ಮಕ್ಕಳ ಬಗ್ಗೆ ಇಷ್ಟು ಮಾತಾಡ್ತೇನೆ. ನಾನು ಒಂದು ಅಕಾಡೆಮಿ ಮಾಡಬೇಕಾದ ಕೆಲಸ, ಸರ್ಕಾರ ಮಾಡಬೇಕಾದ ಕೆಲಸನ ಒಬ್ಬ ಶಾಸಕರಾಗಿ, ಸಚಿವರಾಗಿ ಇದಕ್ಕಿಂತ ಕೃತಾರ್ಥತೆ ಏನಿದೆ? ನನಗೆ ಶಾಸಕನಾಗ್ತಕ್ಕಂಥ ಅಪೇಕ್ಷೆ ನನಗಲ್ಲಿಲ್ಲ. ಎಲ್ಲಿವರೆಗೆ MB ಪಾಟೀಲ್ ಒಬ್ಬ ಸಜ್ಜನ, ಸಹೃದಯಿ, ತಾಯಿ ಹೃದಯಿ ಶಾಸಕರವರು ಅಂತ ಒಬ್ಬ ಜನನಾಯಕ, ನಮ್ಮ ನಾಯಕರಾಗಿರೋದ್ರಿಂದ ನಾನು ಮೊದಲಿನಿಂದ ಕೂಡ ಅಂಥದ್ದು ಯಾವುದೇ ಅಪೇಕ್ಷೆಯನ್ನು ಇಟ್ಟುಕೊಂಡಿಲ್ಲ. ಒಟ್ಟಾರೆ ವಿಧಾನ ಪರಿಷತ್ ಸದಸ್ಯನಾಗದಂತೂ ಅದು ಶತಸಿದ್ಧ. ಇನ್ನೊಂದು ನಿಮಗೆ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ ಏನಂದರೆ, ನಾವು ಗುಲಾಮಗಿರಿ ಸಂಸ್ಕೃತಿಗೆ ಒಳಪಡೋ ಮುಖಂಡ ನಾನಲ್ಲ. ಹೆಚ್ಚುವರಿ ಆದಾಗ ಅಂಥ ಅವಕಾಶ ಬಂದರೆ ನನಗೆ ಶಾಸಕನಾಗೋದಕ್ಕೂ ಅರ್ಹತೆ ಇದೆ, ವಿಧಾನ ಪರಿಷತ್ ಸದಸ್ಯನಾಗೋದಕ್ಕೂ ಅರ್ಹತೆ ಇದೆ. ಅರ್ಹತೆ ವಿಷಯದಲ್ಲಿ ಏನಿಲ್ಲ, ನಾನು ಅದಕ್ಕೆಲ್ಲ ಅರ್ಹನಾಗಿದ್ದೀನಿ. ಬಾಲ್ಯದಲ್ಲಿನೇ ತಂದೆ ತಾಯಿಯನ್ನು ಕಳೆದುಕೊಂಡವನು. ನನ್ನ ಬಾಲ್ಯದ ದಿನಗಳು ತಂದೆ ತಾಯಿ ಇಲ್ಲದೆ ಕಳೆದರೂ ಕೂಡ ಆ ತಂದೆ ತಾಯಿಯ ಪ್ರೀತಿಯನ್ನು ಇಡೀ ನಾವು ಅಮ್ಮನ ಮಡಿಲು ಟ್ರಸ್ಟ್ ಒಂದು ಸ್ಥಾಪನೆ ಮಾಡಿದ್ವಿ. ಯಾಕೆ ಸರ್ ಅಮ್ಮನ ಮಡಿಲು ಅಂತೇಳಿ ಯಾಕೆ ಸರ್? ನಾನು ಆಗಲೇ ತಮಗೆ ಹೇಳಿದೆ, ಹಸಿದವರ ನೋವು ಹಸಿದವರಿಗೆ ಮಾತ್ರ ಗೊತ್ತಿರ್ತದೆ. ಆ ಎಲ್ಲ ಮಕ್ಕಳಿಗೂ ಅವ್ರಿಗೊಂದು ಶೈಕ್ಷಣಿಕವಾಗಿ ಒಂದು ವರ್ಷಕ್ಕೆ ಸಹಾಯ ಆಗಬಹುದಾದ ಒಂದು ಗೌರವಧನ, ಅವಕೊಂಡ ಮಕ್ಕಳ ಸಂವೇದನೆಗಳು ಹೇಗಿರ್ತವೆ, ಸಂಕಟ ಹೇಗಿರ್ತದೆ, ಅವರ ಬದುಕು ಹೇಗೆ ಇರ್ತದೆ ಅನ್ನೋದನ್ನು ಭಾಳ ಹತ್ತಿರದಿಂದ ನಾನು ನೋಡಿದವನು. ಸರ್, ಈಗ ನಿಮಗೆ MB ಪಾಟೀಲ್ ಸಾಹೇಬರು ನೀವು ಕೇಳಿದ್ರೆ ಬೇಕಾದ ನಿಗಮ ಕೊಡ್ಬೋದಾಗಿತ್ತು. ಹಾಂ ಸರ್, ನೀವು ಯಾಕೆ ಸರ್ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರಾಗಿ ಅದನ್ನು ಕೇಳಿ ಪಡೆದ್ರೂ ಮಾತು ಸರ್? ಯಾಕೆ ಸರ್ ಅದನ್ನೇ ಯಾಕೆ ಕೇಳಿ ಪಡ್ಕೋಬೇಕು ಅಂತ ಆಸೆ ಇತ್ತು ಅಂದರೆ, ಈ ರಾಜ್ಯದ ಬಾಲಮಂದಿರದಲ್ಲಿರುವ ಅವಕಾಶ ವಂಚಿತ ಮಕ್ಕಳನ್ನು ತಲುಪೋದಕ್ಕೆ ಅವಕಾಶ ಸಿಗ್ತದೆ. ಹೊಸ ವರ್ಷದ ಹೊಸ್ತಿಲಲ್ಲಿ, ನಾಳೆನೇ ಹೊಸ ವರ್ಷದ ಹೊಸ್ತಿಲಲ್ಲಿ ನಮ್ಮ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಸುಸಜ್ಜಿತವಾದ ಅತ್ಯಾಧುನಿಕವಾದ ನಮ್ಮ ಸ್ಟುಡಿಯೋದಲ್ಲಿ ಮಕ್ಕಳ ಕಲರವ ಪ್ರಾರಂಭ ಆಗಿದೆ. ಅದಕ್ಕೆ ನಾನು ಹದಿಹರೆಯದ ಹುಡುಗರಿಗಾಗಿ, ಹದಿಹರೆಯದ ಹೆಣ್ಣು ಮಕ್ಕಳಿಗಾಗಿ ನಾವು ಯುನಿಸೆಫ್ ಜೊತೆಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಅಂಥ ಮಕ್ಕಳಿಗಾಗಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ರೂಪಿಸ್ತಾ ಇದೆ. ಮಕ್ಕಳಿಗೆ ಸಮಯ ಕೊಡಬೇಕಾದ ಪಾಲಕ ರಾತ್ರಿ 12 ಗಂಟೆಗೆ ಮನೆಗೆ ಬರ್ತಾರೆ. ಒಂದು ಮಗು ನಮ್ಮನ್ನು ಕೇಳಿ ಕಲಿಯೋದಕ್ಕಿಂತ ನೋಡಿ ಕಲಿತದೆ. ನಾವು ಹೇಗಿದ್ದೀವಿ, ನಮ್ಮ ತಂದೆ ಏನು ಮಾಡ್ತಾನೆ, ಏನಿಲ್ಲ ಅಂತ. ಅದಕ್ಕೆ ಪೇರೆಂಟಿಂಗ್ ವೆರಿ ಇಂಪಾರ್ಟೆಂಟ್ ಈಗ. ಹಾಗಾಗಿ ಹದಿಹರೆಯದ ಸಮಸ್ಯೆಗಳಿಗೆ ಇವತ್ತು ಪೋಕ್ಸೋದಂಥ ಘಟನೆಗಳು ಯಾಕೆ ಆಗ್ತಾ ಇದ್ದಾವೆ? ಭಾಳ ಕಡೆ ನೀವು ನೋಡಿ, ಆ ಮಕ್ಕಳಿಗೆ ಲೈಂಗಿಕ ಶಿಕ್ಷಣದ ಬಗ್ಗೆ ತಿಳಿಸಿಕೊಡುವಂತಹ ವ್ಯವಧಾನ ಮತ್ತು ಸಾಮಾಜಿಕ ಬದ್ಧತೆ ಇವತ್ತು ಮಾಡಬೇಕಾದಂಥ ನಮ್ಮ ವಾರಸುದಾರರು ಅನ್ನುವಂಥ ನಿಟ್ಟಿನಲ್ಲಿ ಪಾಲಕರು ಭಾವಿಸ್ಕೊಂಡಿದ್ದಾರೆ. ಮಕ್ಕಳು ನಮ್ಮ ಕನಸುಗಳನ್ನು ಹೊರೆಯಾಗಿ ಹೊತ್ತುಕೊಂಡು ಬದುಕಲು ಹುಟ್ಟಿದ ಗುಲಾಮರಲ್ಲ. ಆ ಮಗುವಿಗೆ ತನ್ನದೇ ಆದ ಆಯ್ಕೆ ಇದೆ. ಆ ಮಗುವಿನ ಆಯ್ಕೆಯನ್ನು ಗೌರವಿಸುವ ಪಾಲಕ ಮಾತ್ರ ಆ ಮಗುವಿನ ಬಾಲ್ಯಕ್ಕೂ ಆತನ ಕನಸುಗಳಿಗೂ ನೀರೆರೆಯುವ ಒಂದು ಶಕ್ತಿಯನ್ನು ಪಡೆಯಬಲ್ಲ ಮತ್ತು ಆ ಮಗುವನ್ನು ಸಶಕ್ತವಾಗಿ ಬೆಳೆಸಬಲ್ಲ. ನಿಮ್ಮ FM ವಾಹಿನಿಯಲ್ಲಿ ಜನನಾಯಕ ವಿಶೇಷ ಕಾರ್ಯಕ್ರಮ. ನಮಸ್ಕಾರ ವೀಕ್ಷಕರೇ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂಥವ್ರು ಶಿಕ್ಷಣ ಪ್ರೇಮಿಗಳು, ಸಮಾಜ ಚಿಂತಕರು, ಅದ್ಭುತ ಭಾಷಣಕಾರರು, ಮಾತೃ ಹೃದಯಗಳು, ಈ ನಾಡಿನ ಮಕ್ಕಳ ಪಾಲಕ ಪೋಷಕರ ಶ್ರೇಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವಂಥವರು, ಅನಾಥ ಮಕ್ಕಳ ಆಶ್ರಯದಾತರು, ಹಾಗೆ ಸಮಾಜಮುಖಿ ಕಾರ್ಯಕ್ಕೆ ಹತ್ತಾರು ಅಭಿವೃದ್ಧಿ ಪರ್ವದ ಕೆಲಸ ಕಾರ್ಯಗಳನ್ನು ಮಾಡಿ ಜನ ಸ್ನೇಹಿಯಾಗಿ ಜನ ಮೆಚ್ಚುಗೆ ಗಳಿಸುತ್ತಿರುವಂಥ ಈ ನಾಡು ಕಂಡ ನಾಯಕ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರು ಮಾತನಾಡಿಸ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮ್ಮ ಕಾರ್ಯಕ್ರಮ ತಮಗೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಸರ್. ಮೊದಲಿಗೆ ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನಾನು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷನಾಗಿ, ಈಗ ಮಕ್ಕಳ ಪರಿಚಾರಕನಾಗಿ, ಅಧ್ಯಕ್ಷ ಅನ್ನೋದಕ್ಕಿಂತ ಮಕ್ಕಳ ಪರಿಚಾರಕನಾಗಿ ಇವತ್ತು ಕೆಲಸ ಮಾಡ್ತಿರುವವನು. ನನ್ನ ಪರಿಚಯ ಮೊದಲಿನಿಂದನೂ ಈ ಜಿಲ್ಲೆಯ ಜನರಿಗೆ ಏನು ಒಬ್ಬ ಒಳ್ಳೆಯ ಯುವ ನಾಯಕ ಅನ್ನುವಂಥ ಒಂದು ವ್ಯಕ್ತಿತ್ವ ರೂಪಿಸ್ಕೊಂಡಿರ್ತಕ್ಕಂಥ, ನಮ್ಮೆಲ್ಲರ ಪ್ರೀತಿಯ ಮನೆಯ ಮಗ ಅನ್ನುವಂಥ ಸದ್ಭಾವನೆಯಿಂದ ಎಲ್ಲ ಜನರ ಮತ್ತು ಜನನಾಯಕರುಗಳು, ಈ ಜಿಲ್ಲೆಯ ಎಲ್ಲ ಜನನಾಯಕರ ಮತ್ತು ಪೂಜ್ಯರೆಲ್ಲರ ಆಶೀರ್ವಾದದ ನೆರಳಲ್ಲಿ
ಇವತ್ತು ನಾನು ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿ ಘನ ಸರ್ಕಾರದ ಒಂದು ನಿಗಮದ ಅಧ್ಯಕ್ಷನಾಗಿ ಮಕ್ಕಳ ಸೇವೆ ಮಾಡ್ತಾ ಇದ್ದೇನೆ. ಓಕೆ ಸರ್. ಸರ್, ತಮ್ಮ ಬಾಲ್ಯದ ಜೀವನದ ಬಗ್ಗೆ ನೆನಪಿಸ್ಕೊಳ್ಬೋದು? ನನ್ನ ಬಾಲ್ಯ, ನಾನು ಬಾಲ್ಯದಲ್ಲಿನೇ ತಂದೆ ತಾಯಿಯನ್ನು ಕಳೆದುಕೊಂಡವನು. ಸರ್, 4 ವರ್ಷದವನಿದ್ದಾಗಲೇ ನಮ್ಮ ತಂದೆ ತಾಯಿ ಒಂದು ಇನ್ಸಿಡೆಂಟಲ್ಲಿ ಏಕಕಾಲಕ್ಕೆ ಅವರು ದೈವಾಧೀನರಾದರು. ಆ ಸಂದರ್ಭದಲ್ಲಿ ನನಗೆ ಆಶ್ರಯವನ್ನು ನೀಡಿ ಓದಿಸಿ ಬೆಳೆಸಿದವರು ನಮ್ಮ ದೊಡ್ಡಪ್ಪವರಾದಂಥ ದಿವಂಗತ ಸಿದ್ದರಾಯ ಸೌಕರ್ ಅವರು, ಹಾಗೂ ಒಂದು ಮಂಡಳ ಪಂಚಾಯಿತಿ ಪ್ರಧಾನರಾಗಿದ್ದಂಥ ನಮ್ಮ ಚಿಕ್ಕಪ್ಪ ದಿವಂಗತ ಶ್ರೀ MS ಬಬಲೇಶ್ವರ್ ಅವರು. ನಾವು ಆರ್ಥಿಕವಾಗಿ ಸ್ವಲ್ಪ ಅನುಕೂಲಸ್ಥ ಮನೆತನ ಇರೋದರಿಂದ ನನಗೆ ಉತ್ತಮವಾದಂಥ ಶಿಕ್ಷಣ ಸಂಸ್ಕಾರವನ್ನು ಕೊಟ್ಟು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಬಂಧು ಬಾಂಧವರೆಲ್ಲರ ಹಾರೈಕೆ ಮತ್ತು ಪ್ರೀತಿಯ ನೆರಳಲ್ಲಿ ಬೆಳೆದವನು ನಾನು. ನನಗೊಬ್ಬಳು ಸಹೋದರಿ ಭಾಗೀರಥಿ ಅಂಥೇಳಿ, ನಾವೊಬ್ಬ ತಂಗಿ ಮತ್ತು ನಾನು ಇಬ್ಬರೇ. ನಮ್ಮ ಬಾಲ್ಯದ ದಿನಗಳು ಸ್ವಲ್ಪ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ವಿ ಅನ್ನೋ ಕಾರಣಕ್ಕೆ ನಮಗೆ ಯಾವುದೇ ಭೌತಿಕ ತೊಂದರೆಗಳಿರಲಿಲ್ಲ, ಎಲ್ಲ ಸೌಲಭ್ಯಗಳಿದ್ದು. ಆದರೆ ತಂದೆ ತಾಯಿ ಇಲ್ಲದೆ ಇರುವಂಥ ಮಕ್ಕಳ ಸವಾಲುಗಳನ್ನು ಭಾವನಾತ್ಮಕವಾಗಿ ಎದುರಿಸಿ ಬೆಳೆದವನು ನಾನು. ಯಾಕಂದರೆ ಜೀವನದಲ್ಲಿ ಎಲ್ಲರೂ ತುಂಬಿಕೊಡಬಹುದು, ಆದರೆ ತಂದೆ ತಾಯಿಯ ಸ್ಥಾನವನ್ನು ಜಗತ್ತಿನಲ್ಲಿ ಯಾರು ಕೂಡ ತುಂಬಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಎಲ್ಲ ಸವಾಲುಗಳ ಮಧ್ಯ ನಮ್ಮ ಪೋಷಕರ ಪ್ರೀತಿಯ ಆಶೀರ್ವಾದದ ನೆರಳಲ್ಲಿ ಧಾರವಾಡಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಬಂದೆ. ಬಾಲ್ಯದಲ್ಲಿ ನಾನು ನಮ್ಮ ತಾಯಿಯ ತವರೂರು ಇಲ್ಲಿ ಬೀಳಿಗಿ ತಾಲೂಕು ಮನ್ನಿಕೇರಿ ಅಂತಿದೆ, ಅಲ್ಲಿ GN ಕೊಟ್ಟಿಗೆ MN ಕೊಟ್ಟಿಗೆ ಅಂತ ಹೇಳಿ ಅವರು ಅವಾಗಿನ ಕಾಲದಲ್ಲಿನೇ ಅವ್ರ ಮನೆಯಲ್ಲಿ ಭಾಳಷ್ಟು ಉದ್ಯಮದಲ್ಲಿ ಲಾರಿಗಳಿದ್ದು ಮತ್ತು ಒಳ್ಳೆ ಪ್ರಗತಿಪರ ದೊಡ್ಡ ರೈತರವರು, ಶ್ರೀಮಂತರು. ಅವರ ಶ್ರೀಮಂತಿಕೆ ಜೊತೆಗೆ ಅವರಲ್ಲಿ ಹೃದಯ ಶ್ರೀಮಂತಿಕೆ ಕೂಡ ಇತ್ತು. ನಮ್ಮ ಅಜ್ಜ ಅಜ್ಜಿ ನನ್ನ ಬಾಲ್ಯದ ದಿನಗಳಲ್ಲಿ ನಮಗೆ ಸಂಸ್ಕಾರ ಕೊಟ್ಟವರು. ಪ್ರತಿ ದಿವಸ ನಮ್ಮ ಅಜ್ಜ ಲಿಂಗ ಪೂಜೆ ಮಾಡದೆ ಬಾಯಲ್ಲಿ ನೀರು ಕೂಡ ಹಾಕ್ತಾ ಇರಲಿಲ್ಲ. ಅವರು ನಮ್ಮ ತಂದೆ ತಾಯಿ ಕಳ್ಕೊಂಡ್ ಮಕ್ಕಳು ಅಂತ ಬಹಳ ಅಪರೂಪದಿಂದ ಪ್ರೀತಿಯಿಂದ ನಮ್ಮ ಅಜ್ಜ ಅಜ್ಜಿ ಮಾವಂದಿರು ಅಕ್ಕಂದಿರೆಲ್ಲ ಬೆಳೆಸಿದ್ರು. ನಮ್ಮ ಬಾಲ್ಯ ಸ್ವಲ್ಪ ಎಲ್ಲರಂತೆ ಇರಲಿಲ್ಲ, ಸ್ವಲ್ಪ ವಿಭಿನ್ನವಾಗಿತ್ತು. ಬಹಳ ಎಲ್ಲ ಜನ, ನಮ್ಮ ಮಮದಾಪುರದ ಜನ, ಮಧುಗುಣಿಕಿ ಜನ, ಹಾಗೂ ನನ್ನ ತಾಯಿ ಊರು ಮನ್ನಿಕೇರಿ ಜನ, ಇವರೆಲ್ಲ ನಮ್ಮನ್ನ ತಮ್ಮ ಮನೆಯ ಮಕ್ಕಳು ಅನ್ನೋ ಪ್ರೀತಿಯನ್ನ ಧಾರೆ ಎರಿತಾ ಇದ್ರು. ನಾವು ಯಾವುದೇ ಓಣಿನಲ್ಲಿ ನಡೆದು ಹೋಗ್ಬೇಕಾದ್ರೆ ಪ್ರತಿ ಮನೆಯ ತಾಯಿ 2 ಕಣ್ಣೀರನ್ನ ಹಾಕಿ ಈ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಹರಸ್ತಾ ಇದ್ರು. ಹಾಗೆ ನಮ್ಮ ತಾಯಿ ಕೂಡ ಬಹಳ ದಾಸೋಹಿಯಾಗಿದ್ರು. ನಮ್ಮ ತಾಯಿಯನ್ನ ಜನ ಇವತ್ತಿಗೂ ಕೂಡ ನೆನೆಸ್ಕೋತಾರೆ. ನಮ್ಮ ಊರಲ್ಲಿ ನಮ್ಮ ಮನೆಗೆ ಯಾರೇ ಅತಿಥಿಗಳು ಬಂದ್ರು ಅವರಿಗೆ ಪ್ರಸಾದವನ್ನ ಮಾಡಿಸುವಂತಹ ಪ್ರೀತಿಯನ್ನ ಗೌರವವನ್ನು ತೋರಿಸ್ತಕ್ಕಂಥ ಒಂದು ಆತಿಥ್ಯ ಸಂಸ್ಕೃತಿಗೆ ಸೇರಿದ ಮನೆತನಕ್ಕೆ ಸೇರಿದವನ್ನ. ಹಾಗಾಗಿ ನನ್ನ ಬಾಲ್ಯದ ದಿನಗಳು ತಂದೆ ತಾಯಿ ಇಲ್ಲದೆ ಕಳೆದರೂ ಕೂಡ ಆ ತಂದೆ ತಾಯಿಯ ಪ್ರೀತಿಯನ್ನ ಇಡೀ ಬಂಧು ಬಾಂಧವರು ಮತ್ತು ಇಡೀ ಸಮುದಾಯ, ಎಲ್ಲ ಸಮುದಾಯದ ತಾಯಂದಿರು ಕೊಟ್ಟ ಪ್ರೀತಿಯ ಆಶೀರ್ವಾದದ ನೆರಳು ನನ್ನ ಮತ್ತು ನನ್ನ ತಂಗಿಯ ಬದುಕನ್ನು ರೂಪಿಸುವಲ್ಲಿ ಬಹಳ ಪ್ರಧಾನ ಪಾತ್ರ ವಹಿಸಿದೆ ಅಂತ ಹೇಳಿ ನಾ ಎಲ್ಲ ತಾಯಂದಿರನ್ನ, ನನ್ನನ್ನು ಪ್ರೀತಿಸಿ ಗೌರವಿಸಿ ನಮ್ಮ ಮಕ್ಕಳು ಅಂತ ಅಪ್ಪಿ ಬೆಳೆಸಿರುವ ನನ್ನ ಗೆಳೆಯರ ತಾಯಂದಿರನ್ನ ಎಲ್ಲರನ್ನ ಕೃತಜ್ಞತೆಯಿಂದ ಸ್ಮರಣೆ ಮಾಡ್ತೇನೆ. ಓಕೆ ಸರ್. ತಮ್ಮ ಹುಟ್ಟೂರಿನ ಬಗ್ಗೆ ತಮ್ಮ ಮಾತೇನು ಸರ್? ತಮ್ಮ ಹುಟ್ಟೂರಿನ ಬಗ್ಗೆ ತಮ್ಮ ಮಾತೇನು ಸರ್? ನನ್ನ ಹುಟ್ಟೂರು ಮಮದಾಪುರ, ಬಬಲೇಶ್ವರ ಹತ್ರ. MB ಪಾಟೀಲ್ರು ಪ್ರತಿನಿಧಿಸ್ತಕ್ಕಂಥ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಊರು. ನಮ್ಮ ಊರಿಗೆ ಆದಿಲ್ ಶಾಹಿ ಕಟ್ಟಿರ್ತಕ್ಕಂಥ 2 ದೊಡ್ಡ ಕೆರೆ, ಚಿಕ್ಕ ಕೆರೆ ಅಂತ 2 ಕೆರೆ ಇದೆ. ಬಹಳ ಐತಿಹಾಸಿಕವಾಗಿ ಬಹಳ ಮಹತ್ವದ ಸ್ಥಾನವನ್ನ ಇತಿಹಾಸದಲ್ಲಿ ಪಡೆದುಕೊಂಡಿರ್ತಕ್ಕಂಥ ಊರಿಗೆ ಸೇರಿದವನು ನಾನು. ಅಲ್ಲೊಂದು ವಿರಕ್ತ ಮಠ ಇದೆ. ಒಬ್ರು ಪೂಜ್ಯರು ಶತಾಯುಷಿಗಳಾಗಿದ್ದರು, ಮೃತ್ಯುಂಜಯಪ್ಪಗಳು ಅಂತ ಹೇಳಿ. ಬಹಳ ಧಾರ್ಮಿಕವಾಗಿ ಕೂಡ ಬಹಳ ಶ್ರೇಷ್ಠವಾದಂಥ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಊರು ನಮ್ದು. ಮಹಾದೇವ ಪೂಜ್ಯರು ಅಂತ ಹೇಳಿ ಇದ್ರು, ಮಹಾದೇವ ಮಹಾಸ್ವಾಮಿಗಳು ಅಂತ. ಅವರು ಬಹಳ ಜನ ಈ ನಾಡಿನ ಪ್ರಭಾವಿ ಪೂಜ್ಯರಿಗೆ ಪಾಠ ಮಾಡುವಷ್ಟು ಪ್ರಬುದ್ಧ ಚಿಂತಕರಾಗಿದ್ರು. ಸರ್ಪಭೂಷಣ ಮಠ ಕೂಡ ಮಮದಾಪುರ ಮಠದ ಒಂದು ಭಾಗವಾಗಿತ್ತು ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿದೆ, ಬೆಂಗಳೂರಿಂದ. ಹೀಗಾಗಿ ಅಂತಹ ಒಂದು ಧಾರ್ಮಿಕ ಹಿನ್ನೆಲೆ ಇರತಕ್ಕಂಥ, ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ, ಇತಿಹಾಸದಲ್ಲಿ ವಿಶೇಷವಾದ ಸ್ಥಾನವನ್ನು ಪಡೆದಿರತಕ್ಕಂಥ ಒಂದು ಊರು ನಮ್ಮ ಮಮದಾಪುರ ಊರು. ಅದು ಕಾಲಗರ್ಭದಲ್ಲಿ ಮಮದಾಪುರ ಕೆರೆ ಈ ಜಾಲಿ ಬೆಳೆದು ಸಂಪೂರ್ಣವಾಗಿ ಅದು ಅರಣ್ಯದ ತರ ಆಗ್ಬಿಟ್ಟಿತ್ತು. ಅದನ್ನ ಕೆರೆ ತುಂಬಿಸೋ ಯೋಜನೆಯನ್ನ ರೂಪಿಸೋದರ ಮೂಲಕ 100 ಕೋಟಿ ರೂಪಾಯಿಗಳನ್ನ ವ್ಯಯಿಸಿ
ಈ ಆಧುನಿಕ ಭಗೀರಥ ಅಂತ ಏನು ನಾವು ಇವತ್ತು ಕರೆಯಲ್ಪಡ್ತಕ್ಕಂಥ ಡಾಕ್ಟರ್ ಎಂ ಬಿ ಪಾಟೀಲ್ರು ಬಹಳ ಪ್ರೀತಿಯಿಂದ ಕಕ್ಕುಲತೆಯಿಂದ ಆ ಭಾಗದ ಐತಿಹಾಸಿಕ ಕೆರೆಯನ್ನ ಪುನರುಜ್ಜೀವನಗೊಳಿಸೋದರ ಮೂಲಕ, ಅವತ್ತು ಆದಿಲ್ ಶಾಹಿ ಅದನ್ನು ಕಟ್ಟಿರಬಹುದು, ಆದರೆ ಆದಿಲ್ ಶಾಹಿ ಕಟ್ಟಿದ ನಂತರ ಬಾಳು ಬಿದ್ದ ಕೆರೆಗೆ ಜೀವ ತುಂಬಿದವರು ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಬಿ ಪಾಟೀಲ್ರು. ಅವರು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಆ ಒಂದು ಕೆರೆಯನ್ನು ತುಂಬಿಸಿದ್ದರ ಫಲವಾಗಿ ಇವತ್ತು 30 ಹಳ್ಳಿಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿದೆ. ಅಂತರ್ಜಲ ಮಟ್ಟ ಹೆಚ್ಚಾಗಿರೋದ್ರಿಂದ ಇವತ್ತು ಪ್ರತಿಯೊಬ್ಬ ರೈತ ಆ ಕೆರೆಯ ಕೆಳಗಡೆ ಬರ್ತಕ್ಕಂಥ ಎಲ್ಲಾ ಹಳ್ಳಿಗಳ ರೈತರು ಅತ್ಯಂತ ಸ್ವಾಭಿಮಾನದ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಇದು ನನ್ನ ಹುಟ್ಟೂರಿನ ಬಗ್ಗೆ. ಓಕೆ ಸರ್. ಸರ್, ತಾವು ಸಾಮಾಜಿಕ ತುಡಿತ ಇದು ತಮ್ಮಲ್ಲಿ ಹೆಂಗೆ ಬರಕ್ಕೆ ಸಾಧ್ಯ ಸರ್? ಇದು ಸರ್, ವಾಸ್ತವವಾಗಿ ನಾನು ರಾಜಕೀಯ ಹಿನ್ನೆಲೆಯಿಂದ ಬಂದಿರೋ ಮನೆತನದಿಂದಲೇ ಬಂದವನು. ನಾನು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಚಿಕ್ಕಪ್ಪ ಅವರು, ನಾನು 5th ಓದ್ತಾ ಇದ್ದೆ, ಮಂಡಳ ಪಂಚಾಯಿತಿ ಇದ್ವು ಅವಾಗ, ಗ್ರಾಮ ಪಂಚಾಯಿತಿ ಇರಲಿಲ್ಲ. ಒಂದು 10 ಹಳ್ಳಿ ಕೂಡಿ ಒಂದು ಮಂಡಳ ಪಂಚಾಯಿತಿ ಇತ್ತು. ಅವಾಗ ನಮ್ಮ ಚಿಕ್ಕಪ್ಪ ಅವರು ಮಂಡಳ ಪಂಚಾಯಿತಿ ಪ್ರಧಾನರಾಗಿದ್ರು. ಮುಂಜಾನೆ ದಿನಚರಿ ಪ್ರಾರಂಭ ಆಗದೆ ಜನರ ಜೊತೆಗೆ ನಮ್ಮ ಹಿರಿಯರ ದಿನಚರಿ ಪ್ರಾರಂಭ ಆಗ್ತಾ ಇತ್ತು. ಮುಂಜಾನೆ ಅವರು ಸ್ನಾನ ಪೂಜೆ ಮಾಡಿ ಹೊರಗೆ ಬರ್ಬೇಕಾದ್ರೆ ಒಂದು 50 ಜನ 100 ಜನ ಅವ್ರ ಭೇಟಿಗಾಗಿ ಬರ್ತಾ ಇದ್ರು. ಅವರ ಸಮಸ್ಯೆಗಳನ್ನ ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ಅವರು ಕೂಡ, ಅವರು ಸಿದ್ದರಾಯ ಸೌಕಾರ ಅಂತ ಹೇಳಿ ಬಹಳ ಸ್ಟ್ರಾಂಗ್ ಆಗಿದ್ರು, ಸ್ವಲ್ಪ ನಿಷ್ಠೂರವಾದಿಗಳಾಗಿದ್ರು, ಬಹಳ ಜನಪ್ರಿಯರು ಕೂಡ ಆಗಿದ್ರು. ಅವರು ಮತ್ತು ಅವರಿಬ್ಬರನ್ನು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಭೇಟಿ ಮಾಡೋದಕ್ಕೆ ಬರುವ ಜನರ ಒಡನಾಟದಲ್ಲಿ ನಾನು ಬೆಳೆದವನು. ಹಾಗಾಗಿ ನನಗೂ ಕೂಡ ಜನಸೇವೆ ಮಾಡಬೇಕು ಅಂತ ಆಸೆ ಇತ್ತು ಅನ್ನೋದಕ್ಕಿಂತ ನಮ್ಮನ್ನ ಅವಲಂಬಿಸಿರುವ, ನಮ್ಮನ್ನ ಪ್ರೀತಿಸುವ, ನಮ್ಮೊಂದಿಗಿರುವ, ನಮ್ಮ ಸುತ್ತಲಿರುವ ಜನರ ನೋವಿಗೆ ನೆವರಿಕೆಯಾಗುವುದು, ಕೊರಳ ಧ್ವನಿಯಾಗುವುದು, ಅದು ಜನಸೇವೆ ಅಂತ ಹೆಸರಿಟ್ಕೊಂಡು ಮಾಡ್ತಕ್ಕಂಥದ್ದಲ್ಲ. ಅದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ನಮ್ಮ ಜೊತೆಗಿರುವವರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವ ತುಡಿತ ಮತ್ತು ಅಂಥದ್ದೊಂದು ವಾತಾವರಣ ನಮ್ಮ ಮನೆತನದಲ್ಲಿನೇ ಅದು ರಕ್ತಗತವಾಗಿ ನಮ್ಮ ಹಿರಿಯರಿಂದ ನನಗೆ ಬಳುವಳಿಯಾಗಿ ಬಂದಿರುವಂಥದ್ದು. ಸರ್, ತಾವು ಅಮ್ಮನ ಮಡಿಲು ಟ್ರಸ್ಟ್ ಒಂದು ಸ್ಥಾಪನೆ ಮಾಡಿದ್ರು. ಯಾಕೆ ಸರ್ ಅಮ್ಮನ ಮಡಿಲು ಅಂತೇಳಿ ಯಾಕೆ ಸರ್ ಇಟ್ಟರು ಸರ್ ಅದಕ್ಕೆ? ನಾನು ಆಗ್ಲೇ ತಮಗೆ ಹೇಳಿದೆ, ಹಸಿದವರ ನೋವು ಹಸಿದವರಿಗೆ ಮಾತ್ರ ಗೊತ್ತಿರ್ತದಂತ. ನನ್ನ ಬಾಲ್ಯದಲ್ಲಿ ತಂದೆ ತಾಯಿ ಕಳ್ಕೊಂಡಿದ್ರಿಂದ ಅಮ್ಮನ ಮಡಿಲು ಅನ್ನುವಂಥ ಟ್ರಸ್ಟ್ ಹುಟ್ಟಿದ್ದು ಬಹಳ ಆಕಸ್ಮಿಕ. ಹೇಗೆ ಅಂತಂದ್ರೆ, ನಾನೊಂದ್ಸಾರಿ ಬೆಂಗಳೂರಿಗೆ ಹೋಗಿದ್ದೆ ಒಂದು 10 ವರ್ಷದ ಹಿಂದೆ. ಬೆಂಗಳೂರಿಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ನನ್ನ ಮನೆಯ ಮುಂದ್ಗಡೆ ಪೇಪರ್ಸ್ ಎಲ್ಲ ಇತ್ತು, ನ್ಯೂಸ್ ಪೇಪರ್ಸ್. ಬಂದು ನೋಡಿದೆ, ಅದರಲ್ಲಿ ವಿಜಯ ಕರ್ನಾಟಕ ಪತ್ರಿಕೆನಲ್ಲಿ ತಂದೆ ತಾಯಿ ಇಲ್ಲದೆ ಬಾಲಮಂದಿರಗಳಲ್ಲಿದ್ದು ಸಾಧನೆ ಮಾಡಿದ ಸಾಧಕ ಮಕ್ಕಳು ರಿಸಲ್ಟ್ ಬಂದಿತ್ತು ಅವಾಗ. ಆ ರಿಸಲ್ಟ್ ಆಧರಿಸಿ ಸಾಧಕ ಮಕ್ಕಳ ಒಂದು ವಿವರವನ್ನ ಪತ್ರಿಕೆನಲ್ಲಿ ನಾನು ಓದಿ ಅವಾಗಿನ ಪತ್ರಕರ್ತರಿಗೆ, ಜಿಲ್ಲಾ ವರದಿಗಾರರಿಗೆ ಒಂದು ಫೋನ್ ಮಾಡಿ ಕೇಳಿದೆ, ಸರ್ ಇಷ್ಟು ಜನ ಮಕ್ಕಳು ಸಾಧನೆ ಮಾಡಿದಾರಲ್ಲ, ಇವರನ್ನ ನಾನು ಭೇಟಿ ಮಾಡಬೇಕು ಅಂತ ಹೇಳಿ. ಅವರಿಗೆ ಆ ಕುತೂಹಲ, ಯಾಕೆ ಸರ್ ಇವ್ರನ್ನ ಯಾಕೆ ನೀವು ಭೇಟಿ ಮಾಡಬೇಕು ಅಂತ ಕೇಳಿದ್ರು. ಇಲ್ಲ ಸರ್, ಅವರನ್ನ ನಾನು ಅಭಿನಂದಿಸಬೇಕು, ಅವರ ಮುಂದಿನ ಶೈಕ್ಷಣಿಕ ವೆಚ್ಚಕ್ಕಾಗಿ ನನ್ನ ಕೈಲಾದ ಅಳಿಲು ಸೇವೆ ಮಾಡಬೇಕು ಅಂತ ನನಗೆ ಆಸೆ ಇದೆ, ಅದಕ್ಕೆ ಒಂದು ಅವಕಾಶ ಮಾಡಿಕೊಡಿ, ಅವರನ್ನ ಅವರೆಲ್ಲಿದ್ದಾರೆ ತಿಳಿ. ಇಲ್ಲ ಹಾಗಾದ್ರೆ ಅವ್ರನ್ನ ನಮ್ಮ ಆಫೀಸಿಗೆ ಕರೆಸ್ತೇವೆ, ನೀವು ನಮ್ಮ ಆಫೀಸಿಗೆ ಬರ್ಬೋದು ಅಂತ ಹೇಳಿದ್ರು. ಸಂಜೆ ಟೈಮ್ ಕೊಟ್ಟರು. ನಾನು ಸಾಯಂಕಾಲ ನನ್ನ ವಿದ್ಯಾಗುರುಗಳಾದಂಥ ನಮ್ಮ ಎಕ್ಸಲೆಂಟ್ ಸಮೂಹ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಕೌಲ್ಗಿ ಗುರುಗಳ ಜೊತೆಗೆ ಹೋಗಿ ಆ ಎಲ್ಲ ಮಕ್ಕಳಿಗೂ ಅವ್ರಿಗೊಂದು ಶೈಕ್ಷಣಿಕವಾಗಿ ಒಂದು ವರ್ಷಕ್ಕೆ ಸಹಾಯ ಆಗಬಹುದಾದ ಒಂದು ಗೌರವಧನ ಒಂದು ಪ್ರೀತಿಯಿಂದ ಒಂದು ಪಾಕೆಟ್ ಅಲ್ಲಿ ಹಾಕಿ ಅವರು 10 ಜನ ಮಕ್ಕಳಿಗೂ ಕೂಡ ನಾವು ಕೊಟ್ಟು ಅವರ ಅನುಭವಗಳನ್ನು ಕೇಳಿ ಅವರಿಗೆ ಒಂದು ಪ್ರೇರಣಾದಾಯಕವಾದಂಥ ಸ್ಫೂರ್ತಿದಾಯಕವಾದಂಥ ಮಾತುಗಳನ್ನು ಹೇಳಿ ಅವರನ್ನು ಕಳಿಸ್ಕೊಟ್ವಿ ಸನ್ಮಾನ ಮಾಡಿ. ಆವಾಗ ಅಲ್ಲಿರೋ ಜಿಲ್ಲಾ ವರದಿಗಾರರಾದಂಥ ಸಂಗಮೇಶ್ ಚೂರಿ ಅವರು ನನಗೆ ಕೇಳಿದ್ರು, ಸರ್ ಇಷ್ಟು ನೀವು ಆಸಕ್ತಿ ತೋರಿಸ್ತಾ ಇದ್ದೀರಿ, ಏನು ಯಾಕೆ ಅಂತ ಕೇಳಿದಾಗ ನಾನು ಹೇಳಿದೆ, ಸರ್ ನಾನು ತಂದೆ ತಾಯಿ ಇಲ್ಲದೆ ಬದುಕು ಕಟ್ಟಿಕೊಂಡವನು, ತಂದೆ ತಾಯಿ ಕಳ್ಕೊಂಡ ಮಕ್ಕಳ ಸಂವೇದನೆಗಳು ಹೇಗಿರ್ತವೆ, ಸಂಕಟ ಹೇಗಿರ್ತದೆ, ಅವರ ಬದುಕು ಹೇಗೆ ಇರ್ತದೆ ಅನ್ನೋದನ್ನ ಬಹಳ ಹತ್ತಿರದಿಂದ ನಾನು ನೋಡಿದವನು. ಆ ಎಲ್ಲ ವೈರುಧ್ಯಗಳ ನಡುವೆ ಈ ಮಕ್ಕಳು ಸಾಧಕರಾಗಿ ಹೊರಹೊಮ್ಮಿದಾರಲ್ಲ, ಇವರನ್ನ ಅಭಿನಂದಿಸೋದು ನನ್ನ ಬಹಳ ದೊಡ್ಡ ಜವಾಬ್ದಾರಿ ಅಂತ ಭಾವಿಸಿ ನಾನು ಬಂದಿದ್ದೀನಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು,
ಹಾಗಾದ್ರೆ ಇದಕ್ಕೆ ನೀವೇನಾದ್ರೂ ಒಂದು ಮಾಡ್ಬೋದಲ್ಲ ಪ್ರತಿ ವರ್ಷ ಅಂತಂದ್ರು ಹಾಂ ಸರ್. ಅಲ್ಲಿರೋರೆಲ್ಲ. ಅವಾಗ ನಾನು ನಮ್ಮ ಬಸವರಾಜ್ ಕೌಲ್ಗಿ ಸರು ಯೋಚನೆ ಮಾಡಿ ಆಯ್ತು ಹಾಗಾದ್ರೆ ಇದಕ್ಕೊಂದು ಹೆಸರು ಕೊಡಿ ಅಂತಂದ್ರೆ ಅಲ್ಲೇ ಕೂತಾಗ ಆಕಸ್ಮಿಕವಾಗಿ ನನ್ನ ತಲೆಯಲ್ಲಿ ಇಲ್ಲ ಅಮ್ಮನ ಮಡಿಲು ಅಂತ ಇಡೋಣ ಇದಕ್ಕೆ ಅಂತ ನನ್ನ ತಲೆಯಲ್ಲಿ ಬಂತು. ಅಮ್ಮನ ಮಡಿಲು ಅಂತ ಇಡೋಣ ಅಂತ ತಲೆಯಲ್ಲಿ ಬಂದಾಗ ಇದು ಒಳ್ಳೆ ಹೆಸರು ಅಂತ ಹೇಳಿದ್ರು. ಅಮ್ಮನ ಮಡಿಲು. ಮಡಿಲು ಅಂದ್ರೆ ತಾಯಿಗೆ ಜಾತಿ ಇಲ್ಲ, ತಾಯಿಯ ಪ್ರೀತಿಗೆ ಜಾತಿ ಇಲ್ಲ, ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ಜಾತಿ ಇಲ್ಲವೇ ಇಲ್ಲ. ಹಾಗಾಗಿ ಇಂಥ ಮಕ್ಕಳ ಸೇವೆಗಾಗಿ ಅಂದು ಹುಟ್ಟಿಕೊಂಡಿರುವಂತ ಈ ಮಕ್ಕಳ ಅಮ್ಮನ ಮಡಿಲು ಚಾರಿಟೇಬಲ್ ಟ್ರಸ್ಟ್ ಅದರಿಂದ ಅನಾಥ ಮಕ್ಕಳಿಗೆ, ತಂದೆ ತಾಯಿ ಇಲ್ಲದೆ ಇರುವಂತ ಮಕ್ಕಳಿಗೆ, ಸಿಂಗಲ್ ಪೇರೆಂಟ್ ಇರುವಂತ ಮಕ್ಕಳಿಗೆ, ಜೊತೆಗೆ ನಾಡಿನ ಭೇದ ಭಾವವಿಲ್ಲದೆ ಎಲ್ಲ ಪ್ರತಿಭಾವಂತ ಮಕ್ಕಳಿಗೆ ಗುರುತಿಸಿ ಗೌರವಿಸುವ, ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಂತ ಕೆಲಸ ನಾನು ನಿರಂತರವಾಗಿ ಮಾಡ್ತಾ ಬಂದೆ. ಅದು ನಮ್ಮ ಧರ್ಮಪತ್ನಿಯವರಿಗೂ, ನನಗೂ, ನಮ್ಮ ಇಡೀ ಕುಟುಂಬದ ಸದಸ್ಯರಿಗೆ ಬಹಳ ಆತ್ಮತೃಪ್ತಿ ಕೊಡ್ತಕ್ಕಂಥ ಕೆಲಸ ಅದು. ಅದು ಪ್ರಚಾರಕ್ಕಾಗಿ ಅಲ್ಲ. ಆ ಟ್ರಸ್ಟ್ ಹುಟ್ಟಿದ ಮೇಲೆ ನಾವು ಯಾರಿಂದಲೂ ಅನುದಾನ, ಯಾರಿಂದಲೂ ಹಣ ಪಡೆದುಕೊಳ್ಳೋದಕ್ಕೆ ಮಾಡ್ಕೊಂಡಿರೋ ಸಂಸ್ಥೆ ಅಲ್ಲ. ಅದು ನಮ್ಮ ಆದಾಯದ ಬಹುತೇಕ ಒಂದು 30% ಹಣವನ್ನ ನಾವು ನಮ್ಮ ಆತ್ಮತೃಪ್ತಿಗಾಗಿ ಮತ್ತು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಬಳಸಬೇಕು ಅಂತ ಸಂಕಲ್ಪ ಮಾಡಿ ಆ ಒಂದು ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬರ್ತಾ ಇದ್ವಿ. ಓಕೆ ಸರ್. ಸರ್, ತಮ್ಮ ಧರ್ಮಪತ್ನಿಯವರ ಬಗ್ಗೆ ತಮ್ಮ ಮಾತೇನು ಸರ್? ನನ್ನ ಧರ್ಮಪತ್ನಿ ಹೌಸ್ ಮೇಕರ್ ಅವರು. ಬಹಳ ಜನ ನಿಮ್ಮ ಧರ್ಮಪತ್ನಿ ಏನ್ ಮಾಡ್ತಾರೆ ಅಂತ ಕೇಳಿದ ಕೂಡಲೇ ಅವರು ಹೌಸ್ ವೈಫ್ ಅಂತ ಹೇಳ್ತಾರೆ. ನನ್ನ ಧರ್ಮಪತ್ನಿ ಹೆಸರು ಶ್ವೇತಾ ಬಬಲೇಶ್ವರ್ ಅಂತ. ನನ್ನ ಧರ್ಮಪತ್ನಿ ಅವರು ಮಕ್ಕಳನ್ನ ಸಂಸ್ಕಾರ ಕೊಟ್ಟು, ಇಬ್ರು ಮಕ್ಕಳು ನನಗೆ, ಒಬ್ಳು ಗೌರಮ್ಮ, ಇನ್ನೊಬ್ಬ ಅಪ್ಪು ಅಂತ ಹೇಳಿ. ಗೌರಮ್ಮ ಈಗ PUC ಪ್ರಥಮ ವರ್ಷದಲ್ಲಿ ಓದ್ತಾ ಇದ್ದಾಳೆ, ಮಗ 9th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾನೆ. ಆ ಮಕ್ಕಳಿಗೆ ಸಂಸ್ಕಾರ ಕೊಡುವುದರ ಜೊತೆಗೆ ನನ್ನ ಎಲ್ಲ ಸಮಾಜಮುಖಿ ಕಾರ್ಯಗಳಿಗೆ, ನಮ್ಮ ಮನೆಗೆ ಯಾವುದೇ ತಂದೆ ತಾಯಿ ಇಲ್ಲದ ಮಗು ಬಂದಾಗ ಅವರು ನಮ್ಮ ಅಪ್ಪು ಗೌರಮ್ಮ ಅನ್ನ ಸದ್ಭಾವನೆಯಿಂದ ನೋಡುವ ಸತಿಯನ್ನ ಭಗವಂತ ಕೊಟ್ಟಿದ್ದಕ್ಕಾಗಿ ನಾನು ಭಗವಂತನಿಗೆ ಚಿರಋಣಿಯಾಗಿದ್ದೇನೆ. ಅವ್ರು ಯಾವತ್ತೂ ನಮ್ಮ ಮನೆಗೆ ಬಂದಾಗ ಅವರು ನಮ್ಮ ಮಕ್ಕಳೊಂದಿಗೆನೇ ಡೈನಿಂಗ್ ಹಾಲಲ್ಲಿ ಕೂತು, ನಮ್ಮ ಅಮ್ಮನ ಮಡಿಲು ಚಾರಿಟೇಬಲ್ ಟ್ರಸ್ಟ್ ನ ಮಕ್ಕಳು ನಮ್ಮ ಮಕ್ಕಳಾಗಿಯೇ ಅವರು ನಮ್ಮೊಂದಿಗೆ ನಮ್ಮ ಕುಟುಂಬದ ಸದಸ್ಯರಾಗಿ ಇರುವ ವಾತಾವರಣವನ್ನ ನಿರ್ಮಿಸಿ ಕೊಟ್ಟವಳು ನನ್ನ ಧರ್ಮಪತ್ನಿ. ಹಾಗಾಗಿ ನಮ್ಮ ಅಮ್ಮನ ಮಡಿಲಿನ ಆಧಾರ ಸ್ತಂಭ ಅವಳು. ಯಾವತ್ತು ನಾನು ಎಷ್ಟೇ ಕೈ ಎತ್ತಿ ಬಹಳ ಪ್ರಾಮಾಣಿಕವಾಗಿ ಕೊಟ್ಟಾಗಲೂ ತಾನು ಉಳಿಸಿರುವ ಹಣವನ್ನು ನನಗೆ ಗೊತ್ತಿಲ್ಲದಂತೆ ಅಂತ ಮಕ್ಕಳಿಗೆ ಕೊಡುವ ತಾಯಿ ಹೃದಯ ನನ್ನ ಧರ್ಮಪತ್ನಿಗೆ ಇರೋದ್ರಿಂದ, ಆ ಸಂಸ್ಕಾರ ಮಕ್ಕಳಲ್ಲಿ ಬಂದಿರೋದ್ರಿಂದ ನನಗೆ ಅಮ್ಮನ ಮಡಿಲನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಟ್ಟಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಓಕೆ ಸರ್. ತಮ್ಮ ಮಕ್ಕಳ ಬಗ್ಗೆ ಏನು ಹೇಳಬಹುದು ಸರ್? ಮಕ್ಕಳು ಈಗ ಮಗಳು PUC ಓದ್ತಾ ಇದ್ದಾಳೆ, ಮಗ 9th ಇದ್ದಾನೆ. ಅವನಿಗೆ ತುಂಬಾ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಮಗಳು ಅವಳು ಬಹಳ ಪ್ರತಿಭಾವಂತಳಿದ್ದಾಳೆ. ಅವಳಿಗೂ ಕೂಡ ಶೈಕ್ಷಣಿಕವಾಗಿ ಬಹಳಷ್ಟು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾಳೆ ಮತ್ತು ಅವಳು ಕೂಡ ಒಳ್ಳೆಯ ವಾಗ್ಮಿಯಾಗಿ ರೂಪುಗೊಳ್ತಾ ಇದ್ದಾಳೆ. ಅವಳಿಗೆ ಸಿವಿಲ್ ಸರ್ವಿಸ್ ಮಾಡಬೇಕು ಅಂತ ಆಸಕ್ತಿ ಇದೆ. ಮಕ್ಕಳಿಗೆ ನಾವು ಯಾವತ್ತು ಅವರ ಆಸಕ್ತಿಗಳನ್ನ ನೀರೆರೆದು ಪೋಷಿಸುವಂತವ್ರು. ಮಕ್ಕಳು ಇದೇ ಆಗಬೇಕು ಅಂತ ಬಯಸುವಂತ ಮನೋಸ್ಥಿತಿ ಇರೋ ಪಾಲಕರು ನಾವಲ್ಲ. ನೀವು ಏನಾದರಾಗಿ ನಿಮ್ಮ ಒಲವಿನಂತಾಗಿ ನೀವು ಆದರ್ಶ ಜೀವನವನ್ನು ನಡೆಸಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ನನ್ನ ಮಕ್ಕಳು ರೂಪುಗೊಳ್ತಾರೆ ಅಂತ ಸಂಸ್ಕಾರ ನಮ್ಮ ಧರ್ಮಪತ್ನಿ ಅವರಿಗೆ ನೀಡಿದ್ದಾರೆ. ಓಕೆ ಸರ್. ಸರ್, ಈಗ ನಿಮ್ಗೆ MB ಪಾಟೀಲ್ ಸಾಹೇಬರು ನೀವು ಕೇಳಿದ್ರೆ ಬೇಕಾದೊಂದು ನಿಗಮ ಕೊಡ್ಬೋದಾಗಿತ್ತು. ಸರ್, ನೀವು ಯಾಕೆ ಸರ್ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರಾಗಿ ಅದನ್ನ ಕೇಳಿ ಪಡೆದ್ರೂ ಸರ್, ಯಾಕೆ ಸರ್ ಅದನ್ನ? ಯಾಕಂದ್ರೆ ಈಗ ನೋಡ್ರಿ, ಬಹಳ ಜನ ಕೇಳಿದ್ರು ನೀವು ಹೇಳಿದಾಗೆ. ಸ್ವತಃ MB ಪಾಟೀಲ್ ಸಾಹೇಬರು ಹೇಳಿದ್ರು ಇದು ಬೇಡ, ಬೇರೆ ಏನಾದ್ರು ಒಳ್ಳೆ ನಿಗಮ ತಗೊಳ್ಳಿ ಅಂತ ಹೇಳಿದ್ರು. ಅದು ಅವ್ರ ದೊಡ್ಡ ಗುಣ. ನಾನು ಹೇಳಿದೆ ಇಲ್ಲ ಸರ್, ನನಗೆ ಇದೇ ಬೇಕು ಅಂತಂದಾಗ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನನ್ನನ್ನು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷನನ್ನಾಗಿ ಅವರು ಮಾಡಿದ್ದಾರೆ. ನನಗೆ ಅದನ್ನೇ ಯಾಕೆ ಕೇಳಿ ಪಡ್ಕೋಬೇಕು ಅಂತ ಆಸೆ ಇತ್ತು ಅಂದ್ರೆ, ಈ ರಾಜ್ಯದ ಬಾಲಮಂದಿರದಲ್ಲಿರುವ ಅವಕಾಶ ವಂಚಿತ ಮಕ್ಕಳನ್ನ ತಲುಪೋದಕ್ಕೆ ಅವಕಾಶ ಸಿಗ್ತದೆ, ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರೋದಕ್ಕೆ ನಾನು ಕೆಲಸ ಮಾಡಬಹುದು ಮತ್ತು ರಾಜ್ಯದಲ್ಲಿರುವ 2 ಕೋಟಿಗೂ ಅಧಿಕ ಮಕ್ಕಳನ್ನ ಪ್ರೋತ್ಸಾಹಿಸುವ, ಅವರ ಸೃಜನಶೀಲ ವ್ಯಕ್ತಿತ್ವ ರೂಪಿಸುವಂತ ಬಹಳ ದೊಡ್ಡ ಅವಕಾಶ ಇರುವಂತ ಒಂದು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಗೆ ಬಹಳ ದೊಡ್ಡ ಅವಕಾಶ ಇದೆ. ಬಹಳ ಜನ ಕೇಳ್ತಾರೆ ಇದು ಅನುದಾನ ಎಷ್ಟಿದೆ? ಅನುದಾನ ಬಹಳ ದೊಡ್ಡದಲ್ಲ. ಅನುದಾನ ಎಲ್ಲ ನಿಗಮಗಳಿಗೆ ಇದ್ದೇ ಇರ್ತದೆ. ಆದ್ರೆ ಈ ಮಗುವಿನ ನಗುವಿದೆಯಲ್ಲ, ಈ ನಾಡಿನ ಕರುನಾಡಿನ ಹೆಮ್ಮೆಯ ಮಕ್ಕಳು, ಅವ್ರೊಂದ್ಸಾರಿ ಈಗ ಹೋದಾಗ, ಒಂದು ಅಂಗನವಾಡಿಗೆ ಹೋದಾಗ ಆ ಮಗು ನಕ್ರೆ
ಆ ಮಗುವಿನ ನಗುವಿನ ಬೆಲೆ ಈ ರಾಜ್ಯದ ಮತ್ತು ದೇಶದ ಬಜೆಟ್ ಅನ್ನ ಒಂದು ಕಡೆ ಇಟ್ಟರೆ ಅದಕ್ಕಿಂತ ಬಹಳ ಶ್ರೀಮಂತವಾದದ್ದು ಅಂತ ಭಾವಿಸಿರುವವನು ನಾನು. ಹಾಗಾಗಿ ಬಹಳ ಪ್ರೀತಿ ಕಕ್ಕುಲತೆಯಿಂದ, ಬಹಳ ಅಭಿಮಾನದಿಂದ, ಬಹಳಷ್ಟು ಕನಸುಗಳನ್ನು ಹೊತ್ತು ನಾನು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಗೆನೇ ಅಧ್ಯಕ್ಷ ಆಗಬೇಕು ಅಂತ ಕೇಳಿ ಪಡೆದುಕೊಂಡಿದ್ದೇನೆ. ನೀವು ಗಮನಿಸಿದಿರಿ, ನಾನು ಜೂನ್ 15, 2024 ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷನಾಗಿ ನೇಮಕಗೊಂಡಿದ್ದೇನೆ. ಆ ದಿನದಿಂದ ಈ ದಿನದವರೆಗೆ ನೀವು ಕೂಡ ಎಷ್ಟು ಸಾರಿ ಫೋನ್ ಮಾಡಿದಿರಿ, ಈ ಒಂದು ಕಾರ್ಯಕ್ರಮಕ್ಕೆ ಸಮಯ ಕೊಡಿ ಅಂತ ಹೇಳಿ. ನಾನು ಸಮಯ ಕೊಡಕ್ಕಾಗಿರ್ಲಿಲ್ಲ, ಕ್ಷಮಿಸಿ ಬ್ರದರ್, ನಾನು ಅಲ್ಲಿ ಮಕ್ಕಳ ಕಾರ್ಯಕ್ರಮ ಇದೆ, ಇಲ್ಲಿದೆ ಅಂತ ಹೋಗ್ತಾ ಇದ್ದೆ. ಯಾವುದನ್ನ ನಾವು ಪಡೆದುಕೊಳ್ತೇವೆಯೋ, ಯಾವುದನ್ನ ಕನಸು ಕಂಡು ಆಶಿಸಿ ಪಡೆದುಕೊಂಡ ಸಂದರ್ಭದಲ್ಲಿ ಆ ಹುದ್ದೆಗೂ ಮತ್ತು ಈ ನಾಡಿನ ಮಕ್ಕಳಿಗೂ ನ್ಯಾಯ ಕಲ್ಪಿಸಿಕೊಡ್ಬೇಕಾಗಿದ್ದು ನನ್ನ ನೈತಿಕ ಜವಾಬ್ದಾರಿ. ಹಾಗಾಗಿ ಈ ಒಂದು ಅಕಾಡೆಮಿಗೆ ಒಂದು ಹೊಸ ಕಾಯಕಲ್ಪವನ್ನು ಕಲ್ಪಿಸುವಂತ ಎಲ್ಲ ಪ್ರಯತ್ನಗಳನ್ನ ಎಲ್ಲ ಆಯಾಮಗಳಲ್ಲಿ ನಾನು ಮಾಡಿದ್ದೇನೆ. ಜೊತೆಗೆ ಒಂದು ಸುಸಜ್ಜಿತವಾದ ಸ್ಟುಡಿಯೋ ನಿರ್ಮಾಣ ಮಾಡಿದ್ದೇನೆ ನಮ್ಮ ಧಾರವಾಡದ ಕೇಂದ್ರ ಕಚೇರಿಯಲ್ಲಿ. ಆ ಸ್ಟುಡಿಯೋದಲ್ಲಿ ನಾಡಿನ ಮಕ್ಕಳನ್ನ, ಪ್ರತಿಭಾವಂತ ಮಕ್ಕಳನ್ನ ಕರೆದು, ನಾಡಿನ ಆದರ್ಶ ಶಿಕ್ಷಕರನ್ನ, ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರನ್ನ ಕರೆದು ಅವರ ಅನುಭವಗಳನ್ನ ನಾವು ಆ ಸ್ಟುಡಿಯೋದ ಮೂಲಕ ಬಿತ್ತರಿಸುವ ಬಹಳ ದೊಡ್ಡ ಯೋಜನೆಯನ್ನು ಹಾಕೊಂಡಿದ್ದೀವಿ. ಆ ಸ್ಟುಡಿಯೋ ಈಗಾಗಲೇ ಮುಗಿದಿದೆ. ಹೊಸ ವರ್ಷದ ಹೊಸ್ತಿಲಲ್ಲಿ, ನಾಳೆನೆ ಹೊಸ ವರ್ಷ, ಹೊಸ ವರ್ಷದ ಹೊಸ್ತಿಲಲ್ಲಿ ನಮ್ಮ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಸುಸಜ್ಜಿತವಾದ ಅತ್ಯಾಧುನಿಕವಾದ ನಮ್ಮ ಸ್ಟುಡಿಯೋದಲ್ಲಿ ಮಕ್ಕಳ ಕಲರವ ಪ್ರಾರಂಭ ಆಗ್ತದೆ. ಆ ಮೂಲಕ ಮಕ್ಕಳ ಸೃಜನಶೀಲ ವ್ಯಕ್ತಿತ್ವ ನಿರ್ಮಾಣ. ನಾವು ಭಾಷಣ ಮಾಡ್ತೇವೆ, ನಿಮ್ಮ ವ್ಯಾಪ್ತಿ ಏನು, 0 to 18 ಇಯರ್ಸ್ಗೆ ಒಳಪಡುವ ರಾಜ್ಯದ ಎಲ್ಲಾ ಮಕ್ಕಳು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ವ್ಯಾಪ್ತಿಗೆ ಬರ್ತಾರೆ ಅಂತ ನಾವು ಹೇಳ್ತೇವೆ. ಆ ಎಲ್ಲ ಮಕ್ಕಳನ್ನ ತಲುಪಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂತ ಒಂದು ಪ್ರಶ್ನೆಗೆ ಉತ್ತರವೇ ನಾವು ಅಕಾಡೆಮಿಯಲ್ಲಿ ನಿರ್ಮಾಣ ಮಾಡಿರುವಂತ ಸ್ಟುಡಿಯೋ. ಯಾಕಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಬಹಳ ಪ್ರಭಾವಿಯಾಗಿದೆ. ಇವತ್ತು ಬಹುತೇಕ ಗ್ರಾಮೀಣ ಶಾಲೆಗಳಲ್ಲಿ ಕೂಡ ಸ್ಮಾರ್ಟ್ ಕ್ಲಾಸ್ಗಳನ್ನು ಅಳವಡಿಸಿದ್ದಾರೆ. ವಿದ್ಯುತ್ ಸಂಪರ್ಕನ ಸರ್ಕಾರಿ ಶಾಲೆಗಳಿಗೂ ಸರ್ಕಾರ ಉಚಿತವಾಗಿ ಕೊಟ್ಟಿದೆ. ಒಂದೇ ಒಂದು ಅಲ್ಲಿ ಸ್ಟುಡಿಯೋದಲ್ಲಿ ಒಬ್ಬ ಶಿಕ್ಷಣ ತಜ್ಞರು ಮಕ್ಕಳನ್ನು ಉದ್ದೇಶಿಸಿ ಅಥವಾ ಒಂದು ಸಬ್ಜೆಕ್ಟ್ ಕುರಿತು ಮಾತನಾಡಿದ ಮಾತುಗಳು ಒಂದು 5 ನಿಮಿಷ ಒಂದು ಅವರು ರಿಕಾರ್ಡಿಂಗ್ ಮುಗಿದು 1 ನಿಮಿಷಕ್ಕೆ ಜಗತ್ತನ್ನ ತಲುಪುವಂತ ಅವಕಾಶ ಆಗ್ತದೆ. ಆ ಅವಕಾಶ ಮಕ್ಕಳಿಗೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ಸರ, ಈಗ ಇತ್ತಿತ್ತಲಾಗಿ ಏನಾಗಿದೆ ಸರ, ಹದಿಹರೆಯದು ಮತ್ತು ಗಂಡು ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ತಾವೇನು ಹೇಳ್ತೀರಿ? ಈಗ ಹದಿಹರೆಯದ ಹೆಣ್ಣು ಮಕ್ಕಳ ಬಗ್ಗೆ, ಹದಿಹರೆಯದ ಗಂಡು ಮಕ್ಕಳ ಬಗ್ಗೆ ಇದು ಬಹಳ ಮಹತ್ವದ ಪ್ರಶ್ನೆ ನನ್ನ ದೃಷ್ಟಿಯಿಂದ ಶರಣವ್ರೆ. ಯಾಕಂದ್ರೆ ಈಗ ಬರೀ ನಾವು ಸಮಾಜದಲ್ಲಿ ಹದಿಹರೆಯದ ಹೆಣ್ಣು ಮಕ್ಕಳ ಬಗ್ಗೆ ಮಾತ್ರ ಗಮನ ಹರಿಸ್ತೇವೆ, ಬಾಲ್ಯ ವಿವಾಹದ ಬಗ್ಗೆ ಮಾತಾಡ್ತೇವೆ. ಬಾಲ್ಯ ವಿವಾಹ ನಡೀತವೆ, ಹಾಗಾಗ್ತದೆ, ಅತ್ಯಾಚಾರ ನಡೆದಿದೆ, ಹಾಗೆ ನಡೀತಿದೆ, ಹುಡುಗಿಯರ ಮೇಲೆ, ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಿದೆ ಅಂತೆಲ್ಲ ನಾವು ಭಾಷಣ ಮಾಡ್ತೇವೆ. ವರದಿಗಳನ್ನ ನೋಡಿದ್ರೆ 13,000ಕ್ಕೂ ಅಧಿಕ ಬಾಲಗರ್ಭಿಣಿಯರು ಕರ್ನಾಟಕದಲ್ಲಿದ್ದಾರೆ ಅಂತ ಹೇಳಿ ವರದಿ ಇದೆ. ಇದನ್ನೆಲ್ಲ ನೋಡಿದಾಗ ನಾಗರಿಕ ಸಮಾಜದಲ್ಲಿ ನಾವು ತಲೆ ತಗ್ಗಿಸುವಂತ ಘಟನೆಗಳಿವು. ಅದಕ್ಕೆ ನಾನು ಹದಿಹರೆಯದ ಹುಡುಗರಿಗಾಗಿ, ಹದಿಹರೆಯದ ಹೆಣ್ಣು ಮಕ್ಕಳಿಗಾಗಿ ನಾವು ಯುನಿಸೆಫ್ ಜೊತೆಗೆ ಒಂದು ಒಡಂಬಡಿಕೆಯನ್ನ ಮಾಡಿಕೊಂಡು ಅಂತ ಮಕ್ಕಳಿಗಾಗಿ ವಿಶೇಷವಾದ ಕಾರ್ಯಕ್ರಮಗಳನ್ನ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ರೂಪಿಸ್ತಾ ಇದೆ. ಜೊತೆಗೆ ಈ ಪಾಲಕತ್ವ ಅನ್ನುವಂಥದ್ದು ಬಹಳ ದೊಡ್ಡದು. ಇವತ್ತು ಈ ಪಾಲಕರ ಜವಾಬ್ದಾರಿನೂ ಬಹಳ ಇದೆ. ಶಿಕ್ಷಣ ಸಂಸ್ಥೆಗಳ ಜೊತೆಗೆ, ಕಲಿಸುವಂತ ಶಿಕ್ಷಕರ ಜೊತೆಗೆ, ಸರ್ಕಾರದ ಒಂದು ಜವಾಬ್ದಾರಿಯ ಜೊತೆಗೆ ಪಾಲಕರ ಜವಾಬ್ದಾರಿ ಕೂಡ ಬಹಳ ಇದೆ. ನಾವು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋದ್ರ ಕುರಿತು ಇವತ್ತು ಬಹಳಷ್ಟು ವಿಫಲರಾಗ್ತಾ ಇದ್ದೀವಿ. ನಾವು ಮೊಬೈಲ್ ಬಳಸಬೇಡ ಅಂತ ಹೇಳುವ ಪಾಲಕ ಮೊಬೈಲ್ ಅನ್ನ ಹಿಡ್ಕೊಂಡೇ 24 ಗಂಟೆ ಮಕ್ಕಳ ಮುಂದೆ ಓಡಾಡ್ತೇವೆ. ಮಕ್ಕಳಿಗೆ ಸಮಯ ಕೊಡಬೇಕಾದ ಪಾಲಕ ರಾತ್ರಿ 12 ಗಂಟೆಗೆ ಮನೆಗೆ ಬರ್ತಾನೆ. ಒಂದು ಮಗು ನಮ್ಮನ್ನ ಕೇಳಿ ಕಲಿಯೋದಕ್ಕಿಂತ ನೋಡಿ ಕಲಿತದೆ. ನಾವ್ ಹೇಗಿದ್ದೀವಿ, ನಮ್ಮ ತಂದೆ ಏನ್ ಮಾಡ್ತಾನೆ, ಏನಿಲ್ಲ ಅಂತ ಹೇಳಿ. ಅದಕ್ಕೆ ಪೇರೆಂಟಿಂಗ್ ವೆರಿ ಇಂಪಾರ್ಟೆಂಟ್. ಈಗ ಪೇರೆಂಟಿಂಗ್ ಅನ್ನುವಂಥದ್ದು ಬಹಳ ದೊಡ್ಡ ಟಾಸ್ಕ್, ಬಹಳ ದೊಡ್ಡ, ಎಲ್ಲಕ್ಕಿಂತ ಟಫೆಸ್ಟ್ ಜಾಬ್ ಜಗತ್ನಾಗ ಯಾವ್ದಾದ್ರು ಇದ್ರೆ ಪಾಲಕತ್ವ, ಪೋಷಕತ್ವ. ಆ ಪಾಲಕರ ಜಾಗೃತಿ ಮೂಡಿಸೋದಕ್ಕೋಸ್ಕರ ಅಕಾಡೆಮಿಯ ನಡಿಗೆ ಪಾಲಕರ ಕಡೆಗೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾನು ರೂಪಿಸಿದ್ದೇನೆ. ಜೊತೆಗೆ ಎಷ್ಟು ಸಾಧ್ಯವೋ ಅಷ್ಟು ಪಾಲಕರಿಗೆ ವಿಶೇಷವಾದಂತ ಒಂದು ತರಬೇತಿ ಕೊಟ್ಟು, ಪಾಲಕರಿಗೆ ಜೊತೆಗೆ ನಾವು ಶಿಕ್ಷಣ ತಜ್ಞರಿಗೆ ನಮ್ಮ ಅಕಾಡೆಮಿನಲ್ಲಿ ತರಬೇತಿ ಕಾರ್ಯಾಗಾರಗಳನ್ನು ಹಾಕೊಂಡು ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಕಾರದಿಂದ
ನಮ್ಮ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಪಾಲಕರಿಗೆ ಅರಿವು ಮೂಡಿಸ್ತಕ್ಕಂಥ, ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಹದಿಹರೆಯದ ಸಮಸ್ಯೆಗಳಿಗೆ ಇವತ್ತು ಪೋಕ್ಸೋದಂತ ಘಟನೆಗಳು ಯಾಕೆ ಆಗ್ತಾ ಇದಾವೆ? ಬಹಳ ಕಡೆ ನೀವು ನೋಡಿ, ಆ ಮಕ್ಕಳಿಗೆ ಲೈಂಗಿಕ ಶಿಕ್ಷಣದ ಬಗ್ಗೆ ತಿಳಿಸಿಕೊಡುವಂತಹ ವ್ಯವಧಾನ ಮತ್ತು ಸಾಮಾಜಿಕ ಬದ್ಧತೆ ಇವತ್ತು ಮಾಡಬೇಕಾದಂಥ ಸಂಘ ಸಂಸ್ಥೆಗಳಿಗೆ, ಪಾಲಕರಿಗೆ ಇಲ್ಲದೆ ಹೋಗಿರುವುದು ವಿಪರ್ಯಾಸ. ನಾವು ಅವರನ್ನು ಕಾಳಜಿಯಿಂದ ಬೆಳೆಸಬೇಕು. ಬರೀ ಕಾಳಜಿ ಮಾತ್ರ ಅಲ್ಲ, ಕಕ್ಕುಲತೆಯಿಂದ ಬೆಳೆಸಬೇಕು. ಶಾಲೆಯಿಂದ ಮನೆಗೆ ಓಡಿ ಬರುವ ಮಗನನ್ನ ನಡೆಸಿಕೊಳ್ಳುವ ರೀತಿ, ಬರೀ ನಾವು ಮಕ್ಕಳಂದ್ರೆ ನಮ್ಮ ಕನಸುಗಳನ್ನ ಸಕಾರಗೊಳಿಸಲಿಕ್ಕೆ ಹುಟ್ಟಿರುವವರು, ನಮ್ಮ ವಾರಸುದಾರರು ಅನ್ನುವಂಥ ನಿಟ್ಟಿನಲ್ಲಿ ಪಾಲಕರು ಭಾವಿಸ್ಕೊಂಡಿದ್ದಾರೆ. ಮಕ್ಕಳು ನಮ್ಮ ಕನಸುಗಳನ್ನ ಹೊರೆಯಾಗಿ ಹೊತ್ತುಕೊಂಡು ಬದುಕಲು ಹುಟ್ಟಿದ ಗುಲಾಮರಲ್ಲ. ಆ ಮಗುವಿಗೆ ತನ್ನದೇ ಆದ ಆಯ್ಕೆ ಇದೆ. ಆ ಮಗುವಿನ ಆಯ್ಕೆಯನ್ನ ಗೌರವಿಸುವ ಪಾಲಕ ಮಾತ್ರ ಆ ಮಗುವಿನ ಬಾಲ್ಯಕ್ಕೂ ಆತನ ಕನಸುಗಳಿಗೂ ನೀರೆರೆಯುವ ಒಂದು ಶಕ್ತಿಯನ್ನ ಪಡೆಯಬಲ್ಲ ಮತ್ತು ಆ ಮಗುವನ್ನ ಸಶಕ್ತವಾಗಿ ಬೆಳೆಸಬಲ್ಲ. ಆ ಮಗುವಿಗೆ ಇಂಜಿನಿಯರಿಂಗ್ ಮಾಡಕ್ಕೆ, ಡಾಕ್ಟರ್ ಆಗೋದಕ್ಕೆ ಇಷ್ಟನೇ ಇಲ್ಲ. ಆ ಮಗು ಒಳ್ಳೆ ಹಾಡುಗಾರ ಆಗ್ಬೇಕಂತ ಆಸೆ ಇದೆ. ನೀನು ಡಾಕ್ಟ್ರೇ ಆಗು, ನೀನ್ ಇಂಜಿನಿಯರೇ ಆಗು, ನೀನ್ IAS ಮಾಡು, ನೀನ್ SP-ನೇ ಆಗ್ಬೇಕು, ನೀನ್ ದೊಡ್ಡ ಅಧಿಕಾರಿನೇ ಆಗ್ಬೇಕು, ನೀನ್ IIT-ನೇ ಮಾಡು, ವರ್ಷಕ್ಕೆ ನಿಂದ 2.5-3 ಕೋಟಿ ಪ್ಯಾಕೇಜೇ ಇರಬೇಕು, ನೀನು ರೇಂಜ್ ರೋವರ್ ಗಾಡಿನಲ್ಲೇ ಓಡಾಡಬೇಕು ಅನ್ನುವಂತಹ ದುರಾಸೆಯ ಮನಸ್ಥಿತಿ ಇದೆಯಲ್ಲ, ನಮ್ಮ ಮಕ್ಕಳ ಬೆಳವಣಿಗೆಯನ್ನ ಕುಂಠಿತಗೊಳಿಸ್ತಾ ಇದೆ. ಒಬ್ಬ ಗಂಗೂಬಾಯಿ ಹಾನ್ಗಲ್ಲು, ಇವತ್ತು ಸಚಿನ್ ತೆಂಡೂಲ್ಕರ್, ಇವರೆಲ್ಲ ಈ ನಾಡನ್ನ ಆಳಿರಿ. ಇವತ್ತು ಅಬ್ದುಲ್ ಕಲಾಂ ಅವರು, ಇವತ್ತು ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ದೊಡ್ಡ ದೊಡ್ಡ ಸಂಗೀತಗಾರರು, ಇವರೆಲ್ಲ ಪ್ರತಿಭಾವಂತರಾಗಿ ಜಗತ್ತನ್ನ ಬೆಳಗಿದವರು. ಒಂದು ಮಗುವಿನಲ್ಲೊಂದು ಸೃಜನಶೀಲ ಪ್ರತಿಭೆ ಇರ್ತದೆ, ದೊಡ್ಡ ಅದ್ಭುತ ಹಾಡುಗಾರ ಇರ್ತಾನೆ, ಆದ್ರೆ ಅವನನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂತ ತುಡಿತ ನಮ್ಮ ಪಾಲಕರಲ್ಲಿ ಇರಲ್ಲ. ಅವರು ಇಲ್ಲ ಡಾಕ್ಟರ್ ಆಗ್ಬೇಕು, ನೀನು ಅದನ್ನೇನ್ ಮಾಡ್ತೀಯಾ, ಇದನ್ನೇನ್ ಮಾಡ್ತೀಯಾ ಅಂತ. ಅದಕ್ಕೆ ಮಕ್ಕಳಿಗೆ ನಾವು ಅವರು ಅವರಂತಾಗಿ ಬೆಳೆಯೋದಕ್ಕೆ ಬಿಡಬೇಕಾಗಿದೆ. ಅವರು ಅವರಂತಾಗಿ ಬೆಳೆಯೋದಕ್ಕೆ ನಾವು ಮುಕ್ತವಾದ ಅವಕಾಶ ಕೊಟ್ಟಾಗ ನೂರಾರು ಜನ ಪ್ರತಿಭಾವಂತ ಗಾಯಕರು, ವಿಜ್ಞಾನಿಗಳು, ಕ್ರೀಡಾಪಟುಗಳು ಅರಳುತ್ತಾರೆ. ಒಬ್ಬ ಸೆಲೆಬ್ರಿಟಿಗೂ ಇರದೇ ಇರುವ ಗೌರವ ಒಬ್ಬ ಕ್ರೀಡಾಪಟುಗಿದೆ. ಒಬ್ಬ ಸೆಲೆಬ್ರಿಟಿಗೆ ಇಲ್ಲದೆ ಇರುವ ಬಹಳ ದೊಡ್ಡ ಗೌರವ ಒಬ್ಬ ಸಂಗೀತಗಾರರಿಗಿದೆ. ಹಾಗಾಗಿ ಮಕ್ಕಳು ಯಾವ ರಂಗದಲ್ಲಿ ಆಸಕ್ತರೋ ಆ ರಂಗದಲ್ಲಿ ಅವರು ಬೆಳೀಲಿಕ್ಕೆ ನಾವು ಬಿಡಬೇಕು. ಜೊತೆಗೆ ಸಂಸ್ಕಾರ ಕೊಡಬೇಕು. ಇವತ್ತು ಸಂಸ್ಕಾರ ನಾವು ಕೊಡದೇ ಇದ್ರೆ ಹದಿಹರೆಯದ ವಿದ್ಯಾರ್ಥಿಗಳ ಸಮಸ್ಯೆಗಳು ಹಾಗೆ ಉಲ್ಬಣ ಆಗ್ತಾ ಹೋಗ್ತವೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಸಾಮಾಜಿಕ ಜಾಲತಾಣದಿಂದ ಮಕ್ಕಳ ರಕ್ಷಣೆ ಹೇಗೆ ಸಾಧ್ಯ ಸರ್? ಈಗ ಸಾಮಾಜಿಕ ಜಾಲತಾಣಗಳಿಂದ ಮಕ್ಕಳನ್ನ ರಕ್ಷಿಸೋದು ಹೇಗೆ ಅನ್ನೋದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ. ಇದು ಮೊಬೈಲ್ ಕೊಡಬೇಡಿ ಅಂತ ಹೇಳ್ತೇವೆ ನಾವು. ಬರೀ ಮೊಬೈಲ್ ಕೊಡದೇ ಇರೋದ್ರಿಂದ ನಾವು ಮಕ್ಕಳನ್ನ ಸಾಮಾಜಿಕ ಜಾಲತಾಣಗಳಿಂದ ರಕ್ಷಿಸಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಸಾಮಾಜಿಕ ಜಾಲತಾಣಗಳಿಲ್ಲದೆ ಬದುಕಲಾಗದ ಅಸಹಾಯಕ ಸ್ಥಿತಿನಲ್ಲಿ ನಾವೆಲ್ಲ ಇವತ್ತು ಅದಕ್ಕೆ ಅಡಿಕ್ಟ್ ಆಗಿದ್ದೇವೆ. ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನನ್ನ ನೋಡಬೇಕು, ಏನನ್ನ ನೋಡಬಾರದು ಅನ್ನೋದರ ಬಗ್ಗೆ ಅರಿವು ಮೂಡಿಸುವಂತಹ ಆ ಒಂದು ನಿಟ್ಟಿನಲ್ಲಿ ಮಗುವನ್ನ ಮಾನಸಿಕವಾಗಿ ಸಜ್ಜುಗೊಳಿಸಬೇಕಾದ ಜವಾಬ್ದಾರಿ ಪಾಲಕರದಾಗಿದೆ. ಪಾಲಕನೇ ಆ ಮಗುವಿನ ಎದುರಿಗೆನೆ ಏನೆಲ್ಲವನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಇರುವಂತಹ ಒಂದು ವಿಭಿನ್ನ ಮನಸ್ಥಿತಿಯ ಪಾಲಕರಿರುವಾಗ ಮಗು ಸಾಮಾಜಿಕ ಜಾಲತಾಣಗಳನ್ನ ಇದನ್ನು ಬಳಸು ಅದನ್ನು ಬಳಸು ಅಂತ ಹೇಳುವ ನೈತಿಕತೆ ಕಳ್ಕೊಳ್ತಾ ಇದ್ದಾರೆ. ಮಕ್ಕಳು ಹಾಳಾಗ್ಲಿಕ್ಕೆ ಸಾಮಾಜಿಕ ಜಾಲತಾಣ ಕಾರಣ ಆಗಿದೆ ಅಂತ ನಾವು ಎಷ್ಟು ದೂರ್ತೇವೋ, ಕೆಲವು ಮಕ್ಕಳ ಬೆಳವಣಿಗೆಗೆ ಸಾಮಾಜಿಕ ಜಾಲತಾಣ ಪೂರಕವಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಒಳ್ಳೆಯದನ್ನ ನೋಡಿದ್ರೆ ಪ್ರೇರಣೆ ಕೊಡುವಂತಹ ಪ್ರೇರಣಾದಾಯಕ ಮಾತುಗಳನ್ನ ಸಾಮಾಜಿಕ ಜಾಲತಾಣಗಳ ಮೂಲಕ ಮಗು ಪ್ರೇರಣೆಗೊಳಗಾಗಂತ ಎಷ್ಟು ಕಾರ್ಯಕ್ರಮಗಳು ಸಾಮಾಜಿಕ ಜಾಲತಾಣದಲ್ಲಿಲ್ಲ. ಅದನ್ನ ಮಕ್ಕಳು ಬಳಸ್ಕೊಳ್ಳುವ ಹಾಗೆ, ಬಳಸಿ ಬೆಳೆಯುವ ಹಾಗೆ ಅವರನ್ನ ಪೋಷಿಸುವ, ಸಂರಕ್ಷಿಸುವ, ಸಾಮಾಜಿಕ ಜಾಲತಾಣದೊಳಗಿರುವ ಒಳ್ಳೆಯ ಕಾರ್ಯಕ್ರಮಗಳನ್ನ ಅವರ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವರು ಬೆಳಿಲಿಕ್ಕೆ ಪೂರಕವಾಗಿರುವಂತಹ ಕಾರ್ಯಕ್ರಮಗಳನ್ನ ಅವರು ಆನಂದಿಸುವಂತ, ನೋಡುವಂತ ನಿಟ್ಟಿನಲ್ಲಿ ಅವರನ್ನ ಎಜುಕೇಟ್ ಮಾಡುವಂತ ಪ್ರಯತ್ನ ನಾವೆಲ್ಲ ಪಾಲಕರು ಮತ್ತು ಶಿಕ್ಷಕರು ಮಾಡಬೇಕಾಗಿದೆ. ಮಕ್ಕಳ ಹಕ್ಕು ಹಾಗೂ ಕಾನೂನು ಏನು ಸರ್? ಈಗ ಮಕ್ಕಳ ಹಕ್ಕು ಮತ್ತು ಕಾನೂನುಗಳ ಬಗ್ಗೆ ನಾವು ಬರೀ ಭಾಷಣ ಮಾಡ್ತಾ ಇದ್ದೀವಿ. ಏನಂತ, ಇಷ್ಟೆಲ್ಲ ಮಕ್ಕಳ ಹಕ್ಕಿದೆ, ಪೋಕ್ಷೋ ಇದೆ, ಹೀಗ್ ಮಾಡಿದ್ರೆ ಹೀಗಾಗತ್ತೆ. ಹೌದು,
ಎಲ್ಲ ಇದೆ. ಇವೆಲ್ಲ ಇದ್ದಾಗ್ಲೂ ಯಾಕೆ ನಾವು ಮಕ್ಕಳನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಹೌದು ಸರ್. ಇದೊಂದು ದೊಡ್ಡ ಪ್ರಶ್ನೆ ಇದು. ಹೌದು ಸರ್. ಇಷ್ಟೆಲ್ಲ ಇದ್ದಾಗ್ಲೂ 13,000ಕ್ಕೂ ಅಧಿಕ ಬಾಲಗರ್ಭಿಣಿಯರು ಇದ್ದಾರೆ ಹೌದು ಸರ್. ಅನ್ನೋದು ಆತಂಕಕಾರಿ ಬೆಳವಣಿಗೆ. ಹೌದು ಸರ್. ನನ್ನ ಪ್ರಕಾರ ನಾನು ಈ ರಾಜ್ಯದ ಕಾನೂನು ಸಚಿವರಾದ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಹಾಂ ಸರ್. ಭೇಟಿ ಮಾಡೋನಿದ್ದೀನಿ. ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರಿಗೂ ಭೇಟಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳ ಗಮನವನ್ನು ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಮ್ಮ ನಾಯಕರಾದ ಎಂ ಬಿ ಪಾಟೀಲ್ ಸಾಹೇಬ್ರ ಮೂಲಕ ಗಮನ ಸೆಳೆದು ಮತ್ತು ವಿಶೇಷವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಕ್ಕಳ ಪರವಾಗಿ ಇವತ್ತು ನಮ್ಮ ಅಕಾಡೆಮಿಯಲ್ಲಿ ಇಷ್ಟು ಕೆಲಸಗಳಾಗ್ಲಿಕ್ಕೆ ಕಾರಣ ಅವರು ಕೊಟ್ಟ ಒಂದು ಬೆಂಬಲ. ಇಲಾಖಾ ಸಚಿವರಾಗಿ ನನ್ನ ಎಲ್ಲ ಕಾರ್ಯಕ್ರಮಗಳಿಗೆ ಅವರೊಂದು ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಇವರೆಲ್ಲರ ಬೆಂಬಲವನ್ನು ಪಡ್ಕೊಂಡು ನಾನು ಒಂದು ಯೋಚನೆ ಮಾಡಿದ್ದೇನೆ. ಏನು ಯೋಚನೆ ಮಾಡಿದ್ದೇನೆ ಅಂದ್ರೆ, ಕಾನೂನುಗಳನ್ನ ರೂಪಿಸುವುದರ ಜೊತೆಗೆ ಕಾನೂನುಗಳ ಅನುಷ್ಠಾನ ಆಗ್ಬೇಕಾದ್ರೆ ಯಾರು ಕಾನೂನನ್ನ ಗೌರವಿಸ್ತಾರೆ ಶರಣೋರೆ? ಯಾರಿಗೆ ಕಾನೂನು ಗೊತ್ತಿದೆ ಅವನು ಮಾತ್ರ ಕಾನೂನನ್ನ ಗೌರವಿಸ್ತಾನೆ. ಹಾಗಾಗಿ ಮಕ್ಕಳಿಗೆ ನಾವು 5ನೇ ತರಗತಿಯಿಂದ ಅಥವಾ ಹೈಸ್ಕೂಲ್ ಬರುವ ಮುಂಚೆ 5ನೇ ತರಗತಿಯಿಂದ ಅವರು SLC ಮುಗಿಸುವುದರೊಳಗಾಗಿ ನೋಡಪ್ಪ ಇಂತಿಂತ ತಪ್ಪುಗಳಿಗೆ ಇಂತಿಂತ ಶಿಕ್ಷೆ ಇದೆ ಅನ್ನೋದನ್ನ ಪಠ್ಯದಲ್ಲಿನೇ ಅಳವಡಿಸಬೇಕು ಅನ್ನೋದು ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿ ಅಧ್ಯಕ್ಷನಾಗಿ ನನ್ನ ಹಕ್ಕೊತ್ತಾಯ. ಪಠ್ಯದಲ್ಲಿ ಅದನ್ನು ಅಳವಡಿಸಿ ನೀವು ನೋಡಪ್ಪ, ನೀನು ಹೀಗ್ ಮಾಡಿದ್ರೆ ನಿನಗೆ ಇಷ್ಟು ವರ್ಷ ಶಿಕ್ಷೆ ಇದೆ. ನೀನು 302 ಮಾಡಿದ್ರೆ, ಇನ್ನೊಬ್ಬನ ಜೀವವನ್ನ ತೆಗೆಯುವ ಪ್ರಯತ್ನ ಮಾಡಿ ತೆಗೆದ್ರೆ ನೀನು ಇಷ್ಟು ವರ್ಷ ಇಂಥ ಕಠಿಣ ಶಿಕ್ಷೆಯನ್ನು ಅನುಭವಿಸ್ತೀಯ. ನೀನು ಇನ್ನೊಬ್ಬರ ವ್ಯಕ್ತಿತ್ವವನ್ನ, ಅವರ ವ್ಯಕ್ತಿತ್ವಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ರೆ ನಿನಗೆ ಈ ಶಿಕ್ಷೆ ಇದೆ. ನೀನು ಹೀಗೆ ವರ್ತಿಸಿದ್ರೆ ಇಂಥ ಎಲ್ಲ ಶಿಕ್ಷೆಗಳಿರೋದ್ರಿಂದ ನೀನೊಬ್ಬ ಭಾರತದ ನಾಗರಿಕನಾಗಿ, ಸಂವಿಧಾನವನ್ನ ಗೌರವಿಸುವವನಾಗಿ, ಸಂವಿಧಾನದ ಆಶಯಗಳಿಗೆ ಬದ್ಧನಾಗಿ ಬದುಕಬೇಕಾದ್ರೆ ನೀನು ಹೇಗೆ ಬದುಕಬೇಕು ಅನ್ನೋದನ್ನ ಆ ಮಕ್ಕಳಿಗೆ ಕಾನೂನಿನ ಮೂಲಕ ಅರಿವು ಮೂಡಿಸುವ ಪ್ರಕ್ರಿಯೆ ಅದು ಪಠ್ಯಗಳ ಮೂಲಕ ಪ್ರಾರಂಭ ಆದ್ರೆ ಬಹುತೇಕ ಸಮಸ್ಯೆಗಳಿಗೆ ನಾವು ಉತ್ತರ ಕಂಡುಕೊಳ್ಬಹುದು ಅಂತ ನಾನು ಭಾವಿಸಿದ್ದೀನಿ. ನೀವು ನೋಡಿ, ಬೇರೆ ಬೇರೆ ಸಂದರ್ಭದಲ್ಲಿ ಎಜುಕೇಟೆಡ್ ಇರಲ್ಲ, ಅವನು ಅಡಿಕ್ಟ್ ಆಗಿರ್ತಾನೆ. ಆ ಹುಡುಗನಿಗೆ ಆ ಕಾನೂನಿನ ಅರಿವೇ ಇಲ್ಲ. ಇನ್ಯಾವನೋ ಒಬ್ಬ ಸಮಾಜಘಾತುಕ ಶಕ್ತಿಯ ಅಡಿಯಾಳಾಗಿ ಅವನಿಗೆ ಒಂದಿಷ್ಟೇನೋ ದುಡ್ಡು ಕೊಟ್ಟು, ಇವತ್ತು ನೋಡಿ ನೀವು ಬಹುತೇಕ ದರೋಡೆಗಳಲ್ಲಿ, ಬಹುತೇಕ ಈ ಇಲ್ಲಿಗಲ್ ಆಕ್ಟಿವಿಟೀಸ್ಗಳಲ್ಲಿ ಈ ಹದಿಹರೆಯದ ಅಂದ್ರೆ 16-18 ವರ್ಷದ ಮಕ್ಕಳನ್ನ ಪಾಲ್ಗೊಳ್ತಾ ಇದ್ದಾರೆ. ಇವತ್ತು ಕಾನೂನಿನ ಸಂಘರ್ಷಕ್ಕೆ ಒಳಗಾದ ಮಕ್ಕಳು ಅಂತ ಅವ್ರನ್ನ ನಾವು ಕರೀತೇವೆ. ಬಾಲಾಪರಾಧಿಗಳು ಅನ್ನಲ್ಲ ಅವರಿಗೆ. ಕಾನೂನಿನ ಸಂಘರ್ಷಕ್ಕೆ ಒಳಪಟ್ಟ ಮಕ್ಕಳ ಸಂಖ್ಯೆ ಅತ್ಯಂತ ಗಣನೀಯ ಪ್ರಮಾಣದಲ್ಲಿ ಹೆಚ್ಚುತ್ತಿರುವುದು ಕೂಡ ಅತ್ಯಂತ ಆತಂಕಕಾರಿ ಸಂಗತಿ. ಇದಕ್ಕೆ ಕಾರಣ ಏನಂದ್ರೆ, ಮಗು ಶಿಕ್ಷಣದಿಂದ ವಂಚಿತನಾದ್ರೆ, ಶಿಕ್ಷಣ ತೆಗೆದುಕೊಳ್ಳುವಾಗಲೇ ಅವನಿಗೆ ಕಾನೂನಿನ ಅರಿವಿದ್ದಿದ್ರೆ ಅವನು ಇನ್ಯಾರೋ ಪ್ರೇರಣೆ ಮಾಡಿದಾಗ ನೀನ್ ಮರ್ಡರ್ ಮಾಡು, ನಿನ್ಗೆ 1 ಲಕ್ಷ ಕೊಡ್ತೀನಿ ಅಂದಾಗ ಅವನು ಯೋಚನೆ ಮಾಡ್ತಾನೆ, ಮರ್ಡರ್ ಮಾಡಿದ್ರೆ ನಾನು ಈ ಶಿಕ್ಷೆಗೊಳಗಾಗ್ತೀನಿ. ಇನ್ನೊಬ್ಬರ ಜೀವ ತೆಗೆಯುವ ಹಕ್ಕು, ನನಗೆ ಜೀವ ಕೊಡೋ ಹಕ್ಕಿಲ್ಲ ಅಂದ್ರೆ ಜೀವ ತೆಗೆಯುವ ಹಕ್ಕಿಲ್ಲ. ಅದು ಕಾನೂನಿನಿಗೆ ವಿರುದ್ಧವಾದದ್ದನ್ನ ಅರಿವು ಅವನಿಗೆ ಮೂಡುತ್ತೆ. ಹೀಗಾಗಿ ಆ ಅರಿವು ಮೂಡಿಸುವಂತ ಪ್ರಯತ್ನನ ಮಾಡೋದ್ರ ಜೊತೆಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನ ಕೂಡ ನಾವು ಪಠ್ಯದಲ್ಲಿ ಅಳವಡಿಸೋದು ಒಂದು ಭಾಗ, ಜೊತೆಗೆ ಅಕಾಡೆಮಿಯ ಮೂಲಕ ನಾವು ಪಾಲಕರಿಗೆ ಮತ್ತು ಮಕ್ಕಳಿಗೆ ವಿಶೇಷವಾದ ಕಾರ್ಯಾಗಾರಗಳನ್ನು ನಡೆಸಿ ಆ ಕಾನೂನಿನ ಅರಿವು ಮೂಡಿಸ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತೀವಿ. ಸರ್, ಇತ್ತಿತ್ತಲಾಗಿ ಯುವಕರಲ್ಲಿ ಸಂಸ್ಕಾರ ಎಂಬುದು ಮರೆಯಾಗ್ತಾ ಇದೆ ಸರ್. ಇದು ಸಂಸ್ಕಾರ ಅನ್ನುವಂಥದ್ದು ಬರೀ ಭಾಷಣದ ವಸ್ತು ಆಗಬಾರ್ದು. ಸಂಸ್ಕಾರ ಅನ್ನುವಂಥದ್ದು ಅದು ನಮ್ಮ ಮನೆಗಳಿಂದಲೇ ಪ್ರಾರಂಭ ಆಗ್ಬೇಕು. ನಾವೆಲ್ಲ ಹೇಳ್ತೇವೆ ಜನನಿ ತಾನೇ ಮೊದಲು ಗುರು ಅಂತ. ಆ ಮನೆಯಲ್ಲಿ ಆ ತಾಯಿ ಕೊಡುವ ಸಂಸ್ಕಾರ ಇದೆಯಲ್ಲ, ನಂತರ ಶಾಲೆನಲ್ಲಿ ಶಿಕ್ಷಕರು ಕೊಡುವ ಸಂಸ್ಕಾರ ಇದೆಯಲ್ಲ, ಇಲ್ಲಿ ಎಲ್ಲಿ ವ್ಯತ್ಯಾಸ ಆಗ್ತಾ ಇದೆ ನಾವು ಗಮನಿಸಬೇಕಾಗಿದೆ. ಶಾಲೆಗಳಲ್ಲಿ ಸಿಗುವ ಸಂಸ್ಕಾರ, ಮನೆಯಲ್ಲಿಯ ಒಂದು ಸಂಸ್ಕಾರ ಆ ಮಗುವಿಗೆ ಸರಿಯಾದ ರೀತಿಯಲ್ಲಿ ಸಿಗಬೇಕು ಅಂತ ನಾವೆಲ್ಲರೂ ಭಾಷಣ ಮಾಡ್ತೀವಿ. ಈ ನಾಡಿನ ಎಲ್ಲ ಮಠಾಧೀಶರು, ಧರ್ಮಗುರುಗಳು ಬಹಳ ದೊಡ್ಡ ದೊಡ್ಡ ಸಂಸ್ಕಾರದ ಬಗೆಗಿನ ಉಪನ್ಯಾಸಗಳನ್ನ ಕೇಳಲಿಕ್ಕೆ ನಿಮಗೆ ಸಿಗ್ತವೆ. ಆದ್ರೆ ಅನುಷ್ಠಾನ ಯಾಕಾಗ್ತಾ ಇಲ್ಲ? ಇದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ. ನಮ್ಮ ಸಂಸ್ಕೃತಿಯನ್ನ, ನಮ್ಮ ಪರಂಪರೆಯನ್ನ, ನಮ್ಮ ತಂದೆ ತಾಯಿ ಬೆಳೆದು ಬಂದಿರುವ ದಾರಿಯನ್ನ ನೋಡಿ ನಮ್ಮ ಮಕ್ಕಳು ಬೆಳೀತಾರೆ. ಎಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತಂದ್ರೆ ಈ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ. ಈಗ ನೀವು ಬೆಂಗಳೂರಿನಲ್ಲಿ ನೋಡಿ, ಹೈ ಅಲರ್ಟ್ ಇದೆ ಪೊಲೀಸರು. ನೀವು MG ರೋಡು, ಬ್ರಿಗೇಡ್ ರೋಡು, ನಾಳೆ ಇವತ್ತು ರಾತ್ರಿ ಮಧ್ಯರಾತ್ರಿ ಅಲ್ಲಿ ನೀವು ಎಲ್ಲಿ ಸಂಸ್ಕಾರ ಹುಡುಕ್ತೀರಾ?
ಹಾಂ ಸರ್. 31ನೇ ತಾರೀಕಿನ ದಿವಸ ನಮ್ಮ ಇಡೀ ಸಂಸ್ಕಾರದ ಅನಾವರಣ ಆಗ್ತದೆ ಅಲ್ಲಿ, ಹೌದು. ಮುಖವಾಡಗಳು. ಹೌದು ಸರ್. ಅದಕ್ಕೆ ಮುಖವಾಡಗಳು ಕಳಿಸ್ಬೇಕು, ಹೌದು ಸರ್. ಮುಖ ಮಾತ್ರ ಉಳಿಬೇಕು. ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ತಾಯಿ ನಮಗೆ ಕಲಿಸಿದ ಸಂಸ್ಕಾರ ನಮ್ಮ ಹೃದಯದಲ್ಲಿ. ನಾನು ಬಿಜಾಪುರದಾಗಿದ್ರು ನನ್ನ ಸಂಸ್ಕಾರ ಬಿಡಬಾರದು, ಬ್ರಿಗೇಡ್ ರೋಡಲ್ಲಿ ಹೋಗುವಾಗ್ಲೂ ನಾನು ನನ್ನ ಸಂಸ್ಕಾರ ಬಿಡಬಾರದು. ನಾನು ಧರಿಸುವ ಬಟ್ಟೆ, ಮಾತನಾಡುವ ಮಾತು, ನಡೆ ನುಡಿ ಒಂದಾಗಿರುವುದೇ ಇರುವಂತಹ ವ್ಯಕ್ತಿತ್ವ ನಮ್ಮದಾದಾಗ ಸಂಸ್ಕಾರದ ಮಾತೇ ಬರೋದಿಲ್ಲ. ಅದಕ್ಕೆ ಸಂಸ್ಕಾರ ಉಳಿಸ್ಬೇಕು ಅಂದ್ರೆ ಪ್ರತಿಯೊಬ್ಬರು ಮೊದಲು ಆ ಸಂಸ್ಕಾರ ಮನೆಯಿಂದಲೇ ಪ್ರಾರಂಭ ಆಗೋ ಹಾಗೆ ನೋಡ್ಕೊಳ್ಬೇಕು ಅನ್ನೋದು ನನ್ನ ವೈಯಕ್ತಿಕವಾದ ನಿಲುವು. ಓಕೆ ಸರ್. ಮಕ್ಕಳು ವ್ಯಕ್ತಿತ್ವ ವಿಕಾಸನ ರೂಪಿಸ್ಕೊಳ್ಬೇಕಾದ್ರೆ ಯಾವ ರೀತಿಯಾಗಿ ಸರ್? ನೋಡಿ, ಮಕ್ಕಳ ವ್ಯಕ್ತಿತ್ವ ಅನ್ನುವಂಥದ್ದು, ಮಕ್ಕಳು ಹುಟ್ಟುತ್ತಾನೆ ವಿಶ್ವ ಮಾನವರಾಗಿ ಹುಟ್ಟಿರ್ತಾರೆ. ನೀವು ಒಂದು ಮಗು ಹುಟ್ಟಿದ ಮಗುವಿಗೆ ನಿನ್ನ ಜಾತಿ ಯಾವುದು ಅಂತ ಕೇಳಿದ್ರೆ ಅದು ಗೊತ್ತಿರಲ್ಲ. ಗೊತ್ತಿರ್ತದೇನ್ರಿ ಶರಣವ್ರೆ? ಇಲ್ಲ. ಆ ಜಾತಿಯನ್ನ ಗೊತ್ತು ಮಾಡುವವರು ಅದು ಬೆಳೆದ ಹಾಗೆ ನಾವು ಅದು ಅವ್ರ ಪೈಕಿ ಇವ್ರ ಪೈಕಿ, ನೀನ್ ಅವ್ರ ಜೊತೆ ಹೋಗ್ಬೇಡ, ನೀನ್ ಇವ್ರ ಜೊತೆ ಹೋಗ್ಬೇಡ ಅಂತ ವಿಶ್ವ ಮಾನವನಾಗಿ ಹುಟ್ಟಿದ ಮಗುವನ್ನ ಅಲ್ಪ ಮಾನವನನ್ನಾಗಿ ಮಾಡ್ತೇವೆ. ಈ ದೇಶಕ್ಕೆ ಅಂತೇಳಿ ಬಹಳ ದೊಡ್ಡ ಶಾಪ ಅಂದ್ರೆ ಜಾತಿ. ನಾವು ಬಹಳ ದೊಡ್ಡ ಸತ್ಪುರುಷರನ್ನೆಲ್ಲ ಜಾತಿಯ ಆಧಾರದ ಮೇಲೆ ಅಳಿತೇವೆ. ಆಯಾ ಸಮುದಾಯದವರು ಅವರವರ ಜನ್ಮದಿನ ಮಾಡ್ತಾರೆ, ಆದ್ರೆ ಅವರ ವ್ಯಕ್ತಿತ್ವ ಸದಾ ಪೂಜ್ಯನೀಯವಾದದ್ದು ಅನ್ನುವಂತಹ ಒಂದು ಸದ್ಭಾವ ನಮ್ಮಲ್ಲಿ ಬರಬೇಕು. ವ್ಯಕ್ತಿತ್ವಗಳನ್ನ ಆರಾಧಿಸುವ, ಅವರ ಶ್ರೇಷ್ಠ ಸಾಧನೆಯನ್ನ ಗೌರವಿಸುವ, ಜಾತ್ಯತೀತ ವ್ಯಕ್ತಿತ್ವ ಮಕ್ಕಳಲ್ಲಿ ಬರುವ ಹಾಗೆ ಪಾಲಕರಾದವರು ನಾವು ಎಚ್ಚರ ವಹಿಸಬೇಕು. ಆ ಒಂದು ಸಂಸ್ಕಾರ ನಾವು ಅವರಿಗೆ ಕೊಟ್ರೆ ಖಂಡಿತವಾಗಿ ಮಕ್ಕಳು ಅದ್ಭುತವಾದ ವ್ಯಕ್ತಿಗಳಾಗಿ ರೂಪುಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಓಕೆ ಸರ್. ಸರ್, ತಾವು ನಿರ್ಗತಿಕ ಮಕ್ಕಳಿಗೆ ತಮ್ಮ ಅಕಾಡೆಮಿಯಿಂದ ಏನು ಸೌಲಭ್ಯ ಇದೆ ಸರ್? ನಿರ್ಗತಿಕ ಮಕ್ಕಳು ಮಾತ್ರ ಅಲ್ಲ, ನಿರ್ಗತಿಕ ಮಕ್ಕಳು ಮತ್ತು ಅವಕಾಶ ವಂಚಿತ ಮಕ್ಕಳಿಗೆ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಸರ್ಕಾರ ಬಾಲಮಂದಿರಗಳನ್ನ ಮಾಡಿದೆ. ಯಾರಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಅಥವಾ ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ, ಅವರಿಗೆ ಕೂಡ ಪುನರ್ವಸತಿಯನ್ನ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಅವರಿಗೆ ವಾಸ್ತವವಾಗಿ ರೆಸಿಡೆನ್ಷಿಯಲ್ ಶಾಲೆ, ಸರ್ಕಾರೇತರ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ಇಲ್ಲದೆ ಇರುವಷ್ಟು ಒಳ್ಳೆಯ ಸೌಲಭ್ಯಗಳನ್ನು ಸರ್ಕಾರ ಕೊಟ್ಟಿದೆ. ಆದ್ರೆ ಆ ಸೌಲಭ್ಯ ಮಕ್ಕಳಿಗೆ ತಲುಪ್ತಾ ಇದೆಯಾ ಅನ್ನೋದನ್ನ ನಾವೇನ್ ಮಾಡ್ಬೇಕಾಗಿದೆ, ಗಮನಿಸಬೇಕಾಗಿದೆ. ನಾನು ಅಧ್ಯಕ್ಷನಾದ್ಮೇಲೆ ರಾಜ್ಯದ ಬಹುತೇಕ ಬಾಲಮಂದಿರಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಎಲ್ಲಿ ನ್ಯೂನ್ಯತೆ ಇದೆ ಅದನ್ನ 8 ದಿನದಲ್ಲಿ ಸರಿಪಡಿಸ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶ ಕೊಟ್ಟು ಇಲಾಖಾ ಸಚಿವರ ಗಮನ ಸೆಳೆದು ಆ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಅವರಿಗಾಗಿ ಬಹಳ ಯೋಚನೆ ಇದೆ. ಅವರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಎಲ್ಲ ರೀತಿಯ ನೆರವನ್ನ ಸರ್ಕಾರ ಕೊಡ್ತಾ ಇದೆ. ಅವರಿಗೆ ಊಟ, ವಸತಿ, ಶಿಕ್ಷಣ, ಎಲ್ಲ ಪುಸ್ತಕ, ಅವರಿಗೆ ಲೈಬ್ರರಿ, ಜೊತೆಗೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅಂತ ಬೇರೆ ಸಂಘ ಸಂಸ್ಥೆಗಳವರು ಕೂಡ ಅವರಿಗೆ ಆ ಬಾಲಮಂದಿರದಲ್ಲಿರೋ ಮಕ್ಕಳಿಗೆ ಶಾಲೆಯಿಂದ ಬಂದ ಮೇಲೆ ಮನೆ ಪಾಠ ಮಾಡಿಸ್ತಾರೆ ಅಂತ ಎಲ್ಲ ಯೋಜನೆಗಳನ್ನ ಸರ್ಕಾರ ಮಾಡಿದೆ. ಹಾಗಾಗಿ ಅಕಾಡೆಮಿ ಕೂಡ ಅವರನ್ನ ತಲುಪುವುದಷ್ಟೇ ಅಲ್ಲ, ಅವರಿಗೊಂದು ನೈತಿಕ ಬೆಂಬಲವನ್ನು ಕೊಡುವಂತ. ಮಗು, ನಿನಗೆ ಇವತ್ತು ತಂದೆ ತಾಯಿ ಇಲ್ಲದಿರಬಹುದು, ಆದ್ರೆ ಆ ತಂದೆ ತಾಯಿ ಹೆಸರನ್ನ ಜಗತ್ತಿನಲ್ಲಿ ಉಳಿಸಬಲ್ಲ ಬಹಳ ದೊಡ್ಡ ಶಕ್ತಿಯಾಗಿ ಬೆಳೆಯುವ ಅವಕಾಶ ನಿನಗಿದೆ. ನಿನ್ನೊಂದಿಗೆ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಇದೆ, ಸರ್ಕಾರ ಇದೆ. ಪ್ರೀತಿ ಅನ್ನುವಂತಹದ್ದನ್ನ ಕೊಡೋದಕ್ಕೆ ನಮ್ಮ ಬಾಲಮಂದಿರಗಳಲ್ಲಿರೋ ಹೌಸ್ ಮದರ್ಸ್ ಇದ್ದಾರೆ. ನಾವೆಲ್ಲ ನಿಮ್ ಜೊತೆಗಿದೀವಿ ಮಗು ಅಂತ ಹೇಳಿ ಆ ಮಗುವಿಗೆ ಆತ್ಮವಿಶ್ವಾಸವನ್ನು ತುಂಬುವುದು. ಯಾವುದು ಇಲ್ಲ, ನನಗೆ ತಂದೆ ಇಲ್ಲ, ತಾಯಿ ಇಲ್ಲ ಅನ್ನೋ ಭಾವದಿಂದ ಮಗು ಹೊರಬಂದು, ಇಲ್ಲಲ್ಲ, ಇಲ್ಲದೆ ಇದ್ದಾಗಲೂ ನಾನು ಇರುವವರ ಹೃದಯದಲ್ಲಿ ತಂದೆ ತಾಯಿಯನ್ನ ಕಂಡು ಬೆಳೆಯಬಲ್ಲೆ, ಬಾಳಬಲ್ಲೆ, ಎಲ್ಲ ಇರುವವರ ಮಕ್ಕಳೊಂದಿಗೆ ಸ್ಪರ್ಧಿಸಿ ಗೆಲ್ಲಬಲ್ಲೆ ಎನ್ನುವ ಆತ್ಮವಿಶ್ವಾಸ ತುಂಬುವ ಕೆಲಸ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯಿಂದ ಮತ್ತು ಅದರ ಅಧ್ಯಕ್ಷನಾಗಿ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಓಕೆ ಸರ್. ಸರ್, ಬಹಳಷ್ಟು ಮಕ್ಕಳು ಭಿಕ್ಷಾಟನೆಯಲ್ಲೇ ತೊಡಗುತ್ತಾ ಇದ್ದಾರೆ ಸರ್. ಇದರ ತಡೆಗೆ ತಮ್ಮ ಕ್ರಮ ಏನು? ಭಿಕ್ಷಾಟನೆ ಒಂದು ಸಾಮಾಜಿಕ ಪಿಡುಗು. ಭಿಕ್ಷಾಟನೆ ಹಿಂದಿರ್ತಕ್ಕಂಥ ಶಕ್ತಿಗಳ ಬಗ್ಗೆ ನೀವು ಗಮನಿಸಿ. ಅವರ ತಂದೆ ತಾಯಿನೇ ಆ ಮಕ್ಕಳನ್ನ ಭಿಕ್ಷಾಟನೆಗೆ ಹಚ್ಚಿರ್ತಾರೆ. ನಾನು ದೆಹಲಿಗೆ ಹೋಗಿದ್ದೆ. ಆ ಹೋದ ಸಂದರ್ಭದಲ್ಲಿ ದೆಹಲಿನಲ್ಲಿ ಗಾಂಧೀಜಿಯವ್ರ ತರ ಆ ಮಗುವಿಗೆ ಪೇಂಟ್ ಹೊಡೋದು, ಅತ್ಯಂತ ವಿಷಕಾರಿ ಪೇಂಟ್ ಅಂದ್ರೆ ಮಗುವಿಗೆ ಪೇಂಟ್ ಹೊಡೆದಾರೆ. ದೇಶದ ರಾಜಧಾನಿ ದೆಹಲಿನಲ್ಲಿ ನಾನು ನೋಡಿದೆ, ಕೇಳಿದೆ. ಅಲ್ಲಿ ಕೇಳಿದ ಕೂಡಲೇ ಹೇಳಿದ್ರು, ಆ ಮಗುವನ್ನ ರೋಡ್ ಮೇಲೆ ಕೂಡಿಸಿದವರು ಯಾರು ಅಂತ ವಿಚಾರಿಸಿದಾಗ ತಂದೆ ತಾಯಿ. ಇದಕ್ಕೆ ಬಹಳ ದೊಡ್ಡ ಕಾರಣ ಬಡತನ.
ಬಡತನಕ್ಕಾಗಿ ಮಗುವನ್ನ ಭಿಕ್ಷಾಟನೆಗೆ ತೊಡಗಿಸಬಾರದು ಎನ್ನುವ ಸಾಮಾನ್ಯ ಪ್ರಜ್ಞೆ ಕೂಡ ಪಾಲಕರಿಗೆ ಇಲ್ಲದೆ ಇರುವುದು. ಯಾಕೆ ಅವ್ರು ಹಾಗೆ ಮಾಡ್ತಾರೆ ಅಂದ್ರೆ ಅವರಿಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ಇದು ಬರೀ ಕರ್ನಾಟಕದ್ದೊಂದಲ್ಲ, ಇದು ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದ್ರೂ ಯಾಕೆ ಭಿಕ್ಷಾಟನೆ ನಿಲ್ಲಲಿಲ್ಲ? ಯಾಕೆ ಭಿಕ್ಷಾಟನೆ ನಿಲ್ಲಲಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಆ ತಂದೆ ತಾಯಿಯ ನಿರ್ಲಕ್ಷ್ಯನೂ ಕಾರಣ. ಇದಕ್ಕೆ ತಂದೆ ತಾಯಿ ಮಗು ಭಿಕ್ಷೆ ಬೇಡಿದ ಹಣದಲ್ಲಿ ಬದುಕುವ ಅಸಹಾಯಕ ಸ್ಥಿತಿಯಲ್ಲಿ ತಂದೆ ತಾಯಿ ಇರಬಾರದು. ಮಗುವಿಗೆ ಶಿಕ್ಷಣ ಕೊಡಿಸಿ ನಾವು ದುಡಿಬೇಕು ಅನ್ನುವಂತ ಮನಸ್ಥಿತಿ ಅವರಲ್ಲಿ ಇರಬೇಕು. ಒಂದು ವೇಳೆ ಅವರಿಗೆ ತೊಂದರೆನೇ ಇದ್ರೆ ಅದಕ್ಕೆ ಸರ್ಕಾರ ಪುನರ್ವಸತಿ ಕಲ್ಪಿಸಿದೆ, ಅದನ್ನು ಕೂಡ ಅವರಿಗೆ ತಿಳಿಸಿಕೊಡ್ಲಿಕ್ಕೆ ಇಲಾಖೆಗಳು ಶ್ರಮಿಸಬೇಕಾಗಿದೆ. ಇವತ್ತು ಒಂದೇ ಇಲಾಖೆ ಅಲ್ಲ, ಮಕ್ಕಳ ಪರವಾಗಿ ಕೆಲಸ ಮಾಡತಕ್ಕಂತ ಎಲ್ಲ ಇಲಾಖೆಗಳು ಮತ್ತು ಆ ಜನಹಿತ ಬಯಸ್ತಕ್ಕಂಥ ಸರ್ಕಾರದ ಜನಪ್ರತಿನಿಧಿಗಳು ನಾವೆಲ್ಲ ಎಚ್ಚರದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಒಂದು ಮಗು ಭಿಕ್ಷುಕನಾಗಿ ತನ್ನ ಬಾಲ್ಯವನ್ನ, ತನಗಿರುವ ಅವಕಾಶಗಳಿಂದ ವಂಚಿತನಾಗಿ ತನ್ನ ಬಾಲ್ಯವನ್ನು ಹಾಳು ಮಾಡ್ಕೋತಾ ಇದೆಯಲ್ಲ ಆ ಮಗು ಮುಂದೊಂದು ದಿನ ಈ ದೇಶದ ಪ್ರಧಾನಿ ಆಗ್ಬೋದು. ಆ ಮಗುವಿಗಿರುವ ಅವಕಾಶವನ್ನ ನಾವು ಕಸಿದುಕೊಳ್ಳುವುದು ಮತ್ತನ್ನು ಆತನನ್ನ ಭಿಕ್ಷಾಟನೆ ಮಾಡುವಾಗಲೂ ಸಮಾಜ ಭಿಕ್ಷೆ ಕೊಡುವವರು ಯೋಚನೆ ಮಾಡಬೇಕು. ಭಿಕ್ಷೆ ಕೊಡುವವ ಭಿಕ್ಷಾಟನೆಗೆ ತೊಡಗಿರುವ ಮಗುವನ್ನ ವಿಚಾರಿಸಿ ಆ ಮಗುವಿಗೆ ಪುನರ್ವಸತಿ ಕಲ್ಪಿಸೋದಕ್ಕೆ ಎಷ್ಟು ಜನ ಎಜುಕೇಟೆಡ್ ಇದ್ದವರು ರಸ್ತೆ ಮೇಲೆ ಹಾದು ಹೋಗೋರು ನಾವು ಯೋಚನೆ ಮಾಡ್ತೇವೆ? ಸಾಧ್ಯ ಆದ್ರೆ 10 ರೂಪಾಯಿ ಕೊಡ್ತೇವೆ, ಇಲ್ಲಿ ಹೋಗ್ತೇವೆ. ಇದು ನಾಗರಿಕ ಸಮಾಜದಲ್ಲಿ, ಅದಕ್ಕೆ ಹೇಳೋದು ನಾಗರಿಕ ಪ್ರಜ್ಞೆ. ಎಲ್ಲಿವರೆಗೆ ದೇಶದಲ್ಲಿ, ರಾಜ್ಯದಲ್ಲಿ ಅಥವಾ ನಮ್ಮ ನೆರೆಹೊರೆಯಲ್ಲಿರುವ ಪ್ರಜ್ಞಾವಂತರನಿಸಿಕೊಂಡವರು ಪ್ರತಿಯೊಬ್ಬರಲ್ಲಿ ನಾಗರಿಕ ಪ್ರಜ್ಞೆ ಜಾಗೃತವಾಗುವುದಿಲ್ಲವೋ ಅಲ್ಲಿಯವರೆಗೂ ಎಲ್ಲ ಬರೀ ಭಿಕ್ಷಾಟನೆ ಒಂದೇ ಅಲ್ಲ, ಎಲ್ಲಾ ಸಮಸ್ಯೆಗಳು ಜೀವಂತವಾಗಿರ್ತವೆ. ಯಾವತ್ತು ನಾಗರಿಕ ಪ್ರಜ್ಞೆ ಜಾಗೃತ ಆಗಿ ಈ ಮಗು ಯಾರದು, ಈ ಮಗುವಿನ ತಂದೆ ತಾಯಿ ಯಾರು, ನೋಡಪ್ಪ ಭಿಕ್ಷಾಟನೆಗೆ ತೊಡಗಿಸಿದ್ರೆ ನಿನಗೆ ಶಿಕ್ಷೆ ಆಗುತ್ತೆ, ಆ ಮಗುವನ್ನ ಓದು ಪುನರ್ವಸತಿ ಕಲ್ಪಿಸುವಂತಹದ್ದು. ತಂದೆ ತಾಯಿ ಇಲ್ಲದೆ ಇದ್ರೆ, ತಂದೆ ತಾಯಿ ಇದ್ರೆ ಅವರಿಗೆ ತಿಳಿ ಹೇಳುವಂತಹದ್ದು, ಆ ಮಗುವನ್ನ ಭಿಕ್ಷಾಟನೆಯಿಂದ ಮುಕ್ತಗೊಳಿಸಿ ಸಮೀಪದ ಶಾಲೆಗೆ ಹೋಗಿ ದಾಖಲಿಸುವಂತಹದ್ದು. ಇದನ್ನ ಮಾಡಿದಾಗ ಮಾತ್ರ ಭಿಕ್ಷಾಟನೆಯನ್ನ ನಾವು ಕಡಿಮೆಗೊಳಿಸಬಹುದು ಮತ್ತು ಅದರಿಂದ ಮುಕ್ತಗೊಳಿಸಬಹುದು ಮಕ್ಕಳನ್ನ. ಸರ್, ಬಾಲ್ಯ ವಿವಾಹ ತಡೆಗೆ ತಾವು ಕೈಗೊಂಡಂತ ಕ್ರಮಗಳು ಏನು ಸರ್? ಈ ಬಾಲ್ಯ ವಿವಾಹ ತಡೆಗೆ ನಾನು ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿ ಅಧ್ಯಕ್ಷನಾಗಿ, ಯಾಕಂದ್ರೆ ಈಗಾಗಲೇ ಇಲಾಖೆಯಿಂದ ಸಾಕಷ್ಟು ಕ್ರಮ ತಗೊಂಡಿದ್ದಾರೆ ಸರ್ಕಾರ. ಈ ಬಹಳ ಜನ ತಿಳ್ಕೊಂಡಿದ್ದಾರೆ ಬಾಲ್ಯ ವಿವಾಹ ತಡೆಗಟ್ಟುವುದು ಬರೀ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜವಾಬ್ದಾರಿ ಅಂತ. ಅಲ್ಲ, ಅದು ನಾಗರಿಕ ಸಮಾಜದಲ್ಲಿರೋ ಪ್ರತಿಯೊಬ್ಬರ ಜವಾಬ್ದಾರಿ. ಸರ್ಕಾರದಲ್ಲಿ ಇರುವಂತ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ, ಆ ಊರಿನ PDO, ಆ ಊರಿನ ಪಂಚಾಯಿತಿ ಮೆಂಬರ್ ಹಿಡಿದು ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ, ಮುಖ್ಯಮಂತ್ರಿವರೆಗಿನ ಜವಾಬ್ದಾರಿ ಅದು. ಹಾಗಾಗಿ ನಾನೇನ್ ಮಾಡಿದ್ದೇನೆ, ಈ ರಾಜ್ಯದಲ್ಲಿರುವಂತಹ ವಸತಿ ಶಾಲೆಗಳು, ಹಾಸ್ಟೆಲ್ಗಳು, ಅಲ್ಲೊಂದು ಮೂಮೆಂಟ್ ರಿಜಿಸ್ಟರ್ ಇರುತ್ತೆ ಸೆಕ್ಯೂರಿಟಿ ರೂಮ್ ಅಲ್ಲಿ. ನಾನು ಅವುಗಳನ್ನ ಎಲ್ಲೆಲ್ಲಿ ಹೋಗಿರ್ತೇನೆ ಅಲ್ಲಿ ಕಡ್ಡಾಯವಾಗಿ ಪರಿಶೀಲನೆ ಮಾಡ್ತೇನೆ. ಪರಿಶೀಲನೆ ಮಾಡಿ ಆ ಮಗುವನ್ನ, ಒಂದು ಹದಿಹರೆಯದ ಹೆಣ್ಣು ಮಗುವನ್ನ ಕರೆದುಕೊಂಡು ಹೋಗಲು ಬರುವವ ಪಾಲಕ, ಕಳಿಸಿ ಹೋಗುವ ಪಾಲಕ, ಎಷ್ಟು ಸಾರಿ ಆ ಮಗು ಆ ಹಾಸ್ಟೆಲ್ ಇಂದ, ಆ ವಸತಿ ಶಾಲೆಯಿಂದ ಹೊರಗೋಯ್ತು ಬಂತು ಅನ್ನೋದನ್ನ ನೀವು ಚೆಕ್ ಮಾಡಿದ್ರೆ, ಕರೆಕ್ಟ್ ಬಂದವರು ಹೋದವ್ರ ಫೋನ್ ನಂಬರ್ ಅನ್ನ ನೀವು ಕರೆಕ್ಟ್ ಆಗಿ ನೋಡಿದ್ರೆ, ಪರಿಶೀಲಿಸಿದ್ರೆ ಆತಂಕಕಾರಿ ಅಂಶ ಬೆಳಕಿಗೆ ಬರ್ತದೆ. ಏನಂದ್ರೆ ಎಷ್ಟು ಸಾರಿ ಬಂದಾಗ ಒಂದು ನಂಬರ್ ಚೇಂಜ್ ಇದೆ ಅಂದ್ರೆ ಆ ಮಗು ತನ್ನ ಪಾಲಕರ ಜೊತೆ ಮಾತ್ರ ಹೋಗ್ಬೇಕು. ಅದನ್ನ ಅತ್ಯಂತ ಕಟ್ಟುನಿಟ್ಟಿನಿಂದ ಅಲ್ಲಿರುವ ಪ್ರಾಚಾರ್ಯರು, ನಿಲಯ ಪಾಲಕರು ನಿರ್ವಹಿಸಬೇಕು. ಅದರಲ್ಲಿ ವ್ಯತ್ಯಯ ಆದ್ರೆ, ಆ ಮಗು ಇಲ್ಲಿ ಹೊರಗೆ ಹೋದ ನಂತರ ಏನಾದ್ರೂ ಘಟನೆ ನಡೆದ್ರೆ ಅದಕ್ಕೆ ನಿಮ್ಮನ್ನೂ ಜವಾಬ್ದಾರರನ್ನಾಗಿ ಮಾಡ್ತೇವೆ ಅಂತ ನಾವು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇವೆ. ಅವರ ತಂದೆ, ಅಣ್ಣ, ಇವ್ರ ಫೋನ್ ನಂಬರ್ ಇರ್ಬೇಕಲ್ಲಿ. ಇನ್ಯಾರೋ ಅಪರಿಚಿತ ವ್ಯಕ್ತಿಯೊಂದಿಗೆ ಆ ಮಗು ಅನುಮತಿ ಪಡೆದು ಹೊರ ಹೋಗೋ ಹಾಗಿಲ್ಲ. ಅವರ ತಂದೆಗೆ ಮಾತನಾಡಿ ದೃಢಪಡಿಸಿಕೊಂಡ ನಂತರವೇ ನಿಮ್ಮ ಭದ್ರತಾ ಸಿಬ್ಬಂದಿ ಆ ಮಗುವನ್ನ ಹೊರಗೆ ಕಳಿಸ್ತಕ್ಕದ್ದು ಅನ್ನೋದನ್ನ ಮಾಡಿರೋದ್ರಿಂದ ಇದು ಬಹಳ ಒಳ್ಳೆ ಫಲಿತಾಂಶವನ್ನು ಕೊಡ್ತದೆ. ಹಾಗಾಗಿ ಮಕ್ಕಳ ಸಂರಕ್ಷಣೆಯ ದೃಷ್ಟಿಯಿಂದ, ಅವರನ್ನ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ನೋಡಿ, ಒಂದು ಹದಿಹರೆಯದ ಹೆಣ್ಣು ಮಗು ನೀವು ವಸತಿ ಶಾಲೆಯೊಂದರ ಶೌಚಗೃಹದಲ್ಲಿ ಅದು ಹೆರಿಗೆ ಮಾಡ್ತದೆ ಅಂದ್ರೆ, ನಾಗರಿಕ ಸಮಾಜದಲ್ಲಿ ನಾವಿನ್ನು ಎಲ್ಲಿದ್ದೇವೆ, ಏನ್ ಮಾಡ್ತಾ ಇದ್ದೇವೆ, ನಮ್ಮ ಬಗ್ಗೆ ನಮಗೆ ಮಾತಾಡ್ಕೊಳ್ಳೋದಕ್ಕೆ, ಮಕ್ಕಳ ಬಗ್ಗೆ, ಮಕ್ಕಳ ಹಕ್ಕುಗಳ ಬಗ್ಗೆ ಮಾತನಾಡೋದಕ್ಕೆ ಒಂದೊಂದು ಸಂದರ್ಭದಲ್ಲಿ ನಮಗೆ ನಾಚಿಕೆ ಅನಿಸ್ತದೆ. ಹಾಗಾಗಿ ಇನ್ನೂ ತೀವ್ರತರವಾದ ಕೆಲಸ ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿ, ಘನ ಸರ್ಕಾರದ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರು, ಶಾಸಕರು, ಎಲ್ಲ ಅಧಿಕಾರಿಗಳ ಸಹಕಾರದಿಂದ ನಾವು ಖಂಡಿತವಾಗಿ ಮಕ್ಕಳನ್ನ ಸಂರಕ್ಷಿಸುವ, ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವ,
ಒಂದು ಮಗು ಸ್ವಾಭಿಮಾನದಿಂದ ತಲೆ ಎತ್ತಿ ಸಂಸ್ಕಾರಯುತ ಬದುಕು ಕಟ್ಟಿಕೊಂಡು ಈ ದೇಶದ ಬಹಳ ದೊಡ್ಡ ಆಸ್ತಿ ಆಗೋದಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅತ್ಯಂತ ಆಸ್ಥೆ, ಶ್ರದ್ಧೆ, ಪ್ರೀತಿ, ಕಕ್ಕುಲತೆಯಿಂದ ರೂಪಿಸ್ತದೆ ಅಂತಕ್ಕಂಥ ಮಾತನ್ನ ನಿಮ್ಮ ವಾಹಿನಿಯ ಮೂಲಕ ನಾನು ಹೇಳಿಕೆ ಬಯಸ್ತೇನೆ. ಓಕೆ ಸರ್. ಬಾಲ ಗರ್ಭಿಣಿ ತಡೆಯುವಂತ ತಾವು ಕೊಳ್ಳುವಂತ ಕ್ರಮ ಏನು ಸರ್? ಅದೇ ನಾನು ಕೈಗೊಂಡ ಕ್ರಮ ಏನಂದ್ರೆ ಹೇಳಿದ್ನಲ್ಲ, ಒಂದು ಮಗು ಹೊರಗೆ ಹೋಗ್ಬೇಕಾದ್ರೆ ಆ ಮಗು ತಂದೆ ಜೊತೆಗೆ ಹೋದ್ರೆ, ಸಹೋದರನ ಜೊತೆಗೆ ಹೋದ್ರೆ ಅತ್ಯಂತ ಸುರಕ್ಷಿತವಾಗಿರ್ತದೆ. ಇದು ಒಂದು ಕ್ರಮ ತಗೊಂಡಿದೀವಿ. ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಸರ್ಕಾರನೂ ಕೊಟ್ಟಿದೆ. ನಾನು ಅಕಾಡೆಮಿಯ ಅಧ್ಯಕ್ಷನಾಗಿ ನಾನು ಕೂಡ ಹೇಳಿದ್ದೀನಿ, ಸೂಚನೆಗಳನ್ನು ಕೊಟ್ಟಿದ್ದೇವೆ ಅವರಿಗೆ. ಏನಂದ್ರೆ ಆ ಬಾಲ್ಯ ವಿವಾಹದ ಸಂಬಂಧಪಟ್ಟಂತಹ ಯಾವುದಾದರೂ ಸಂದೇಶ ಅಲ್ಲಿ ಬಂದ ತಕ್ಷಣ ಏನ್ರಿ ಮಕ್ಕಳ ಸಹಾಯವಾಣಿಗೆ ಬರಲಿ, ತಕ್ಷಣವೇ ಅವರಿಗೆ ಸ್ಪಂದಿಸುವಂತ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಶಿಕ್ಷೆ ಆಗುವಂತೆ ನೋಡ್ಕೊಳ್ಬೇಕು. ಅದಕ್ಕೆ ಪ್ರೇರಣೆ ಕೊಡೋರು, ಅದಕ್ಕೆ ಕಾರಣರಾದವ್ರನ್ನೆಲ್ಲ ಯಾವುದೇ ಪೊಲಿಟಿಕಲ್ ಪ್ರೆಷರ್, ರಾಜಕೀಯ ಒತ್ತಡಕ್ಕೋ ಇನ್ಯಾವುದೋ ಒತ್ತಡಕ್ಕೋ ಮಣ್ಣುದು ಕ್ಷಮಿಸುವಂತಹ ಪ್ರವೃತ್ತಿಯಿಂದ ಹೊರಬನ್ನಿ. ಯಾಕಂದ್ರೆ ಇದು ಅತ್ಯಂತ ಬಹಳ ದೊಡ್ಡ ಸಾಮಾಜಿಕ ಪಿಡುಗು, ಅದೊಂದು ಅನಿಷ್ಟ ಪದ್ಧತಿ ನಿರ್ಮೂಲನೆ ಆಗ್ಬೇಕು ಅಂದ್ರೆ ಸಂಕಲ್ಪ ಮಾಡಿ. ಹೇಗೆ ನನ್ನ ಮಗುವಿಗೆ ಏನಾದ್ರೂ ಆದ್ರೆ ಅದು ನನ್ನನ್ನ ಘಾಸಿಗೊಳಿಸುತ್ತೋ, ಆಘಾತಕ್ಕೆ ಒಳಪಡಿಸುತ್ತೋ, ಈ ಸಮುದಾಯದಲ್ಲಿರುವ ಯಾವುದೇ ಒಂದು ಮಗುವಿಗೆ ಆಗುವ ಅನ್ಯಾಯವು ನನ್ನ ಮಗುವಿಗೆ ಆಗುವ ಅನ್ಯಾಯ ಅನ್ನುವ ನಾಗರಿಕ ಪ್ರಜ್ಞೆ ಸಮಾಜದ ಪ್ರತಿಯೊಬ್ಬರಿಗೂ ಬಂದಾಗ ಮಾತ್ರ ಇಂಥ ಸಮಸ್ಯೆನ ತಡೆಗಟ್ಟಬಹುದು. ಓಕೆ ಸರ್. ಸರ್, ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಾಗಬೇಕಾದ್ರೆ ಯಾವ ರೀತಿಯಾಗಿ ಸರ್ ಮಕ್ಕಳು ತಯಾರಾಗಬೇಕು? ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಕ್ಕಳನ್ನ ತಯಾರಿಗೊಳಿಸುವಂತದ್ದು ಇದೆಯಲ್ಲ, ಮೊದಲು ಎಷ್ಟು ಪರೀಕ್ಷೆಗಳು ನಡೀತಾ ಇದಾವೆ ಗ್ರಾಮೀಣ ಭಾಗದ ಮಕ್ಕಳಿಗೆ ನೋಡಿ. ನಾವು ಬರೀ ಮಾತು ಎತ್ತಿದ್ರೆ IAS, KS, IPS, IAS ಅದು ಇದು ಬಹಳ ದೊಡ್ಡ ಅಧಿಕಾರದ ಬಗ್ಗೆ ಮಾತಾಡ್ತೇವೆ. ಆದ್ರೆ ಕೇಂದ್ರ ಸರ್ಕಾರ ನಡೆಸುವ ಅನೇಕ ಪರೀಕ್ಷೆಗಳಿದಾವೆ. ಆ ಅವಕಾಶಗಳ ಬಗ್ಗೆ ಬಹಳ ಪ್ರಾಥಮಿಕ ಹಂತದಲ್ಲಿನೇ SSLC ನಂತರ ಮುಂದೇನು, PUC ನಂತರ ಏನು ಅವಕಾಶ ಇದೆ, ಯಾವ ಪರೀಕ್ಷೆಗಳನ್ನ ಯಾವ ವಿಭಾಗದಲ್ಲಿ ಅಧ್ಯಯನ ಮಾಡಿದ ಮಗು ಎದುರಿಸಬಹುದು, ಅವ್ರಿಗೆ ಏನೆಲ್ಲ ಅವಕಾಶಗಳಿದಾವೆ ಅನ್ನೋದರ ಕುರಿತು ಅಕಾಡೆಮಿ SSLC ನಂತರ ಮುಂದೇನು, PUC ನಂತರ ಮುಂದೇನು ಅನ್ನುವಂತಹ ಕಾರ್ಯಕ್ರಮಗಳನ್ನ ನಮ್ಮ ಸ್ಟುಡಿಯೋದ ಮೂಲಕ ಅರ್ಹ ಮತ್ತು ಶ್ರೇಷ್ಠ ಚಿಂತಕರನ್ನ, ಆ ಕ್ಷೇತ್ರದಲ್ಲಿ ಪರಿಣತಿ ಪಡೆದ ಸಾಧಕರನ್ನ ಕರೆದು ಮಕ್ಕಳಿಗೆ ಎಜುಕೇಟ್ ಮಾಡುವಂತ ಆ ಸಂದೇಶ ತಲುಪಿಸ್ತಕ್ಕಂಥ ಕೆಲಸ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಮಾಡ್ತಾ ಇತ್ತು. ಪಾಲಕ ಪೋಷಕರ ಬಗ್ಗೆ ತಮ್ಮ ಮಾತಿನ ಸರ್? ಅದೇ ಈಗ ಪಾಲಕರು ಪೋಷಕರ ಬಗ್ಗೆ ನನ್ನ ಒಂದು ಕಳಕಳಿಯ ಮಾತು ಏನಂದ್ರೆ, ನಿಮ್ಮ ಮಕ್ಕಳಿಗೆ ಸಮಯ ಕೊಡಿ. ನೀವು ನಿಮ್ಮ ಮಕ್ಕಳಿಗೆ ಸಮಯ ಕೊಟ್ರೆ, ಅವರನ್ನ ಪ್ರೀತಿ ವಿಶ್ವಾಸದಿಂದ ಕಂಡ್ರೆ, ಪ್ರತಿ ಮಗು ಬಯಸೋದು ತಾಯಿ ತಂದೆಯ ಸಮಯವನ್ನ ಹೊರತು ಅವನ ಕಿಸೆನಲ್ಲಿ ಎಷ್ಟು ಹಣ ಇದೆ ಅನ್ನೋದನ್ನಲ್ಲ. ಒಂದು ಮಗು ಆ ಮನೆಯ ನಗುವಿನ ಮೂಲ. ಅದು ಚಿಮ್ಮು ಹಲಗೆ ಉತ್ಸಾಹ ಮಗು ನೋಡಿ, ನೀವು ಯಾವ್ದಾರ ಒಂದು ಮಗುವಿನ ನೋಡಿದಾಗ ಆಗೋ ಸಂತೋಷ ಜಗತ್ತಿನ ಬಹಳ ದೊಡ್ಡ ಸ್ಮಾರಕಗಳನ್ನ ನೋಡಿದಾಗಲೂ ಆಗುತ್ತೋ ಇಲ್ಲೋ ನನ್ಗೆ ಗೊತ್ತಿಲ್ಲ. ನನಗಂತೂ ಒಂದು ಮಗು ನೋಡಿದ್ರೆ ಬಹಳ ದೊಡ್ಡ ಆನಂದ, ಸ್ವರ್ಗನೇ ನೋಡಿದಷ್ಟು ಸಂತೋಷ ಆಗತ್ತೆ. ಅದಕ್ಕೆ ಆ ಮಗುವಿನ ನಗು ಮಾಸದಂತೆ, ಆ ಮಗುವಿನ ಬಾಲ್ಯ ಅರಳಿ ಸಂಸ್ಕಾರಯುತ ಜೀವನ ಕಟ್ಟಿಕೊಂಡು ಆ ಮಗು ಜಗತ್ತಿಗೆ ಸುವಾಸನೆಯನ್ನ ಪರಿಮಳವನ್ನ ಸೂಸುವ ಬಹಳ ದೊಡ್ಡ ಪ್ರತಿಭಾವಂತ ವ್ಯಕ್ತಿಯಾಗಿ ಬೆಳೆಯೋದಕ್ಕೆ ಪಾಲಕ ಮಗುವಿಗೆ ಸಮಯ ಕೊಡಬೇಕು, ಸಂಸ್ಕಾರ ಕೊಡಬೇಕು. ಜೊತೆಗೆ ಯಾವುದೇ ಒತ್ತಡರಹಿತವಾಗಿ, ಮುಖ್ಯವಾಗಿ ಒತ್ತಡರಹಿತವಾಗಿ ಮಕ್ಕಳನ್ನು ಬೆಳೆಸಿ. ಒತ್ತಡ ಹಾಕಬೇಡಿ ಅವರಿಗೆ. ಒತ್ತಡರಹಿತವಾಗಿ ಮಗುವನ್ನ ಬೆಳೆಸಿ ನೋಡಿ, ಖಂಡಿತವಾಗಿ ಆ ಮಗು ಅದ್ಭುತವಾದ ಫಲಿತಾಂಶವನ್ನ ನಮಗೆ ಕೊಡ್ತದೆ. ತಮ್ಮ ಅಕಾಡೆಮಿಯಿಂದ ಯಾವ ಪ್ರಶಸ್ತಿಗಳನ್ನು ಕೂಡ ಮಾಡ್ತಿದ್ರಿ ಸರ್? ನೀವೆಲ್ಲ ಮನೆ ನೋಡಿದ್ರ, ಎಲ್ಲಿ ನಮ್ಮ ಸುವರ್ಣಸೌಧದಲ್ಲಿ 2 ವರ್ಷದ ಅಕಾಡೆಮಿ ಬಾಲ ಗೌರವ, ವಿಶೇಷ ಗೌರವ ಹಾಗೂ ಅಕಾಡೆಮಿ ನಮ್ಮ ವಿಶೇಷವಾಗಿ ಮಕ್ಕಳ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಅಕಾಡೆಮಿ ಗೌರವ ಪ್ರಶಸ್ತಿ, ಜೊತೆಗೆ ಮಕ್ಕಳ ಸಾಹಿತ್ಯವನ್ನ ರಚಿಸಿರುವ ಸಾಹಿತಿಗಳಿಗೆ ಮಕ್ಕಳ ಚಂದಿರ ಪ್ರಶಸ್ತಿ. ಈ ರಾಜ್ಯದ ಬಹಳ ದೊಡ್ಡ ಅತ್ಯುನ್ನತ ಮಕ್ಕಳಿಗಾಗಿ ಇರುವಂತಹ ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿಗಿರುವ ಕರ್ನಾಟಕ ಸರ್ಕಾರ ಕೊಡಮಾಡುವ ಬಹಳ ದೊಡ್ಡ ಗೌರವ ಇದು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯಿಂದ. ಹಾಗಾಗಿ ಅದನ್ನ ಕನಿಷ್ಠ 128 ಜನರಿಗೆ ನಾವು ಮೊನ್ನೆ 2 ವರ್ಷದ ಪ್ರಶಸ್ತಿಗಳನ್ನ ನಾನು ಸುವರ್ಣಸೌಧದಲ್ಲಿ ಆ ಮಕ್ಕಳಿಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದಂತಹ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳನ್ನ ಗೌರವಿಸೋ ಕೆಲಸ ಮಾಡಿದ್ದೀನಿ. ಯಾಕೆ ಮಾಡಿದ್ದೇನೆ ಅಂದ್ರೆ,
ನಾವು ಅಕಾಡೆಮಿಯಿಂದ ಕೊಡಮಾಡುವ ಪ್ರಶಸ್ತಿಯನ್ನ ಇನ್ನೆಲ್ಲೋ ಒಂದ್ ಕಡೆ ಮಾಡೋದಕ್ಕಿಂತ ಸುವರ್ಣಸೌಧದಲ್ಲಿ ಮಾಡಿ ಆ ಮಗುವಿನ ಭವಿಷ್ಯ ಸುವರ್ಣಾಕ್ಷರಗಳಿಂದ ಬರೆದಿಡೋ ಹಾಗೆ ಆಗ್ಬೇಕು. ಆ ಮಗುವಿನ ಇತಿಹಾಸವನ್ನ, ಸಾಧನೆಯನ್ನ ಜಗತ್ತು ಸುವರ್ಣಾಕ್ಷರಗಳಿಂದ ಬರೆದಿಟ್ಟು ಓದುವ ಹಾಗೆ ಆ ಮಗು ಬೆಳೀಲಿ ಅನ್ನೋ ಬಹಳ ದೊಡ್ಡ ಕನಸು ಒಬ್ಬ ಅಕಾಡೆಮಿ ಅಧ್ಯಕ್ಷನಾಗಿ ನನಗೆ ಆಲೋಚನೆ ಬಂತು, ಸುವರ್ಣಸೌಧದಲ್ಲೇ ಮಾಡೋಣ ಅಂತ. ಅದಕ್ಕೆ ನಮ್ಮ ಮಾನ್ಯ ಸಚಿವರಾದ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಅವರು ಎಲ್ಲ ಸಹಕಾರ ಮಾಡಿದ್ರು. ಖಂಡಿತ ಇಲ್ಲೇ ಮಾಡೋಣ ಅಂತ ಹೇಳಿ ಆ ಕಾರ್ಯಕ್ರಮ ಬಹಳ ಅದ್ದೂರಿ ಆಯ್ತು. ನಾಡಿನಿಂದ ಆಗಮಿಸಿದ ಎಲ್ಲ ಪಾಲಕರು, ಮುದ್ದು ಮಕ್ಕಳು ಸುವರ್ಣಸೌಧದಲ್ಲಿ ಅಧಿವೇಶನ ನಡೆದ ಸಂದರ್ಭದಲ್ಲಿ ಅಲ್ಲಿ ಬಂದು ಆ ಬಹುಮಾನ ಪಡೆದು, ನಗದು ಬಹುಮಾನ, ಪ್ರಶಸ್ತಿ ಪತ್ರ, ಆ ಸನ್ಮಾನ, ಆ ಸಂತೋಷ, ಮಕ್ಕಳ ಕಲರವ ನೋಡಿದಾಗ ನನಗಂತೂ ಅನಿಸ್ತು, ನನಗೆ ಇನ್ನೊಂದು ಜನ್ಮ ಅನ್ನೋದಿದ್ರೆ ಮತ್ತೆ ಮಕ್ಕಳ ಸೇವೆನೆ ಮಾಡುವಂತ ಒಂದು ಅವಕಾಶನ ನಾನು ಆಯ್ಕೆ ಮಾಡ್ಕೋತೇನೆ ಹೊರತು ಮತ್ತಿನ್ನೇನೋ ಅಲ್ಲವೇನೋ ಅನ್ನುವಷ್ಟು ಆ ಒಂದು ಕೆಲಸ ನನಗೆ ಆತ್ಮತೃಪ್ತಿ ಕೊಟ್ಟಿದೆ. ಈ ಎಲ್ಲ ಪ್ರಶಸ್ತಿಗಳು ಅಕಾಡೆಮಿಯ ಬಹಳ ದೊಡ್ಡ ಬಾಲ ಗೌರವ ಅನ್ನುವಂಥದ್ದು ರಾಜ್ಯ ಮಟ್ಟದ ಒಂದು ಆ ಮಗುವಿಗೆ ಕೊಡಮಾಡುವ ಮಕ್ಕಳ ನೋಬೆಲ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕೆ. ಓಕೆ ಸರ್. ಸರ್, ತಾವು ಶಿಕ್ಷಕರ ಕ್ಷೇತ್ರದ ಸ್ಪರ್ಧೆ ಮಾಡಬೇಕಂತ ಇಚ್ಛೆ ಉಳಿದ್ರಿ, ಅದು ಹಾಗೆ ಇದೆ ಸರ್? ಮುಂದೇನು ಇಲ್ಲ, ಆವಾಗ ನಾನು ಇಚ್ಛೆ ಪಟ್ಟಿದ್ದೆ. ಆವಾಗ ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರ ಮೂಲಕ ನಾನು ಪ್ರಯತ್ನ ಮಾಡಿದೆ. ಜಿಲ್ಲೆಯ ಎಲ್ಲ ಶಾಸಕರು ಸಹಕಾರ ಮಾಡಿದ್ರು. ಆದರೆ ಆ ಕಾರಣಾಂತರಗಳಿಂದ ಆ ಸಂದರ್ಭದಲ್ಲಿ ನನಗೆ ಟಿಕೆಟ್ ಸಿಗ್ಲಿಲ್ಲ. ಅವಾಗ ಸರ್ಕಾರ ಬಂದ ನಂತರ ನಿಮ್ಗೊಂದು ನಿಗಮದ ಅಧ್ಯಕ್ಷ ಮಾಡ್ತೇವೆ, ಮತ್ತೆ ಸಂದರ್ಭ ಬಂದಾಗ MLCಗೂ ಕೂಡ ಅವಕಾಶ ಮಾಡಿಕೊಡೋಣ ಅನ್ನುವಂಥ ಮಾತನ್ನ ನಮ್ಮ ನಾಯಕರು ಹೇಳಿರೋದ್ರಿಂದ ನಾನು MLC ಆಗ್ಬೇಕು ಅನ್ನೋದು ನನ್ನ ಬಹಳ ದೊಡ್ಡ ಕನಸು, ಆಯ್ಕೆ ಅಂತಲ್ಲ. ಅದು ನನ್ನನ್ನ ಪ್ರೀತಿಸುವ ಬಹಳಷ್ಟು ಜನ ಶಿಕ್ಷಕ ಬಂಧುಗಳು ಹಾಗೂ ನನ್ನ ಹಿತೈಷಿಗಳೆಲ್ಲರ ಅಪೇಕ್ಷೆ ಆಗಿದೆ. ನಾನು ಸದನದಲ್ಲಿ ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿರ್ಬೇಕು ಅಂತೇಳಿ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಮತ್ತೆ ಅಂಥದ್ದೊಂದು ಅವಕಾಶವನ್ನು ಅದನ್ನ ಪಕ್ಷ ನಿರ್ಧಾರ ಮಾಡ್ತದೆ. ಆ ನಿರ್ಧಾರ ಮಾಡಿದ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ವಿಧಾನ ಪರಿಷತ್ತನ್ನ ಪ್ರವೇಶ ಮಾಡ್ತೇನೆ ನಿಮ್ಮೆಲ್ಲರ ಹಾರೈಕೆಯಿಂದ ಅನ್ನುವಂಥ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿದ್ದೇನೆ. ಬರೀ ಆಶಾಭಾವನೆ ಮಾತ್ರ ಅಲ್ಲ, ನಮ್ಮ ನಾಯಕರ ಸಹಕಾರದಿಂದ ಮತ್ತು ಶಿಕ್ಷಕರ ಸಹಕಾರದಿಂದ ನಾಡಿನ ದೇವ ಸಮಾನರಾದ ಮಕ್ಕಳ ಒಂದು ಶುಭ ಹಾರೈಕೆಯ ನೆರಳಲ್ಲಿ ಮತ್ತೆ ಅವರ ಸೇವೆ ಮಾಡೋ ಅವಕಾಶ ಬಂದೇ ಬರ್ತದೆ ಅನ್ನುವಂಥ ಒಂದು ಭರವಸೆ ನನಗಿದೆ. MLC ಅಟ್ಯಾಕ್ ಸರ್, ತಾವು MLA ಆಗ್ಬೋದು? ಇಲ್ಲ, ನಾನು ಯಾವಾಗೂ ಮೊದಲಿನಿಂದ ನನಗೆ MLA ಆಗಂತ ಅಪೇಕ್ಷೆಯನ್ನು ನಾನು ಇಟ್ಕೊಂಡಿಲ್ಲ. ಈಗ MB ಪಾಟೀಲ್ ಸಾಹೇಬರು ನಮ್ಮ ಕ್ಷೇತ್ರದ ಶಾಸಕರಿದ್ದಾರೆ. ಒಬ್ಬ ಶಾಸಕ 224 ಜನ ಶಾಸಕರಿದ್ದಾರೆ ಕರ್ನಾಟಕದಲ್ಲಿ. ಒಬ್ಬ ಶಾಸಕರಾಗಿ ಅವರು 224 ಕ್ಷೇತ್ರಗಳ ಜನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಕಡೆ ನೋಡೋ ಹಾಗೆ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಜನರಿಗೆ ಬದುಕು ಕಟ್ಟಿಕೊಟ್ಟಿದ್ದಾರೆ. ಮಕ್ಕಳಿಗೆ ನೋಡಿ, ನಾನು ಮಕ್ಕಳ ಬಗ್ಗೆ ಇಷ್ಟು ಮಾತಾಡ್ತೇನೆ. ನಾನು ಒಂದು ಅಕಾಡೆಮಿ ಮಾಡಬೇಕಾದ ಕೆಲಸ, ಸರ್ಕಾರ ಮಾಡಬೇಕಾದ ಕೆಲಸನ ಒಬ್ಬ ಶಾಸಕರಾಗಿ, ಸಚಿವರಾಗಿ ನೂರಾರು ಕೋಟಿ ರೂಪಾಯಿ ಅನುದಾನ, CSR ಅನುದಾನ ತಂದು ಇಡೀ ನಮ್ಮ ಮತಕ್ಷೇತ್ರದ ಶಾಲೆಗಳನ್ನ ಪುನರುಜ್ಜೀವನಗೊಳಿಸಿದ್ದಾರೆ. ಹೊಸ ಶಾಲಾ ಕಟ್ಟಡಗಳನ್ನು ಕಟ್ಟಿದ್ದಾರೆ. ನಮ್ಮ ಊರಿನಲ್ಲಿನೇ ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆ ಪರವಾಗಿ CSR ಅನುದಾನ ತಂದು ನಾನು ಓದಿದ ಶಾಲೆಗಳಿಗೆ ಹೊಸ ಕಟ್ಟಡಗಳನ್ನು 5 ಕೋಟಿ 10 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಮತ್ತೆ ಇದಕ್ಕಿಂತ ಕೃತಾರ್ಥತೆ ಏನಿದೆ? ನನಗೆ ಶಾಸಕನಾಗ್ತಕ್ಕಂಥ ಅಪೇಕ್ಷೆ ನನಗೆಲ್ಲಿಲ್ಲ. ಎಲ್ಲಿವರೆಗೆ MB ಪಾಟೀಲ್ರು ಶಾಸಕರಾಗಿ ಈಗಲೂ ಇದ್ದಾರೆ, ಮುಂದಿನ ಎಲ್ಲಾ ಅವಧಿಗಳು ಅವರು ಶತಾಯುಷಿ ಆಗಬೇಕು, ಇರುವವರೆಗೂ ಅವರೇ ನಮ್ಮ ಶಾಸಕರಾಗಿರ್ಲಿ ಅಂತ ಹೇಳಿ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಆಸೆ ಪಡುವವನು. ಯಾಕಂದ್ರೆ ಒಬ್ಬ ಸಜ್ಜನ, ಸಹೃದಯಿ, ತಾಯಿ ಹೃದಯಿ ಶಾಸಕರವರು ಅಂತ ಒಬ್ಬ ಜನನಾಯಕ ನಮ್ಮ ನಾಯಕರಾಗಿರೋದ್ರಿಂದ ನಾನು ಮೊದಲಿನಿಂದ ಕೂಡ ಅಂಥದ್ದು ಯಾವುದೇ ಅಪೇಕ್ಷೆಯನ್ನು ಇಟ್ಕೊಂಡಿಲ್ಲ. ಅವರ ಸಹಕಾರದಿಂದ, ಅವರ ಆಶೀರ್ವಾದದಿಂದ ಮತ್ತು ಜಿಲ್ಲೆಯ ಜನತೆ ಮತ್ತು ನಾಡಿನ ಜನತೆಯ ಒಂದು ಶುಭ ಹಾರೈಕೆ ನೆರಳಲ್ಲಿ ನಾನು ವಿಧಾನ ಪರಿಷತ್ ಸದಸ್ಯನಾಗ್ಲಿಕ್ಕೆ ಏನು ಹಿಂದೆ ನಾನು ಟಿಕೆಟ್ ಕೇಳಿದ್ದೆ, ಈಗಲೂ ಕೂಡ ನನಗೆ ಅಪೇಕ್ಷೆ ಇದೆ. ನಾನು ಶಿಕ್ಷಕರ ಕ್ಷೇತ್ರದಿಂದನೂ ಆದರೂ ವಿಧಾನ ಪರಿಷತ್ ಸದಸ್ಯನಾಗ, ಒಟ್ಟಾರೆ ವಿಧಾನ ಪರಿಷತ್ ಸದಸ್ಯನಾಗದಂತೂ ಅದು ಶತಸಿದ್ಧ. ಅದಕ್ಕೆ ಅವಧಿ ಸ್ವಲ್ಪ ಸಮಯ, ಕಾಲಾವಕಾಶ ಹೆಚ್ಚು ಕಡಿಮೆ ಆಗ್ಬೋದು. ನಾವು ಯಾವುದನ್ನ ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು, ಬಯಕೆ ಬರುವುದರ ಕನಸನ್ನೇ ಕಾಣುವಂತ ಮಧುರ್ ಚಂದ್ರ ಹೇಳಿದ್ದಾರೆ ಅನುಭಾವಿ ಕವಿಗಳು, ನಮ್ಮ ಜಿಲ್ಲೆಯವರು. ಹಾಗಾಗಿ ನಾನು ಏನನ್ನ ಅನ್ಕೊಳ್ತೇನೆ, ನಾನು ಬಾಲ ವಿಕಾಸ್ ಅಕಾಡೆಮಿನೇ ಅಧ್ಯಕ್ಷನೇ ಆಗ್ಬೇಕು ಅಂತ ಅನ್ಕೊಂಡಿದ್ದೆ 2013ರಲ್ಲಿ. ಅವಾಗ ನನಗೆ ಅವಕಾಶ ಬರಲಿಲ್ಲ. ಅವಾಗ ನನ್ನನ್ನ ಮಾನ್ಯ MB ಪಾಟೀಲ್ ಸಾಹೇಬ್ರು KPCC ಕಾರ್ಯದರ್ಶಿಯನ್ನಾಗಿ ಮಾಡಿದ್ರು. ಪಕ್ಷ ಸೇರಿದ 6 ತಿಂಗಳಲ್ಲಿ ಒಬ್ಬ ಪಕ್ಷದ ಮುಖಂಡನಿಗೆ ಕರ್ನಾಟಕ
ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾತೃ ಘಟಕದ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋ ಅವಕಾಶನ ತಕ್ಷಣ ಒದಗಿಸಿಕೊಟ್ರು. ನಾನು ರಾಜ್ಯಾದ್ಯಂತ ಅವರು ಪಕ್ಷ ಕೊಟ್ಟ ಕೆಲಸವನ್ನ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಅದು ನನ್ನ ರಕ್ತಗತವಾದ ಗುಣ. ಏನಂದ್ರೆ ಯಾರ ಜೊತೆಗಿರುತ್ತೇವೆ ಅವರಿಗೆ ನಿಷ್ಠರಾಗಿರುವುದು, ಪ್ರಾಮಾಣಿಕವಾಗಿರುವುದು, ಅವರ ಒಳಿತನ್ನ ಬಯಸುವುದು, ಒಳ್ಳೆಯದನ್ನ ಮಾಡುವವರನ್ನ ಗೌರವಿಸುವುದು. ಇದು ನಮ್ಮ ತಂದೆ ತಾಯಿ ನನಗೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರ. ಯಾವಾಗ ನಮ್ಮ ಗೌರವಕ್ಕೆ ಚ್ಯುತಿ ಬರ್ತದೋ, ಇನ್ನೊಂದು ನಿಮಗೆ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಏನಂದ್ರೆ ನಾವು ಗುಲಾಮಗಿರಿ ಸಂಸ್ಕೃತಿಗೆ ಒಳಪಡುವ ಮುಖಂಡ ನಾನಲ್ಲ. ನೀವು ನನ್ನ ಬಹಳ ಹತ್ತಿರದಿಂದ ನೋಡಿದಿರಿ. ಈ ಗುಲಾಮಗಿರಿ, ಆಮೇಲೆ ಸಮಾಜಘಾತುಕ ಶಕ್ತಿಗಳೊಂದಿಗೆ ಗುರುತಿಸ್ಕೊಳ್ಳೋದು, ಜಾತಿ ಉಪಜಾತಿಗಳ ಆಧಾರದ ಮೇಲೆ ರಾಜಕಾರಣ ಮಾಡೋದು, ಆ ಮೂಲಕ ಗುರುತಿಸಿಕೊಳ್ಳೋದಕ್ಕಿಂತ ನಾವು ಅದಕ್ಕೆ ನಿಜಗುಣ ಶಿವಯೋಗಿಗಳು ಹೇಳ್ತಾರಲ್ಲ, ಜನಕಂಜಿ ನಡೆದರೇನುಂಟು ಲೋಕದಲ್ಲಿ ಮನಕಂಜಿ ನಡೆಕೊಂಬುದೇ ಚಂದ ಅಂತ. ನಾವು ಆತ್ಮಸಾಕ್ಷಿಗೆ ಅಂಜಿ ಅಂದ್ರ ನಾವ್ ಹೇಗಿರ್ಬೇಕು ಅನ್ನೋದನ್ನ ಇನ್ಯಾರಿಗೋಸ್ಕರ ಇರೋದಲ್ಲ, ನಮ್ಮ ಆತ್ಮಸಾಕ್ಷಿ ಮೆಚ್ಚುವ ರೀತಿಯಲ್ಲಿ ಬದುಕಬೇಕು ಅನ್ನುವಂತ ಇಚ್ಛೆ ಹೊಂದಿರತಕ್ಕಂತ ಒಬ್ಬ ವ್ಯಕ್ತಿನೇ ಹೊರತು ಇನ್ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರ ನನ್ನ ಮೌಲ್ಯಗಳನ್ನ ಬಲಿ ಕೊಡುವಂತಹದ್ದು, ಗುಲಾಮಗಿರಿ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವಂತಹದ್ದು, ಇನ್ಯಾರದೋ ಮನೆ ಬಾಗಿಲನ್ನ ಕಾಯ್ದು ನಾಯಕತ್ವ ರೂಪಿಸಿಕೊಳ್ಳುವಂತ ಹಿನ್ನೆಲೆಯಿಂದ ನಾನು ಬಂದವನಲ್ಲ. ಹಾಗಾಗಿ ನಾನು ಯಾರ ಜೊತೆಗಿದ್ದೇನೆ, ಯಾರ ಜೊತೆಗೆ ಗುರುತಿಸಿಕೊಂಡಿದ್ದೇನೆ, ಅವರಿಂದ ಅಪಾರವಾದ ಗೌರವ ನನಗೆ ಸಿಕ್ಕಿದೆ. ಆ ಗೌರವದ ನೆರಳಲ್ಲಿ ನನ್ನನ್ನು ಅವರು ಬಹಳ ಪ್ರಾಮಾಣಿಕವಾಗಿ ಮಕ್ಕಳ ಸೇವೆ ಮಾಡುವ ಮಟ್ಟಕ್ಕೆ ಈ ರಾಜ್ಯದಲ್ಲಿ ಗುರುತಿಸಿ ಬೆಳೆಸಿದ್ದಾರೆ. ಹಾಗಾಗಿ ನಾನು ಎಂ ಬಿ ಪಾಟೀಲ್ರಿಗೆ ಸದಾ ಕೃತಜ್ಞನಾಗಿರ್ತೇನೆ. ಜೊತೆಗೆ ಅವರ ಒಂದು ವಿಜನರಿ, ಒಬ್ಬ ವಿಜನ್ ಇರ್ತಕ್ಕಂಥ ನಾಯಕ, ಈ ಜಿಲ್ಲೆಯ ರೈತನ ಬದುಕನ್ನ ಬಂಗಾರಗೊಳಿಸಿರ್ತಕ್ಕಂಥ ನಾಯಕ. ಬರದ ನಾಡು ಬಂಗಾರದ ನಾಡ, ಇದೆಲ್ಲ ಮುಖಸ್ತುತಿ ಅಲ್ಲ. ನಾವೆಲ್ಲ ಎಂ ಬಿ ಪಾಟೀಲ್ರನ್ನ ಟೀಕೆ ಮಾಡ್ಕೊಂಡು ರಾಜಕಾರಣ ಮಾಡಿದವರು, ನಿಮ್ಗೆಲ್ಲ ಗೊತ್ತಿದೆ. ನಾನು ಮೊದಲು ಒಂದು 7-8-10 ವರ್ಷ ಬಹಳ ಅಗ್ರೆಸಿವ್ ಆಗಿ, ಬಹಳ ಮತಕ್ಷೇತ್ರದಾದ್ಯಂತ ನಾವು ಟೀಕೆ ಮಾಡ್ತಾ ಇದ್ವಿ. ಒಂದ್ಸಾರಿ ಒಂದ್ ಸಮಾರಂಭದಾಗ ಸಿಕ್ಕಾಗ ಮಮದಾಪುರದ ಪೂಜ್ಯರ ಉತ್ತರಾಧಿಕಾರಿಗಳನ್ನ ತಗೊಳ್ತಕ್ಕಂಥ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಿಕ್ಕಾಗ ಅವ್ರು ಹೇಳಿದ್ರು, ಯು ಆರ್ ರೈಟ್ ಪರ್ಸನ್ ವಿತ್ ರಾಂಗ್ ಕಂಪನಿ ಅಂತ ನನ್ನ ಹತ್ರ ಬಂದು ಹೇಳಿದ್ರು. ಅವಾಗ ಅದನ್ನೆಲ್ಲ ನಾವು ತಲೆಯಲ್ಲಿ ಹಾಕೊಳ್ಳುವಂತ ಪ್ರಶ್ನೆ, ಅವಾಗ ಇನ್ನೂ ನಾವು ಬಹಳ ಆಕ್ರಮಣಶೀಲ ಮನೋಭಾವದ ಯುವ ಮುಖಂಡರಾಗಿದ್ವಿ ನಾವೆಲ್ಲ ಆ ಸಂದರ್ಭದಲ್ಲಿ. ಆಮೇಲೆ ನಮ್ಗೆಲ್ಲ ಅನಿಸ್ತು, ನಾವು ಯಾರನ್ನ ಗೌರವಿಸ್ಬೇಕು ರಾಜಕಾರಣದಲ್ಲಿ? ಜಾತಿ ಉಪಜಾತಿಗಳಿಗೆ ಕಟ್ಟು ಬಿದ್ದು ವ್ಯಕ್ತಿತ್ವವನ್ನು ಅಲ್ಲಗಳಿಬೇಕು, ಒಳ್ಳೆಯವರೊಂದಿಗೆ ಗುರುತಿಸಿಕೊಂಡು ಈ ಜಿಲ್ಲೆಗೆ ಒಳಿತಾಗುವುದನ್ನ ನಾವು ಪ್ರೋತ್ಸಾಹಿಸಬೇಕು ಅನ್ನುವ 2 ಪ್ರಶ್ನೆಗಳು ನನ್ನ ಎದುರಾದಾಗ, ಒಳ್ಳೆಯವರೊಂದಿಗಿರಬೇಕು, ಒಳ್ಳೆಯದನ್ನ ಅವರು ಎಲ್ಲಿವರೆಗೆ ಮಾಡಿರ್ತಾರೋ ಅಲ್ಲಿವರೆಗೆ ಅವರೊಂದಿಗಿದ್ದು ಅವರ ಕೈ ಬಲಪಡಿಸಬೇಕು, ಎಲ್ಲಿವರೆಗೆ ನಮಗೆ ಗೌರವ ಸಿಗ್ತದೋ ಆ ಗೌರವ, ನಮಗೆ ಗೌರವ ಕೊಡುವವರ ಗೌರವ 10 ಪಟ್ಟು ಆಗೋ ಹಾಗೆ ಅವರೊಂದಿಗೆ ಇದ್ದು ಕೆಲಸ ಮಾಡಿ ಜಿಲ್ಲೆಯ ಜನರ ಹಿತ ಬಯಸಬೇಕು ಅನ್ನುವಂತ ಸದಾಶಯದಿಂದ ನಾನು 2013 ಕಾಂಗ್ರೆಸ್ ಅನ್ನ ಸೇರಿದೆ. ಅಂದಿನಿಂದ ಇಂದಿನವರೆಗೆ ನಮ್ಮ ನಾಯಕರಾದಂತ ಡಾಕ್ಟರ್ ಎಂ ಬಿ ಪಾಟೀಲ್ರು ಒಂದು ದಿನಾನೂ ಅವರು ವಿಶ್ರಮಿಸಿದ್ದನ್ನ, ಒಂದು ದಿನಾನೂ ಅವರು ಸಮಯ ವ್ಯಯ ಮಾಡಿದ್ದನ್ನ ನಾನು ನೋಡ್ಲಿಲ್ಲ. ನಾವ್ ಎಷ್ಟೋ ಸಂದ ಅವ್ರ ಜೊತೆಗೆ ಇರ್ತೀವಲ್ಲ, ನೋಡ್ತಾ ಇರ್ತೇನೆ. ರಸ್ತೆನಲ್ಲಿ ಗಾಡಿಯಲ್ಲಿ ಹೋಗುವಾಗನೂ ಕೂಡ ಚಪಾತಿ ರೋಲ್ ತಂದು ನಮ್ಗೊಂದ್ ಚಪಾತಿ ಅವ್ರೊಂದ್ ಚಪಾತಿ ತಿಂದು ಅವರು ಕೆಲಸ ಮಾಡಿದ್ರು ಅಂತ ಹೇಳಿ ಇವತ್ತು ಈ ಜಿಲ್ಲೆ ನೀರಾವರಿಯಾಗಿ. ನೋಡಿ, ಟೀಕೆ ಮಾಡೋರ್ಗೆ ಏನ್ ಬರ? ನೀವು ಸಿದ್ದೇಶ್ವರಪ್ಪ ಅವ್ರನ್ನೂ ಟೀಕೆ ಮಾಡುವಂತವ್ರು ಉಟ್ಕೋತಾರೆ, ನೋಡಿದಿರಿ ನೀವು ಅವಾಗೆಲ್ಲ. ದೇವರನ್ನೂ ಟೀಕೆ ಮಾಡುವ ಜನರಿರುವಾಗ ವ್ಯಕ್ತಿತ್ವಗಳನ್ನ ತಮ್ಮ ವೈಯಕ್ತಿಕ ಹಿತ ಸಾಧನೆಗಾಗಿ ರಾಜಕಾರಣದಲ್ಲಿ ಕೆಲವರು ಟೀಕಿಸಬಹುದು. ಆದ್ರೆ ಇವತ್ತು ಬಿಜೆಪಿಯಲ್ಲಿರೋರು, ಈ ಜಿಲ್ಲೆಯಲ್ಲಿ ಬಹುತೇಕ ವಿರೋಧ ಪಕ್ಷದಲ್ಲಿ ಇರೋರು ಎಂ ಬಿ ಪಾಟೀಲ್ರನ್ನ ಖಾಸಗಿಯಾಗಿ ಗೌರವಿಸ್ತಾರೆ. ನೀವು ಜಿಲ್ಲೆ ನೀರಾವರಿ ಮಾಡಿದಿರಿ ಸರ್, ಒಳ್ಳೆ ಕೆಲಸ ಮಾಡಿದಿರಿ ಅಂತ. ಅದಕ್ಕೆ ಒಳ್ಳೇದನ್ನ ಮಾಡೋದು, ನಾವು ಅವ್ರನ್ನ ಪ್ರೀತಿಸ್ಬೇಕು. ನನಗೆ ಯಾವತ್ತು ನೀವು ಕೇಳಿದ್ರಲ್ಲ ಶಾಸಕ ಆಗ್ಬೇಕು ಅಂತ ನನಗೆ ಹಿಂದೆನೂ ಅನಿಸಿಲ್ಲ, ಮುಂದೇನೂ ಆ ಅವಕಾಶಕ್ಕಾಗಿ ನಾನು ಹಾತೊರೆಯುವನಲ್ಲ. ಅಂಥದ್ದೊಂದು ಅವಕಾಶ ಬಂದ್ರೆ ಎಂ ಬಿ ಪಾಟೀಲ್ರು ಮನಸ್ಸು ಮಾಡಿ ಕ್ಷೇತ್ರ ಪುನರ್ವಿಂಗಡಣೆ ಏನಾದ್ರು ಆದ ಸಂದರ್ಭದಲ್ಲಿ, ಕ್ಷೇತ್ರಗಳ ಹೆಚ್ಚುವರಿ ಆದಾಗ ಅಂತ ಅವಕಾಶ ಬಂದ್ರೆ ನನಗೆ ಶಾಸಕನಾಗೋದಕ್ಕೂ ಅರ್ಹತೆ ಇದೆ, ವಿಧಾನ ಪರಿಷತ್ ಸದಸ್ಯನಾಗೋದಕ್ಕೂ ಅರ್ಹತೆ ಇದೆ. ಅರ್ಹತೆ ವಿಷಯದಲ್ಲಿ ಏನಿಲ್ಲ, ನಾನು ಅದಕ್ಕೆಲ್ಲ ಅರ್ಹನಾಗಿದ್ದೀನಿ. ಆದ್ರೆ ನಾನು ದುರಾಸೆ ಹೊಂದಿರುವವನಲ್ಲ. ನಾನು ಎಂ ಬಿ ಪಾಟೀಲ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿ ಅಂತ ಬಯಸುವವರಲ್ಲಿ ಮೊದಲಿಗ. ಅವರು ಮುಖ್ಯಮಂತ್ರಿ ಆದ್ರೆ ನಾನೇ ಮುಖ್ಯಮಂತ್ರಿ ಆದಷ್ಟು ಸಂಭ್ರಮ ಪಡುವವರಲ್ಲಿಯೂ ಮೊದಲಿಗ. ಹಾಗಾಗಿ ನಾನು ವಿಧಾನ ಪರಿಷತ್ ಸದಸ್ಯನಾಗಿಯೇ ಮುಂದೆ ಅವಕಾಶ ಪಕ್ಷ ಮತ್ತು ಎಂ ಬಿ ಪಾಟೀಲ್ರು ಕಲ್ಪಿಸಿಕೊಟ್ರೆ ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡಿ
ಈ ರಾಜ್ಯದ ಈ ನಾಡಿನ ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಆಸೆ ಪಡ್ತೇನೆ. ಸರ್ ಕೊನೆಯದಾಗಿ ಈ ಜಿಲ್ಲೆ ಬಗ್ಗೆ ತಮ್ಮ ಕನಸೇನು ಸರ್? ಈ ಜಿಲ್ಲೆ ಬಗ್ಗೆ ನನ್ನ ಕನಸು ಏನು ಅಂತಂದ್ರೆ, ಇದು ಬಸವನಾಡು. ಸರ್ವರು ಸಮಬಾಳನ್ನ ಹೊಂದಬೇಕು, ಸರ್ವರ ಬದುಕಿಗೆ ಒಂದು ಹೊಸ ಆಯಾಮ ಸಿಗಬೇಕು ಅಂತ ಹೇಳಿ ಆಸೆ ಪಡುವವನು ನಾನು. ನನ್ನ ದೊಡ್ಡ ಆಸೆ ಏನಂದ್ರೆ, ಈಗ ಎಂ ಬಿ ಪಾಟೀಲ್ರು ಈಗ ಕೈಗಾರಿಕಾ ಸಚಿವರಾಗಿದ್ದಾರೆ. ನಾವು ಅವರ ಮತಕ್ಷೇತ್ರದ ಒಬ್ಬ ಯುವ ಮುಖಂಡನಾಗಿ ಅವರಿಂದ ನಾವು ಏನೇನನ್ನ ನಿರೀಕ್ಷೆ ಮಾಡಿದ್ದೀವೋ ಅದಕ್ಕಿಂತ ಹೆಚ್ಚಿಗೆನೆ ಈ ಜಿಲ್ಲೆಗೆ ಅವರು ಕೆಲಸ ಮಾಡಿದ್ದಾರೆ. ನಾನೊಬ್ಬ ಯುವ ಮುಖಂಡಾಗಿ ಅವರು ಒಬ್ಬ ಬೃಹತ್ ಕೈಗಾರಿಕಾ ಸಚಿವರಾಗಿರೋ, ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾಗಿರೋ ಈ ಸಂದರ್ಭದಲ್ಲಿ ಹೆಚ್ಚು ಕೈಗಾರಿಕೆಗಳನ್ನ ತರಲಿಕ್ಕೆ ಅವರು ಬಯಸ್ತಾ ಇದ್ದಾರೆ. ಆ ಕೈಗಾರಿಕೆಗಳು ಬಂದು ಯುವಕರು ಹೆಚ್ಚು ಉದ್ಯೋಗ ಪಡಿಬೇಕು, ನಮ್ಮ ಜಿಲ್ಲೆಯ ಯುವಕರಿಗೆ ಉದ್ಯೋಗ ಸಿಗಬೇಕು, ವಿಜಯಪುರದ ಯುವಕರು ಎಲ್ಲಾ ರಂಗದಲ್ಲಿ ಸಾಧನೆ ಮಾಡಬೇಕು. ಜೊತೆಗೆ ವಿಜಯಪುರದ ಜಿಲ್ಲೆಯ ಮಕ್ಕಳು, ಯಾಕಂದ್ರೆ ಇಲ್ಲಿ ಇದು ಮಕ್ಕಳ ಸಾಹಿತಿಗಳ ತವರು. ನೀವೆಲ್ಲ ನೋಡಿದಿರಿ, ಶಂಭು ಬಿರಾದರು, ಕಂಚಾನಿ ಶರಣಪ್ಪ ಅವರು, ಶಿಶು ಸಂಗಮೇಶ್ ಅವರು, ಪಗು ಸಿದ್ದಾಪುರ, ಮಹಮ ಪೂಜಾರ್ ಸರ್, ಒಬ್ರ ಇಬ್ರ 1000 ಹೆಸರುಗಳನ್ನ ಮಕ್ಕಳ ಸಾಹಿತ್ಯದಲ್ಲಿ ನೀವು ಹೇಳ್ಬೋದು. ಇದು ಮಕ್ಕಳ ಸಾಹಿತ್ಯದ ತವರೂರು ಇದು. ಹಾಗಾಗಿ ಇಲ್ಲಿ ಮಕ್ಕಳ ಸಾಹಿತ್ಯ, ಅಖಿಲ ಭಾರತ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಕೂಡ ನಾವು 1-2-3 ತಿಂಗಳಲ್ಲಿ ಮಾಡ್ತಾ ಇದ್ದೇವೆ. ಆ ಒಂದು ಹಿನ್ನೆಲೆ ಇರೋದ್ರಿಂದ ಈ ಜಿಲ್ಲೆಯ ಒಂದೇನ್ ದೊಡ್ಡ ಪರಂಪರೆ ಇದೆ, ಶರಣ ಪರಂಪರೆ ಇದೆ. ಸೂಫಿ ಸಂತರ ನಾಡು, ಶರಣರ ನಾಡು, ಬಸವಣ್ಣವರ ಜನ್ಮ ತಾಳಿದ ನಾಡು. ಈ ನಾಡಿನಲ್ಲಿ ಹೆಚ್ಚು ಕೈಗಾರಿಕೆಗಳು ಬರಬೇಕು. ಜನಪ್ರತಿನಿಧಿಗಳು ಹೆಚ್ಚು ಇಚ್ಛಾಶಕ್ತಿಯಿಂದ, ಏನಿವತ್ತು ಎಂ ಬಿ ಪಾಟೀಲ್ರು ಕೆಲಸ ಮಾಡ್ತಿದ್ದಾರೆ, ಉಳಿದೆಲ್ಲ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ, ಹೆಚ್ಚು ಸೌಹಾರ್ದಯುತವಾದಂತ ವಾತಾವರಣ ಈ ಜಿಲ್ಲೆಯಲ್ಲಿ ಇರಬೇಕು. ನಾವು ಸಂವಿಧಾನದ ಆಶಯಗಳನ್ನ ಗೌರವಿಸುತ್ತಾ ಈ ಒಂದು ಜಿಲ್ಲೆನಲ್ಲಿ ಅಭಿವೃದ್ಧಿಯ ಇನ್ನಷ್ಟು ಉನ್ನತ ಮಟ್ಟಕ್ಕೆ, ಈ ಜಿಲ್ಲೆ ಈಗಾಗಲೇ ನೀರಾವರಿ ಆಗಿದೆ, ಜನರ ಜೀವನ ಮಟ್ಟ ಸುಧಾರಿಸ್ತಾ ಇದೆ, ಮತ್ತೆ ಜನರಿಗೆ ಉದ್ಯೋಗ ಸಿಕ್ಕಿದೆ, ಇನ್ನಷ್ಟು ಉದ್ಯೋಗಗಳ ಸೃಷ್ಟಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸ್ತೇವೆ. ಜೊತೆಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಕೈಗಾರಿಕಾ ಸಚಿವರು ಮತ್ತು ಈ ಜಿಲ್ಲೆಯ ಎಲ್ಲ ಶಾಸಕರು ಎಲ್ಲರೂ ಸೇರಿ ಒಟ್ಟಾರೆ ಈ ಜಿಲ್ಲೆ, ಹಿಂದೆ ಎಲ್ಲ ಬಂಗಾರದಲ್ಲಿ ರಾಷ್ಟ್ರ ನಾಯಕರನ್ನೆಲ್ಲ ತೂಗಿದವ್ರು ನಾವು, ಅಂತ ಬಂಗಾರದಂತ ಹೃದಯವನ್ನ ಹೊಂದಿದ ಈ ಜಿಲ್ಲೆಯ ಜನರ ಬದುಕು, ಮಕ್ಕಳ ಬದುಕು, ಯುವಕರ ಬದುಕು, ಎಲ್ಲರ ಬದುಕು ಅದು ಸುವರ್ಣಾಕ್ಷರಗಳಿಂದ ಬರೆದಿಡುವಂತೆ ಸುಂದರವಾಗಿ ಆಗ್ಬೇಕು ಅಂತ ಹೇಳಿ ನಾನು ಆಸೆ ಪಡ್ತೇನೆ. ಓಕೆ ಸರ್, ನಿಮ್ಮ ಅಕಾಡೆಮಿ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಯೋಜನೆ ಏನಾಗಿದೆ ಸರ್? ಅಕಾಡೆಮಿಯಿಂದ ನನ್ನ ಯೋಜನೆಗಳು, ನನಗೆ 100 ಕನಸುಗಳಿದ್ದಾವೆ ಅಕಾಡೆಮಿ ಬಗ್ಗೆ. ಮಕ್ಕಳ ಬಗ್ಗೆ ಅಂತೂ ನನಗೆ ಎಷ್ಟು ಕನಸುಗಳಿದ್ದಾವೆ ಅಂತಂದ್ರೆ, ಬಹುಶಃ ಅವುಗಳನ್ನೆಲ್ಲ ಈಡೇರಿಸೋದಕ್ಕೆ ಒಂದು ದಿನ ಒಂದು ಕ್ಷಣನೂ ನಾನು ವ್ಯಯ ಮಾಡಬಾರದು ಅಂತ ಹೇಳಿ ಸಂಕಲ್ಪ ಮಾಡಿ ಕಾಲಿಗೆ ಚಕ್ರ ಕಟ್ಕೊಂಡವರಾಗೆ ರಾಜ್ಯಾದ್ಯಂತ ಸುತ್ತಾಡ್ತಾ ಇದ್ದೀನಿ ಮಕ್ಕಳಿಗಾಗಿ. ಇನ್ನೊಂದು ವಿಶೇಷವಾಗಿ ನಾಳೆ 1ನೇ ತಾರೀಕು, ಇವತ್ತು ನಾವು ನಾಳೆ ಒಂದು ಪ್ರಾಯೋಗಿಕವಾಗಿ ಮಧುಗುಣಿಕಿ ಅಂತಕ್ಕಂಥ ಒಂದು ಊರಿನಲ್ಲಿ, ಒಂದು ತೋಟದ ವಸ್ತಿ ಶಾಲೆನಲ್ಲಿ ಮಕ್ಕಳಿಗೆ ನಾಳೆಯಿಂದ ಸ್ಟೀಲ್ ಬಾಟಲ್ಗಳನ್ನ ಕೊಡ್ತಾ ಇದ್ದೀನಿ. ನಮ್ಮ ಅಮ್ಮನ ಮಡಿಲು ಚಾರಿಟೇಬಲ್ ಟ್ರಸ್ಟ್ ಇಂದ, ಅದು ಅಕಾಡೆಮಿಯಿಂದ ಅನುದಾನ ಬಳಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಅವಕಾಶ ಮಾಡಿಕೊಡಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತಾ ಇದ್ದೇನೆ. ಸಾಧ್ಯ ಆದರೆ ಶಿಕ್ಷಣ ಇಲಾಖೆ ಮೂಲಕ ಯಾರು ಮಾಡಿದ್ರೇನು, ಮಕ್ಕಳ ಕೆಲಸ ಯಾರು ಮಾಡಿದ್ರೇನು, ದೇವರಿಗೆ ಯಾರು ಕೈ ಮುಗಿದ್ರೇನು, ದೇವರು ದೇವರೇ, ಮಕ್ಕಳೇ ನಿಜವಾದ ದೇವರು, ಮಾನವ ಲೋಕದ ಸುಂದರ ಪುಷ್ಪಗಳು. ನನ್ನ ಒಂದು ಆಸೆ ಏನಿದೆ ಅಂದ್ರೆ, ರಾಜ್ಯದ ಎಲ್ಲಾ ಶಾಲಾ ಕಾಲೇಜುಗಳ ಮಕ್ಕಳು ಕೈನಲ್ಲಿ ಪ್ಲಾಸ್ಟಿಕ್ ಬಾಟಲ್ ಇರಬಾರದು. ಈಗ ನೋಡಿ, ಈ ಪ್ಲಾಸ್ಟಿಕ್ ಬಾಟಲ್ ಇದೆ, ಈ ಪ್ಲಾಸ್ಟಿಕ್ ಬಾಟಲ್ ಬಹಳ ಅಪಾಯಕಾರಿ. ಈಗ ನೀವೇನೋ ಇದನ್ನ ಕುಡಿದ್ರಿ ಒಗದ್ ಹಾಕ್ಬಿಡ್ತೀರಿ. ಆದ್ರೆ ಹಳ್ಳಿಗಳಲ್ಲಿ ಒಂದು ಬಿಸ್ಲೇರಿ ಬಾಟ್ಲ್ ಅನ್ನ ಅವ್ರ ತಂದೆ ಬಿಜಾಪುರಕ್ಕೆ ಬಂದಾಗ ತಗೊಂಡದ್ದನ್ನ ಆ ಮಗು 1 ತಿಂಗಳು 2 ತಿಂಗಳು ಅದರಲ್ಲೇ ನೀರು ತಗೊಂಡು ಹೋಗ್ತದೆ. ನಾನು ಎಷ್ಟೋ ಶಾಲೆಗೆ ಹೋದಾಗ ನೋಡಿದೀನಿ, ಆ ಮಗು ಮುದುಡಿದ ಹೊಲಸಾದ ಬಾಟಲಿನಲ್ಲಿನೇ ನೀರು ತಂದಿರುತ್ತೆ. ಅದಕ್ಕೆ ನನ್ನ ಒಂದು ಆಸೆ ಏನು, ನಿಮ್ ಯಾರ್ದಾದ್ರೂ ಜನ್ಮದಿನಗಳಿದ್ದಾಗ, ನಿಮ್ದೇನಾದ್ರೂ ಮನೆಯಲ್ಲಿ ಶುಭ ಕಾರ್ಯಗಳು ನಡೆದಾಗ, ಯಾರಿಗಾದ್ರೂ ಏನಾದ್ರೂ ಮಾಡಬೇಕು ಅನ್ನುವ ಒಂದು ಸಂಸ್ಕಾರ ಆಶಯ ನಿಮ್ದಿದ್ದಾಗ, ಆ ಮಕ್ಕಳಿಗೆ ಸ್ಟೀಲ್ ಬಾಟಲ್ ಕೊಡಿ, ಪುಸ್ತಕಗಳನ್ನು ಕೊಡಿ, ನೋಟ್ ಪುಸ್ತಕಗಳನ್ನು ಕೊಡಿ, ನಿಮ್ಮ ಸುತ್ತಲಿರುವ ಮಕ್ಕಳಿಗೆ ಆರೋಗ್ಯ ಪ್ರಜ್ಞೆ ಮೂಡಿಸಿ ಅಂತ ನಾನು ಆಸೆ ಪಡ್ತೇನೆ. ನಾಳೆ ಅದನ್ನ ಪ್ರಾಯೋಗಿಕವಾಗಿ ನಮ್ಮ ಅಮ್ಮನ ಮಡಿಲು ಚಾರಿಟೇಬಲ್ ಟ್ರಸ್ಟ್ ಮತ್ತು ಎಂ ಬಿ ಪಾಟೀಲ್ ಫೌಂಡೇಶನ್, ಎಂ ಬಿ ಪಾಟೀಲ್ ನಿಮ್ಗೆ ಗೊತ್ತಿರಲಿ, ಎಂ ಬಿ ಪಾಟೀಲ್ ಫೌಂಡೇಶನ್ನಿನ ಪ್ರಧಾನ ಕಾರ್ಯದರ್ಶಿ ನಾನು. ನಮ್ಮ ಸುನೀಲ್ ಗೌಡ ಪಾಟೀಲ್ MLC ಅವರು ನಮ್ಮ ಸಹೋದರರು, ಅವರು ಅದರ ಅಧ್ಯಕ್ಷರು. ನಮ್ಮ ಭಾಗದ ಬಹಳ ಜನ ಪ್ರಭಾವಿ ನಾಯಕರುಗಳು ಅದರಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅದರ ಮೂಲಕ ನಾವು ಹೆಲ್ಮೆಟ್ ಕೊಟ್ಟಿದ್ದೀವಿ, ಸ್ಕೂಲ್ ಬ್ಯಾಗ್ ಕೊಟ್ಟಿದ್ದೀವಿ, ನಿಮ್ಗೆಲ್ಲ ಅಂತಾರಾಷ್ಟ್ರೀಯ ಗುಣಮಟ್ಟದ ವೈಲ್ಡ್ ಕ್ರಾಫ್ಟ್ ಕಂಪನಿಯ ಬ್ಯಾಗ್ ಗಳನ್ನು ಕೊಟ್ಟಿದ್ದೀವಿ.
ಆಟದ ಪರಿಕರಗಳನ್ನ ಮಾನ್ಯ ಎಂ ಬಿ ಪಾಟೀಲ್ರ ಒಂದು ಫೌಂಡೇಶನ್, ಅವರ ಹೆಸರ ಮೇಲಿರೋ ಫೌಂಡೇಶನ್ ಮೂಲಕ ಕೊಟ್ಟಿದ್ದೀವಿ. ಶಾಲಾ ಕಾಲೇಜುಗಳಿಗೆ ಏನೇನು ಆಟೋಪಕರಣಗಳನ್ನು ಕೊಟ್ಟಿದ್ದೀವಿ, ಪೀಠೋಪಕರಣಗಳನ್ನು ಕೊಟ್ಟಿದ್ದೀವಿ. ಈಗ ಇದೊಂದು ಕನ್ಸೆಪ್ಟ್ ಅನ್ನ ನಾವು ಪ್ರಾರಂಭ ಮಾಡ್ತೀವಿ. ಏನಂದ್ರೆ ನೀರಿನ ಸ್ಟೀಲ್ ಬಾಟಲ್ಗಳನ್ನ ನಾಳೆಯಿಂದ ಅದನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತು ರಾಜ್ಯಾದ್ಯಂತ ಅದನ್ನು ವಿಸ್ತರಿಸುವಂತ ಒಂದು ಯೋಜನೆಯನ್ನ ಅಕಾಡೆಮಿ ಮೂಲಕ ಆಗಿರ್ಬೋದು, ಶಿಕ್ಷಣ ಇಲಾಖೆ ಮೂಲಕ ಆಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಕಾರದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಸಾಹೇಬರ ನೆರವಿನೊಂದಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಕೂಡ ಬಹಳ ಕ್ರಿಯಾಶೀಲರು. ಅವರಲ್ಲೂ ನಾನು ವಿನಂತಿ ಮಾಡಿಕೊಂಡು ಎಲ್ಲ ಸಚಿವರು ಶಾಸಕರಿಗೆ ಮನವಿ ಮಾಡಿ ನಿಮ್ಮ ಭಾಗದ ಕೊನೆಗೆ ತೋಟದ ವಸತಿ ಶಾಲೆಗಳಿಗಾದ್ರೂ ಆ ಮಕ್ಕಳಿಗೆ ಆ ನೀರಿನ ಸ್ಟೀಲ್ ಬಾಟಲ್ಗಳನ್ನ ಕೊಡಿ. ರಾಜ್ಯಾದ್ಯಂತ ಯೋಜನೆ ಜಾರಿ ಬಂದ್ರೆ ನಾನು ಸಂತೋಷ ಪಡುವವರಲ್ಲಿ ನಾನು ಮೊದಲಿಗ ಆ ಪ್ರಯತ್ನವನ್ನು ನಾನು ಮಾಡ್ತೇನೆ. ಓಕೆ ಸರ್. ಸರ್, ಮಧುಗುಲ್ಗಿ ಕ್ರಾಸ್ ಹತ್ತಿಲ್ಲ, ಗುಡಿಸಲಲ್ಲೇ ತಾವು ಶಿಕ್ಷಣವನ್ನು ಪ್ರಾರಂಭ ಮಾಡಿಸಿದ್ರೆ. ಹೌದು, ಗುರುಕುಲ ಶಿಕ್ಷಣ. ಅದೇ ಏನಾಗ್ತಿರಿ, ಗುರುಕುಲ ಶಿಕ್ಷಣ ಯಾಕೆ ನಾವು ಮಾಡಿದೀವಿ ಅಂದ್ರೆ ಈಗ ಸಂಸ್ಕಾರದ ಕೊರತೆ ಇದೆ ಅಂತ ನೀವು ಹೇಳ್ತಾ ಇದ್ರಿ. ಸಂಸ್ಕಾರದ ಬಗ್ಗೆ ಬಹಳ ಪ್ರಶ್ನೆ ಕೇಳ್ತಾ ಇದ್ರಿ. ಮಕ್ಕಳಿಗೆ ಹಿಂದಿನ ಗುರುಕುಲ ಮಾದರಿಯ ಅಂದಿನ ಸಂಸ್ಕಾರಯುತವಾದ ಶಿಕ್ಷಣ ದೊರಕಲಿ ಅಂತ ಹೇಳಿ ನಾನು ಅಂಥದ್ದೊಂದು ಪುಟ್ಟ ಪ್ರಯತ್ನವನ್ನ ಮಾಡಿದ್ದೇನೆ. ಮುಂದೆ ಕೂಡ ಈಗ ಎಲ್ಲೆಲ್ಲಿ ನಾವು ಶಾಲಾ ಕಾಲೇಜುಗಳನ್ನ ಕಟ್ತಾ ಇದ್ದೀವಿ, ನನ್ನ ಶಿಕ್ಷಣ ಸಂಸ್ಥೆಗಳು, ನನ್ನ ಒಂದು ನೇತೃತ್ವದಲ್ಲಿ ಮುನ್ನಡೀತಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು, ಇವತ್ತು ನಮ್ಮದಲ್ಲಿ ನರ್ಸರಿಯಿಂದ ನಾನು ನರ್ಸಿಂಗ್ ಕಾಲೇಜ್ವರೆಗೂ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದೇನೆ. ಅಲ್ಲಿ ನಾನು ಮೊದಲು ಸಂಸ್ಕಾರಕ್ಕೆ ಆದ್ಯತೆಯನ್ನು ಕೊಡ್ತೇವೆ. ಯೋಗ, ನಮ್ಮ ದೇಶದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ನೃತ್ಯಗಳಾಗಿರ್ಬೋದು, ಭಾವಗೀತೆಗಳಾಗಿರ್ಬೋದು, ಈ ಒಂದು ನೆಲದ ಸೊಗಡನ್ನ, ಈ ಮಣ್ಣಿನ ಸೊಗಡನ್ನ ಉಳಿಸುವ, ಸಾಹಿತ್ಯದ ಒಂದು ಸೌರಭವನ್ನ ಪಸರಿಸುವ ವಿವಿಧ ಕಾರ್ಯಕ್ರಮಗಳನ್ನ ಶಿಕ್ಷಣದ ಜೊತೆಗೆ ಕೊಡೋದರ ಮೂಲಕ ಅಲ್ಲಿ ಓದುವ ಮಗು ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನಗೊಳ್ಳಲಿಕ್ಕೆ ಏನೇನು ಪೂರಕವಾದ ವಾತಾವರಣ ಇರಬೇಕು ಅದೆಲ್ಲವನ್ನ ಬರೀ ನಮ್ಮ ಸ್ವಗ್ರಾಮ ಮಾತ್ರ ಅಲ್ಲ, ನನ್ನ ಒಡೆತನದಲ್ಲಿರುವಂತ ನನ್ನ ನೇತೃತ್ವದಲ್ಲಿರುವ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲೂ ಆ ಕೆಲಸ ನಾನು ಮೊದಲಿನಿಂದ ಮಾಡ್ತಾ ಬಂದಿದ್ದೆ. ಯಾಕೆ ಸರ್ ಶಿಕ್ಷಣಕ್ಕೆ ಎಷ್ಟು ಹೊತ್ತು ಕೊಡ್ತೀರಿ ನೀವು? ಸರ್, ಶಿಕ್ಷಣ ಮಾತ್ರ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕೊಡಬಲ್ಲದು. ಯಾಕೆ ನೀವು ನೋಡಿದಿರಿ, NT ರಾಮರಾವ್ ಅಂತ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ರು ಗೊತ್ತಾ? ಆವಾಗ ಅವರು ಇದಾದಾಗ ಕರ್ಮವೀರ ಪತ್ರಿಕೆ ಬರ್ತಾ ಇತ್ತು, ನಾನು ಓದ್ತಾ ಇದ್ದೆ ಅವ್ರ ಜೀವನದ ಬಗ್ಗೆ ಎಲ್ಲ. ಅವ್ರು ಇದಾದಾಗ ತೆಲುಗು ತಲ್ಲಿಕಿ ಮಲ್ಲಿಗೆ ಪೂದಂಡೆ ಅಂತ ಅವ್ರು ಎಲ್ಲೆಲ್ಲಿ ಹೋಗ್ತಾರಲ್ಲಿ ಹಾಡು ಹಾಡ್ತಿದ್ರಂತೆ. ಅವರು ರಾಮಾಯಣ, ಮಹಾಭಾರತ, ಬೇರೆ ಬೇರೆ ಕೃಷ್ಣ ಇಂಥ ಪಾತ್ರಗಳ ಮೂಲಕ ಜನಾನುರಾಗಿ ಆದವರು. ಅವರು ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿದವರು, ಒಬ್ಬ ಮಹಾನ್ ಮೇರು ನಟನಾಗಿ ಬೆಳೆದ್ರು. ಇವತ್ತು ಅಬ್ದುಲ್ ಕಲಾಂ ಅವರು, ಅವ್ರಿಗೆ ಇಷ್ಟು ದೊಡ್ಡ, ಅವರು ಎಷ್ಟು ಬಡತನದಲ್ಲಿ ಹುಟ್ಟಿದ್ರು ಅಂತ ನಿಮ್ಗೆ ಗೊತ್ತಿದೆ. ನ್ಯೂಸ್ ಪೇಪರ್ ಅನ್ನ ಹಾಕ್ತಾ ಇದ್ರು. ಅವರು ಈ ದೇಶದ ಒಬ್ಬ ವಿಜ್ಞಾನಿಯಾಗಿ ರಾಷ್ಟ್ರಪತಿ ಆಗ ಮಟ್ಟಕ್ಕೆ ಬೆಳೆದ್ರು ಅಂದ್ರೆ ಇದಕ್ಕೆ ಕಾರಣ ಏನು? ಶಿಕ್ಷಣ. ಅದಕ್ಕೆ ನಾವು ಗ್ರಾಮೀಣ ಭಾಗದ ಜನರಿಗೆ ಕೌಶಲ್ಯಾಧಾರಿತ ಶಿಕ್ಷಣ, ಸಂಸ್ಕಾರಯುತ ಶಿಕ್ಷಣ, ಮೌಲ್ಯಾಧಾರಿತ ಶಿಕ್ಷಣ, ಈ ಶಿಕ್ಷಣ ಕೊಡೋದ್ರಿಂದ ನಾನು ಬೇರೆ ಉದ್ಯಮಗಳನ್ನ ಪ್ರವೇಶ ಮಾಡಬಹುದಾಗಿತ್ತು. ನಾನು ಶಿಕ್ಷಣ ಅದು ಮೂಲಭೂತ ಹಕ್ಕಾಗಿದೆ. ಒಳ್ಳೆ ಶಿಕ್ಷಣ ಕೊಡುವಂತ ಒಳ್ಳೆ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಸಾವಿರಾರು ಮಕ್ಕಳ ಬಾಳಿಗೆ ಅದು ಬೆಳಕಾಗ್ಲಿ ಅನ್ನೋ ಒಂದು ಆಶಯದಿಂದ ಬಹಳ ಚಿಕ್ಕ ವಯಸ್ಸಿನಲ್ಲಿನೇ ನಾನು ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದೆ. ಓಕೆ ಸರ್. ವೀಕ್ಷಕರು, ಇಲ್ಲಿವರೆಗೂ ನಮ್ಮ ಜೊತೆಗೆ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಗೌರವ ಅಧ್ಯಕ್ಷರಾದಂಥ ಸಂಗಮೇಶ್ ಬಬ್ಲೇಶ್ವರ್ ಸಾಹೇಬರು ತಮ್ಮ ಬಾಲ್ಯ, ತಮ್ಮ ಅಕಾಡೆಮಿ ಬಗ್ಗೆ ಸಮಗ್ರವಾಗಿ ಜಿಲ್ಲೆ ಕುರಿತು ನಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ನಮ್ಮ FM ವಾಹಿನಿ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಾನು MB ಪಾಟೀಲ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ಬಯಸುವವರಲ್ಲಿ ಮೊದಲಿಗ. ಅವರು ಮುಖ್ಯಮಂತ್ರಿ ಆದರೆ ನಾನೇ ಮುಖ್ಯಮಂತ್ರಿ ಆದಷ್ಟು ಸಂಭ್ರಮ ಪಡುವವರಲ್ಲಿಯೂ ಮೊದಲಿಗ. MLC ಅಟ್ಯಾಕ್ ಸರ್, ತಾವು MLA ಆಗ್ಬೋದು? ಇಲ್ಲ, ನಾನು ಯಾವಾಗೂ ಮೊದಲಿನಿಂದ ನನಗೆ MLA ಆಗಂತ ಅಪೇಕ್ಷೆಯನ್ನು ನಾನು ಇಟ್ಕೊಂಡಿಲ್ಲ. MB ಪಾಟೀಲ್ ಪಕ್ಷ ನಿರ್ಧಾರ ಮಾಡ್ತದೆ. ಆ ನಿರ್ಧಾರ ಮಾಡಿದ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ವಿಧಾನ ಪರಿಷತ್ತನ್ನು ಪ್ರವೇಶ ಮಾಡ್ತೇನೆ. ನಿಮ್ಮೆಲ್ಲರ ಮಕ್ಕಳಿಗೆ ನೋಡಿ, ನಾನು ಮಕ್ಕಳ ಬಗ್ಗೆ ಇಷ್ಟು ಮಾತಾಡ್ತೇನೆ. ನಾನು ಒಂದು ಅಕಾಡೆಮಿ ಮಾಡಬೇಕಾದ ಕೆಲಸ, ಸರ್ಕಾರ ಮಾಡಬೇಕಾದ ಕೆಲಸನ ಒಬ್ಬ ಶಾಸಕರಾಗಿ, ಸಚಿವರಾಗಿ ಇದಕ್ಕಿಂತ ಕೃತಾರ್ಥತೆ ಏನಿದೆ? ನನಗೆ ಶಾಸಕನಾಗ್ತಕ್ಕಂಥ ಅಪೇಕ್ಷೆ ನನಗೆಲ್ಲ. ಎಲ್ಲಿವರೆಗೆ MB ಪಾಟೀಲ್ ಒಬ್ಬ ಸಜ್ಜನ, ಸಹೃದಯಿ, ತಾಯಿ ಹೃದಯಿ ಶಾಸಕರವರು ಅಂತ ಒಬ್ಬ ಜನನಾಯಕ ನಮ್ಮ ನಾಯಕರಾಗಿರೋದ್ರಿಂದ ನಾನು ಮೊದಲಿನಿಂದ ಕೂಡ ಅಂಥದ್ದು ಯಾವುದೇ ಅಪೇಕ್ಷೆಯನ್ನು ಇಟ್ಟುಕೊಂಡಿಲ್ಲ. ಒಟ್ಟಾರೆ ವಿಧಾನ ಪರಿಷತ್ ಸದಸ್ಯನಾಗದಂತೂ ಅದು ಶತಸಿದ್ಧ. ಇನ್ನೊಂದು ನಿಮಗೆ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ, ಏನಂದ್ರೆ ನಾವು ಗುಲಾಮಗಿರಿ ಸಂಸ್ಕೃತಿಗೆ ಒಳಪಡುವ ಮುಖಂಡ ನಾನಲ್ಲ. ಹೆಚ್ಚುವರಿ ಆದಾಗ ಅಂತ ಅವಕಾಶ ಬಂದರೆ ನಾನು
ನನಗೆ ಶಾಸಕನಾಗೋದಕ್ಕೂ ಅರ್ಹತೆ ಇದೆ, ವಿಧಾನ ಪರಿಷತ್ ಸದಸ್ಯನಾಗೋದಕ್ಕೂ ಅರ್ಹತೆ ಇದೆ. ಆ? ಅರ್ಹತೆ ವಿಷಯದಲ್ಲಿ ಏನಿಲ್ಲ, ನಾನು ಅದಕ್ಕೆಲ್ಲ ಅರ್ಹನಾಗಿದ್ದೀನಿ. ಬಾಲ್ಯದಲ್ಲಿನೇ ತಂದೆ ತಾಯಿಯನ್ನ ಕಳೆದುಕೊಂಡವನು. ನನ್ನ ಬಾಲ್ಯದ ದಿನಗಳು ತಂದೆ ತಾಯಿ ಇಲ್ಲದೆ ಕಳೆದರೂ ಕೂಡ ಆ ತಂದೆ ತಾಯಿಯ ಪ್ರೀತಿಯನ್ನ ಇಡೀ ಸರ್ ನಾವು ಅಮ್ಮನ ಮಡಿಲು ಟ್ರಸ್ಟ್ ಒಂದು ಸ್ಥಾಪನೆ ಮಾಡಿದ್ವಿ. ಯಾಕೆ ಸರ್ ಅಮ್ಮನ ಮಡಿಲು ಅಂತೇಳಿ ಯಾಕೆ ಸರ್? ನಾನು ಆಗಲೇ ತಮಗೆ ಹೇಳಿದೆ, ಹೌದು ಸರ್. ಹಸಿದವರ ನೋವು ಹಸಿದವರಿಗೆ ಮಾತ್ರ ಗೊತ್ತಿರ್ತದೆ. ಆ ಎಲ್ಲ ಮಕ್ಕಳಿಗೂ ಅವ್ರಿಗೊಂದು ಶೈಕ್ಷಣಿಕವಾಗಿ ಒಂದು ವರ್ಷಕ್ಕೆ ಸಹಾಯ ಆಗಬಹುದಾದ ಒಂದು ಗೌರವಧನ, ಹಾಂ ಸರ್. ಅವಕೊಂಡ ಮಕ್ಕಳ ಸಂವೇದನೆಗಳು ಹೇಗಿರ್ತವೆ, ಸಂಕಟ ಹೇಗಿರ್ತದೆ, ಅವರ ಬದುಕು ಹೇಗೆ ಇರ್ತದೆ ಅನ್ನೋದನ್ನು ಭಾಳ ಹತ್ತಿರದಿಂದ ನಾನು ನೋಡಿದವನು. ಸರ್ ಈಗ ನಿಮಗೆ ಎಂ ಬಿ ಪಾಟೀಲ್ ಸಾಹೇಬರು ನೀವು ಕೇಳಿದ್ರೆ ಬೇಕಾದ ನಿಗಮ ಕೊಡ್ಬೋದಾಗಿತ್ತು. ಹಾಂ ಸರ್. ನೀವು ಯಾಕೆ ಸರ್ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರಾಗಿ ಅದನ್ನು ಕೇಳಿ ಪಡೆದ್ರೂ ಮಾತು ಸರ್, ಯಾಕೆ ಸರ್ ಅದನ್ನೇ ಯಾಕೆ ಕೇಳಿ ಪಡ್ಕೋಬೇಕು ಅಂತ ಆಸೆ ಇತ್ತು ಅಂದರೆ, ಈ ರಾಜ್ಯದ ಬಾಲಮಂದಿರದಲ್ಲಿರುವ ಅವಕಾಶ ವಂಚಿತ ಮಕ್ಕಳನ್ನು ತಲುಪೋದಕ್ಕೆ ಅವಕಾಶ ಸಿಗ್ತದೆ. ಹೊಸ ವರ್ಷದ ಹೊಸ್ತಿಲಲ್ಲಿ, ನಾಳೆನೇ ಹೊಸ ವರ್ಷ, ಹೊಸ ವರ್ಷದ ಹೊಸ್ತಿಲಲ್ಲಿ ನಮ್ಮ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಸುಸಜ್ಜಿತವಾದ ಅತ್ಯಾಧುನಿಕವಾದ ನಮ್ಮ ಸ್ಟುಡಿಯೋದಲ್ಲಿ ಮಕ್ಕಳ ಕಲರವ ಪ್ರಾರಂಭ ಆಗಿದೆ. ಅದಕ್ಕೆ ನಾನು ಹದಿಹರೆಯದ ಹುಡುಗರಿಗಾಗಿ, ಹದಿಹರೆಯದ ಹೆಣ್ಣು ಮಕ್ಕಳಿಗಾಗಿ ನಾವು ಯುನಿಸೆಫ್ ಜೊತೆಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಅಂಥ ಮಕ್ಕಳಿಗಾಗಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ರೂಪಿಸ್ತಾ ಇದೆ. ಮಕ್ಕಳಿಗೆ ಸಮಯ ಕೊಡಬೇಕಾದ ಪಾಲಕ ರಾತ್ರಿ 12 ಗಂಟೆಗೆ ಮನೆಗೆ ಬರ್ತಾರೆ. ಒಂದು ಮಗು ನಮ್ಮನ್ನು ಕೇಳಿ ಕಲಿಯೋದಕ್ಕಿಂತ ನೋಡಿ ಕಲಿತದೆ. ಹೌದು ಸರ್. ನಾವು ಹೇಗಿದ್ದೀವಿ, ನಮ್ಮ ತಂದೆ ಏನು ಮಾಡ್ತಾನೆ, ಏನಿಲ್ಲ ಅಂತ. ಅದಕ್ಕೆ ಪೇರೆಂಟಿಂಗ್ ವೆರಿ ಇಂಪಾರ್ಟೆಂಟ್ ಈಗ. ಹಾಗಾಗಿ ಹದಿಹರೆಯದ ಸಮಸ್ಯೆಗಳಿಗೆ ಇವತ್ತು ಪೋಕ್ಸೋದಂಥ ಘಟನೆಗಳು ಯಾಕೆ ಆಗ್ತಾ ಇದ್ದಾವೆ? ಭಾಳ ಕಡೆ ನೀವು ನೋಡಿ, ಆ ಮಕ್ಕಳಿಗೆ ಲೈಂಗಿಕ ಶಿಕ್ಷಣದ ಬಗ್ಗೆ ತಿಳಿಸಿಕೊಡುವಂತಹ ವ್ಯವಧಾನ ಮತ್ತು ಸಾಮಾಜಿಕ ಬದ್ಧತೆ ಇವತ್ತು ಮಾಡಬೇಕಾದಂಥ ನಮ್ಮ ವಾರಸುದಾರರು ಅನ್ನುವಂಥ ನಿಟ್ಟಿನಲ್ಲಿ ಪಾಲಕರು ಭಾವಿಸ್ಕೊಂಡಿದ್ದಾರೆ. ಮಕ್ಕಳು ನಮ್ಮ ಕನಸುಗಳನ್ನು ಹೊರೆಯಾಗಿ ಹೊತ್ತುಕೊಂಡು ಬದುಕಲು ಹುಟ್ಟಿದ ಗುಲಾಮರಲ್ಲ. ಆ ಮಗುವಿಗೆ ತನ್ನದೇ ಆದ ಆಯ್ಕೆ ಇದೆ. ಆ ಮಗುವಿನ ಆಯ್ಕೆಯನ್ನು ಗೌರವಿಸುವ ಪಾಲಕ ಮಾತ್ರ ಆ ಮಗುವಿನ ಬಾಲ್ಯಕ್ಕೂ ಆತನ ಕನಸುಗಳಿಗೂ ನೀರೆರೆಯುವ ಒಂದು ಶಕ್ತಿಯನ್ನು ಪಡೆಯಬಲ್ಲ ಮತ್ತು ಆ ಮಗುವನ್ನು ಸಶಕ್ತವಾಗಿ ಬೆಳೆಸಬಲ್ಲ. ನಿಮ್ಮ FM ವಾಹಿನಿಯಲ್ಲಿ ಜನನಾಯಕ ವಿಶೇಷ ಕಾರ್ಯಕ್ರಮ